ಹಳಗನ್ನಡದ ತುಂಬ ಜನಪ್ರಿಯ ಕಾವ್ಯಗಳ ಪೈಕಿ ಒಂದು ರನ್ನಕವಿಯ ಗದಾಯುದ್ಧ ಅನ್ನೋ ಹೆಸರಿನಿಂದಲೇ ಪ್ರಸಿದ್ಧವಾದ ಸಾಹಸ ಭೀಮ ವಿಜಯ ಚಂಪು ಕಾವ್ಯ. ಕ್ರಿಸ್ತಾಬ್ದ 10ನೇ ಶತಮಾನದ ಅಂತ್ಯದಲ್ಲಿ ರಚಿತವಾದ ಈ ಕಾವ್ಯ ಕನ್ನಡ ಓದುಗರಿಗೆ ಮೊಟ್ಟಮೊದಲು ಮುದ್ರಿತ ರೂಪದಲ್ಲಿ ಲಭ್ಯವಾದದ್ದು 19ನೇ ಶತಮಾನದ ಅಂತ್ಯದಲ್ಲಿ 1895ರಲ್ಲಿ. ಅಲ್ಲಿಂದ ಈಚೆಗೆ ಅದು ಕಾವ್ಯಾಭ್ಯಾಸ, ಗಮಕವಾಚನ ಎರಡೂ ಮಾಧ್ಯಮಗಳಲ್ಲಿ ನಿರಂತರವಾಗಿ ಜನಪ್ರಿಯತೆಯನ್ನು ಉಳಿಸಿಕೊಂಡಿದೆ. ಎಸ್ ಜಿ ನರಸಿಂಹಾಚಾರ್ಯರು, ಮಮ್ಮ ರಾಮಾನುಜಯ್ಯಂಗಾರ್ಯರು ಅವರಿಂದ ಮೊದಲುಗೊಂಡು ಹಲವಾರು ಅಗ್ರಶ್ರೇಣಿಯ ವಿದ್ವಾಂಸರು ಗದಾಯುದ್ಧ ಕುರಿತು ಅಧ್ಯಯನಗಳನ್ನು ನಡೆಸಿದ್ದಾರೆ. ಬಿ ಎಂ ಶ್ರೀಕಂಠಯ್ಯನವರು ನಾಟಕ ರೂಪಕ್ಕೂ ಕಾವ್ಯವನ್ನು ಅಳವಡಿಸಿದ್ದಾರೆ. ಹೀಗೆ 60 ವರ್ಷ ಹಿಂದೆ ಪ್ರಾಯಶಃ 1949-50ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ವಾನ್ ಕೆ ವಿ ಕೃಷ್ಣ ಭಟ್ಟ ಅನ್ನುವ ವಿದ್ವಾಂಸರು ಅವರು ಒಂದು ಪರಿಷ್ಕೃತ ಆವೃತ್ತಿಯನ್ನು ತಂದಿದ್ದರು. ಅದೇ ದಿನಗಳಲ್ಲಿ ಪ್ರೊಫೆಸರ್ ತೀನಂ ಶ್ರೀಕಂಠಯ್ಯನವರು ಗದಾಯುದ್ಧ ಸಂಗ್ರಹಂ ಅನ್ನೋ ಹೆಸರಿನಲ್ಲಿ ಉತ್ಕೃಷ್ಟವಾದ ಸಂಗ್ರಹವನ್ನು ಕೂಡ ಹೊರತಂದರು. ಹೆಸರೇ ಹೇಳೋ ಹಾಗೆ ಭೀಮ ಪ್ರತಿಜ್ಞೆ ಮಾಡಿದ್ದ ಹಾಗೆ ದುರ್ಯೋಧನನನ್ನು ಗದಾಯುದ್ಧದಲ್ಲಿ ಪರಾಭವಗೊಳಿಸಿ ತೊಡೆ ಮುರಿದು ಸಂಹಾರ ಮಾಡಿದ್ದು ಈ ಕಾವ್ಯದ ವಿಷಯ. ವೀರರಸ ಪ್ರಧಾನವಾದ್ದು. ಅಶ್ವತ್ಥಾಮನ ಮಾತುಗಳು ಮೊದಲಾದ ಎಷ್ಟೋ ಸಂದರ್ಭಗಳಲ್ಲಿ ಕವಿಯ ಶ್ರೇಷ್ಠ ರಚನಾ ಕೌಶಲವನ್ನು ನಾವು ನೋಡ್ತೇವೆ. ಅದನ್ನು ಮುಂದೆ ನೋಡೋರಿದ್ದೇವೆ. ರನ್ನನ ಆಕರಗಳ ಬಗ್ಗೆ, ಅವನ ಸ್ವಂತದ್ದೆಷ್ಟು, ಪಂಪಾದಿಗಳದ್ದೆಷ್ಟು, ಇಂಥ ವಿಷಯಗಳ ಬಗ್ಗೆ ವಿದ್ವಾಂಸರುಗಳಲ್ಲಿ ಚರ್ಚೆ ನಡೆದಿದೆ. ಸಾಮಗ್ರಿ ಎಲ್ಲಿಂದಲೇ ಬಂದರೂ ಅಡುಗೆ ಮಾಡಿದವ್ರಿಗಂತೂ ಕ್ರೆಡಿಟ್ ಸಲ್ಲೇಬೇಕಾಗತ್ತೆ ತಾನೆ. 50 ವರ್ಷ ಹಿಂದೆ ಇಲ್ಲಿ ಗದಾಯುದ್ಧ ಕುರಿತು ಜಿ ಪಿ ರಾಜರತ್ನಂ ಅವರ ಅನೇಕ ಉಪನ್ಯಾಸಗಳು ನಡೆದಿದ್ದವು. ಇತ್ತೀಚೆಗೆ ಕಳೆದ ವರ್ಷವಷ್ಟೇ ಹಿರಿಯರಾದ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು ಗದಾಯುದ್ಧದ ಅವಲೋಕನ ಮಾಡಿದರು. ಶ್ರೇಷ್ಠ ಕಾವ್ಯಗಳನ್ನು ಆಗಿಂದಾಗ ನಾವು ಸಂದರ್ಶನ ಮಾಡ್ತಾನೇ ಇರಬೇಕಾಗತ್ತೆ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ತಮ್ಮ ಉಪನ್ಯಾಸ ಮಾಲೆಯ ಈ ಮೊದಲ ಪರ್ಯಾಯವನ್ನು ಆರಂಭ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ. ಈ 3 ದಿವಸಕ್ಕೆ ಮುಗಿಯೋದಿಲ್ಲ, ಇದು ಮೊದಲನೇ ಪರ್ಯಾಯ ಅಂತ ಭಾವಿಸಬೇಕು. ಶತಾವಧಾನಿ ಡಾಕ್ಟರ್ ರಾ ಗಣೇಶ್. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರನ್ನ ಮಹಾಕವಿಯ ಶ್ರೀ ಕವಿ ರತ್ನ, ಕವಿರಾಜ, ಕವಿ ಚಕ್ರವರ್ತಿ ಅಂತೆಲ್ಲ ಹೆಸರಾದ ಆ ಮಹಾಕವಿಯ ಜನ್ಮ ಸಹಸ್ರಮಾನೋತ್ಸವ ಕೂಡ ಕಳೆದ ಶತಮಾನದ 46ನೇ ಇಸ್ವಿಯಲ್ಲಿ ನಡೆಯಿತು. ಆಗ ರನ್ನ ಪ್ರಶಸ್ತಿ ಇತ್ಯಾದಿ ಗ್ರಂಥಗಳನ್ನು ಕೂಡ ಹೊರತಂದದ್ದಾಯಿತು. ಡಿ ವಿ ಜಿಯವರಿಗಂತೂ ರನ್ನ ಬಹಳ ಪ್ರಿಯನಾದ ಕವಿ. ಒಮ್ಮೆ ಅವರು ಕವಿಯ ಹುಟ್ಟೂರು ಮುಧೋಳ, ಮಧುವೊಳಲು ಅಂತ ಏನು ಕರೀತಾರೆ, ಜಮಖಂಡಿ ಆ ಪ್ರಾಂತಕ್ಕೆ ಸೇರಿರುವುದು. ಅಲ್ಲಿಗೆ ಹೋಗಿದ್ದಾಗ ಅವರು ನೆಲದ ಮಣ್ಣನ್ನು ತಲೆ ಮೇಲೆ ಹಾಕ್ಕೊಂಡ್ರಂತೆ ಡಿ ವಿ ಜಿಯವರು. ಅವರು ಒಂದು ಕಡೆ ಹೇಳ್ತಾರೆ, ನನಗೆ ಬೇಕಾದದ್ದು ಮತ್ತೊಂದು ಜಗನ್ನಾಥ ವಿಜಯವಲ್ಲ, ಇನ್ನೊಂದು ಗದಾಯುದ್ಧ ಅಂತ. ಇದರೊಳಗೆ ಡಿ ವಿ ಜಿಯವರಿಗೆ ಈ ಕಾವ್ಯದ ಬಗ್ಗೆ ಇದ್ದ ಪ್ರೀತಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಮತ್ತು ಚಂಪು ಕಾವ್ಯಗಳೇ ಎರಡೂ ಆದರೂ ರನ್ನ ಪಾಂಡಿತ್ಯವನ್ನು ಪ್ರತಿಭೆಗೆ ಹೇಗೆ ಅಡಿಯಾಳು ಮಾಡಿಕೊಂಡ ಅನ್ನುವುದು ಗೊತ್ತಾಗುತ್ತೆ. ಅಂಥ ಉತ್ಕೃಷ್ಟವಾದ ಕಾವ್ಯ. ಹಳಗನ್ನಡವನ್ನು ಆತ್ಮೀಯವಾಗಿ ಮಾಡಿಕೊಳ್ಳಬೇಕು ಅಂದರೆ ಮೊದಲಿಗೆ ಎಲ್ಲರೂ ಓದಬೇಕಾದ ಕಾವ್ಯ ರನ್ನನ ಗದಾಯುದ್ಧ. ತುಂಬ ದೊಡ್ಡ ಕೃತಿಯಲ್ಲ, ಸುಮಾರು 550 ಪದ್ಯಗಳು, ಅದಕ್ಕೆ ತಕ್ಕಷ್ಟು ಗದ್ಯ ಭಾಗ ಇರುವಂಥದ್ದು. ಹಾಗಾಗಿ ಪಂಪ, ಭಾರತ ಮೊದಲಾದವುಗಳನ್ನು ನೋಡಿದರೆ ಸುಮಾರು ಹೆಚ್ಚು ಕಡಿಮೆ 2000 ಪದ್ಯಗಳಷ್ಟು ಹೆಚ್ಚು ವಿಸ್ತೃತವಾದದ್ದು. ಇದಕ್ಕೆ 4 ಪಟ್ಟು ದೊಡ್ಡದು. ಆದರೆ ಇದು ಸಂಕ್ಷಿಪ್ತವಾಗಿದ್ದು ಸಾರವತ್ತಾಗಿ, ಓಜಸ್ವಿಯಾಗಿ, ಊರ್ಜಸ್ವಿಯಾಗಿರುವಂಥ ಕೃತಿ. ಮತ್ತು ಇವನು ಹಳಗನ್ನಡವನ್ನು ಅದೆಷ್ಟು ಹದವಾಗಿ ಬಳಸ್ತಾನೆ ಅಂತಂದರೆ, ಪಂಪನ ಹಳಗನ್ನಡ ಒಂದು ರೀತಿ ದುಷ್ಕರ. ಇನ್ನು
ಮುಂದೆ ಬಂದಂಥ ಕವಿಗಳನ್ನು ನೋಡಿದರೆ ಅವರಲ್ಲಿ ಸಂಸ್ಕೃತದ ಆಡಂಬರ ಹೆಚ್ಚಾಗಿ ಹಳಗನ್ನಡದ ಸೊಗಸು ಕಡಿಮೆ ಆಗುತ್ತೆ. ಇನ್ನು ನಾವು ಕೆಲವು ಭಾಗಗಳ ನೇಮಿಚಂದ್ರನಲ್ಲಿ, ಅಂದರೆ ನೇಮಿಚಂದ್ರನ ಲೀಲಾವತಿ ಪ್ರಬಂಧದಲ್ಲಿರ್ಬೋದು ಅಥವಾ ಆಂಡಯ್ಯನ ಕಬ್ಬಿಗರ ಕಾವಂ ಇರ್ಬೋದು, ಇಲ್ಲೆಲ್ಲ ನೋಡಿದಾಗ ಹಳಗನ್ನಡದ ಅತಿರೇಕವನ್ನು ಒಂದು ಕಡೆ ನಾವು ಕಾಣ್ತೀವಿ. ನೈಸೇನಲ್ಲಿ ಸ್ವಲ್ಪ ಆ ರೀತಿಯ ತೊಡಕಿದೆ. ಆದರೆ ಕರ್ಮಣಿಯ ಸರದೊಳ್ ಚೆಂಬವಳಂ ಕೋದಂತೆ ಅಂತ ಮುದ್ದಣ ಹೇಳ್ತಾನಲ್ಲ, ಕರಿಮಣಿ ಮತ್ತು ಹವಳವನ್ನು ಪೋಣಿಸಿದಂಥ ರೀತಿಯ ಒಂದು ರಚನೆ ಆಗಬೇಕು ಸಂಸ್ಕೃತ ಮತ್ತು ಹಳಗನ್ನಡಗಳದು. ಅದಕ್ಕೆ ಆದರ್ಶವಾಗಿ ಕಾಣುವಂಥದ್ದು ರನ್ನನೆ. ಪ್ರಸಿದ್ಧ ವಿಮರ್ಶಕರಾದ ವಿದ್ವಾಂಸ ಎಸ್ ವಿ ರಂಗಣ್ಣನವರು ತಮ್ಮ ಶೈಲಿ ಅನ್ನುವ ಒಂದು ಸಂಪುಟದ ಮೊದಲನೇ ಸಂಪುಟದಲ್ಲಿ ಅದು ಒಂದು ಹಲವು ಸಂಪುಟಗಳಾಗಿ ಬಂದದ್ದು, ಶೈಲಿ 1, 2, 3 ಅಂತೆಲ್ಲ. ಅದರೊಳಗೆ ಗ್ರ್ಯಾಂಡ್ ಸ್ಟೈಲ್ ಅಂತ ಯಾವುದಿದೆ, ಭವ್ಯವಾದ ಶೈಲಿ, ಅದಕ್ಕೆ ಆದರ್ಶವಾದದ್ದು ಕನ್ನಡದಲ್ಲಿ ರನ್ನನ ಗದಾಯುದ್ಧ ಅಂತ ಹೇಳ್ತಾರೆ. ಪಂಪನಿಗಿಂತ ಮಿಗಿಲಾಗಿ ಅವರು ರನ್ನನ ಶೈಲಿಯನ್ನು ಭವ್ಯವಾದದ್ದು ಅಂತ ಒಪ್ಪುತ್ತಾರೆ. ನನಗೂ ಎಷ್ಟೋ ಬಾರಿ ಅದು ಹಾಗೆ ಅನಿಸುತ್ತೆ. ಯಾಕೆಂದರೆ ಇಷ್ಟು ಸುಲಭವಾಗಿ ವೃತ್ತಕಂದಗಳನ್ನು ಬರೀಬಹುದಾ ಮತ್ತು ಇಷ್ಟು ಸಮರ್ಥವಾಗಿ ಇಷ್ಟು ಸುದೃಢವಾಗಿರುವಂತೆ ಮಾಡೋದಕ್ಕೆ ಸಾಧ್ಯವಾ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ರನ್ನನ ಬಗ್ಗೆ ಕುವೆಂಪು ಅವರು ಶಕ್ತಿ ಕವಿ ರನ್ನ ಅಂತ ತುಂಬ ಓಜಃಪೂರ್ಣವಾದ ಒಂದು ಪ್ರಬಂಧವನ್ನೇ ಬರೆದಿದ್ದಾರೆ. ಅಲ್ಲಿ ಅವರು ರನ್ನನ ಶಕ್ತಿ ಎಂಥದ್ದು ಅಂತ ತೋರಿಸ್ತಾರೆ. ರಾಮಸ್ವಾಮಿಯವರು ಹೇಳಿದ್ರು, ಪಂಪನಿಂದ ಸಾಕಷ್ಟು ತೆಗೆದುಕೊಂಡಿದ್ದಾನೆ ಅಂತ ವಿದ್ವಾಂಸರು ಹೇಳ್ತಾರೆ ಅಂತ. ಹೌದು, ಅವನ ಪಂಪನ ವಿಕ್ರಮಾರ್ಜುನ ವಿಜಯದ 13-14 ಆಶ್ವಾಸಗಳು ಯಾವುದಿವೆ, 13ನೇ 14ನೇ ಆಶ್ವಾಸಗಳಿಂದ ಅನೇಕ ಸಂದರ್ಭಗಳನ್ನು, ಅನೇಕ ವಾಕ್ಯಪುಂಜಗಳನ್ನು, ಉಕ್ತಿ ಖಂಡಿಕೆಗಳನ್ನು ಹಾಗೆಯೇ ತೆಗೆದುಕೊಂಡಿದ್ದಾನೆ. ಅಲ್ಲಿಯ ಸಂದರ್ಭಗಳನ್ನು ಹಾಗಾಗಿಯೇ ಬಳಸಿಕೊಂಡಿದ್ದಾನೆ. ಆದರೂ ಕುವೆಂಪು ಅವರು ಹೇಳ್ತಾರಲ್ಲ, ಪಂಪನನ್ನು ಓದಿದಾಗ ರನ್ನ ಏನೂ ಅಲ್ಲ ಅನಿಸುತ್ತೆ, ಮತ್ತು ರನ್ನನಿಗೆ ಬಂದಾಗ ಅವನ ಶಕ್ತಿ, ಅವನ ಓಜಸ್ಸು, ಸ್ಫೂರ್ತಿ, ಕಾವ್ಯ ಸೌಂದರ್ಯ ನಮ್ಮನ್ನು ಸೆರೆ ಹಿಡಿಯುತ್ತೆ ಅಂತಾರೆ. ಕವಿಯ ಮಹತ್ವ ಎಲ್ಲಿದೆ ಅನ್ನೋದಕ್ಕೆ ತೆಲುಗಿನ ದೊಡ್ಡ ವಿದ್ವತ್ ಕವಿಗಳಾದ ವಿಶ್ವನಾಥ್ ಸತ್ಯನಾರಾಯಣ ಅವರು ಹೇಳ್ತಾರೆ, ಕಾವ್ಯವನ್ನು ಓದಿ ಜ್ಞಾಪಕ ಮಾಡಿಕೊಂಡು ಅದನ್ನು ಮೆಚ್ಚುವುದಲ್ಲ, ಕಾವ್ಯವನ್ನು ಓದುತ್ತಾ ಇದ್ದಾಗ ನಮ್ಮ ಭಾವನೆ ಯಾವುದಿರುತ್ತೋ ಅದು ನಿಜವಾದ ವಿಮರ್ಶೆ ಅಂತಾರೆ. ಕಾವ್ಯವನ್ನು ಓದಿ ಮತ್ತೊಂದರ ಜೊತೆ ಹೋಲಿಸಿ, ಇನ್ನೊಂದರ ಜೊತೆ ಹೋಲಿಸಿ ನೋಡಿಕೊಂಡು ಅದರ ಜ್ಞಾಪಕದಲ್ಲಿ ನಾವು ತಾರತಮ್ಯಗಳನ್ನು ಮಾಡುವುದು ಅಂಥ ದೊಡ್ಡ ವಿಮರ್ಶೆ ಅಲ್ಲ. ಅದರ ವ್ಯಾಸಂಗ ಅನುಭವ ಕಾಲದಲ್ಲಿ ನಮಗೆ ಇನ್ನು ಅನ್ಯ ಕವಿಗಳ ಸ್ಮರಣೆಯಾದರೂ ಆಗುತ್ತಾ ಅಂತ, ಅದು ಆಗೋದಿಲ್ಲ ಅಂತ. ಅವರು ಕೃಷ್ಣದೇವರಾಯನನ್ನು, ಶ್ರೀನಾಥನನ್ನು, ನಾಚನ ಸೋಮನನ್ನು ಇವ್ರನ್ನೆಲ್ಲ ಈ ಒಂದು ನಿಕಷಕ್ಕೆ ಒಡ್ಡಿ ಗೆಲ್ಲುತ್ತಾರೆ. ಹಾಗೆ ನಾವು ರನ್ನನನ್ನು ನೋಡಿದಾಗ ತಿಳಿಯುತ್ತದೆ. ಅಷ್ಟೇಕೆ ನನಗೆ ವ್ಯಾಸಭಾರತದ ಒಂದು ಮಹತ್ವ ವಾಲ್ಮೀಕಿ ರಾಮಾಯಣಕ್ಕಿಂತ ದೊಡ್ಡದು ಅಂತ ಎರಡನ್ನೂ ಕೈ ಹಿಡಿಯದೇ ಇದ್ದಾಗ, ಸುಮ್ಮನೆ ಮನಸ್ಸಲ್ಲಿ ಆಲೋಚನೆ ಮಾಡಿಕೊಳ್ಳುವಾಗ ಅಂದುಕೋತೀನಿ. ಆದರೆ ರಾಮಾಯಣವನ್ನು ಹಿಡಿದು ಓದ್ತಾ ಇದ್ದಾಗ ಈ ರಾಮಾಯಣದ ಸ್ವಾರಸ್ಯದ ಮುಂದೆ ಮಹಾಭಾರತ ಮರೆತೇ ಹೋಗಿರುತ್ತೆ. ದೊಡ್ಡ ಕೃತಿಯ ದೊಡ್ಡತನ ಇರೋದು ಅದನ್ನು ಅನುಸಂಧಾನ ಮಾಡುವಾಗ ಅನ್ಯ ಸ್ಮರಣೀಯೇ ಆಗದೆ ಇರತಕ್ಕಂಥದ್ದು. ಈ ಅನನ್ಯತ್ವ ತುಂಬ ವಿಶಿಷ್ಟವಾದದ್ದು, ರನ್ನನಿಗೂ ಒಲಿದು ಬಂದಂಥದ್ದು. ಹಾಗಲ್ಲದಿದ್ದರೆ ಅವನು ಇಷ್ಟು ವರ್ಷಗಳ ಕಾಲ ಉಳಿತಾ ಇರಲಿಲ್ಲ. ಇವನದು ಹಲವು ರೀತಿಯಲ್ಲಿ ವಿಕ್ರಮಗಳು ಅಂತ ಅನ್ನಬಹುದು. ನಮ್ಮ ಕನ್ನಡದ ಕವಿಗಳ ಅನೇಕರು ತಮ್ಮ ತಂದೆ ತಾಯಿಗಳ, ಹೆಂಡತಿ ಮಕ್ಕಳ ಹೆಸರೆಲ್ಲ ಕೊಡೋಲ್ಲ, ಇವನು ಅದನ್ನೆಲ್ಲ ಕೊಡ್ತಾನೆ. ಜೊತೆಗೆ ನಮ್ಮ ಕನ್ನಡ ಕವಿಗಳು ತಮ್ಮ ಹಸ್ತಾಕ್ಷರಗಳನ್ನು ಎಲ್ಲೂ ಹಾಕಿಲ್ಲ. ಏಕಮೇವಾದ್ವಿತೀಯ ಪ್ರಾಚೀನ ಕವಿ ಇವನು ಹಾಕಿದ್ದಾನೆ. ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟ ಅಂತ ಹೆಸರಾದ ಚಂದ್ರಗಿರಿಯ ಮೇಲೆ ಇವನು 2 ಕಡೆ ತನ್ನ ಆಶ್ರಯದಾತನಾದಂಥ ಚಾವುಂಡರಾಯನ ಜೊತೆಯಲ್ಲಿ ಶ್ರೀ ಕವಿ ರತ್ನಂ ಅಂತ ಕೆತ್ತಿ ಸಿಗ್ನೇಚರ್ ಮಾಡಿದ್ದಾನೆ. ಅದು ಒಂದು ಹೆಮ್ಮೆಯ ಪೊಸಿಷನ್ ನಮ್ಮ ಪಾಲಿಗಾಗಿದೆ. ಇಟ್ಸ್ ಎ ಪ್ರೆಸ್ಟೀಜಿಯಸ್ ಪೊಸಿಷನ್. ಆ ರೀತಿಯಾದ ಒಂದು ವಿಶಿಷ್ಟ ಕವಿ ಮತ್ತು ಆತ್ಮವಂತಿಕೆ, ಆತ್ಮಪ್ರತ್ಯಯ ಇವನಿಗೆ ಸಲ್ಲುವಂಥ ಮಟ್ಟದ ಆ ಅಹಂಕಾರ, ಶೋಭೆ ಅನ್ನುವ ಮಟ್ಟದ ಒಂದು ವ್ಯಕ್ತಿತ್ವ ಇವನದು. ನಿಜವಾಗಿ ನೋಡಿದಾಗ ಅದು ಅನುಕರಣೀಯವಾದ ಗುಣ. ಈ ಹೊತ್ತು ನಮ್ಮ ದೇಶದಲ್ಲಿ ಅರ್ಹವಾದದ್ದಕ್ಕೆ ಹೆಮ್ಮೆ ಪಡೆದಂಥ ಸ್ಥಿತಿ ಬಂದಿದೆ. ಈಗ ನಾವು ಜ್ಞಾಪಿಸಿಕೊಳ್ಬೇಕಾದದ್ದು ರನ್ನನನ್ನು. ಯಾಕೆಂದರೆ ನಮಗೆ ಗೊತ್ತಿಲ್ಲದನ್ನು ಗೊತ್ತಿದೆ ಅಂತ ಹೇಳಿಕೊಳ್ಳುವ ಅಹಂಭಾವ ಬೇಡ. ಆದರೆ ಗೊತ್ತಿದ್ದನ್ನು ಮಾಡಬಲ್ಲ ಸ್ಥೈರ್ಯವನ್ನು ನಮ್ಮದು ಅಂತ ಉಳಿಸಿಕೊಳ್ಳಬೇಕಲ್ಲ, ಅದು ತುಂಬ ದೊಡ್ಡದು. ಈ ಆತ್ಮವಿಶ್ವಾಸ ಖಂಡಿತವಾಗಿ ಮತ್ತೊಬ್ಬರನ್ನು ಗೌರವಿಸುವಂತೆ ಮಾಡುತ್ತೆ. ಅವನು ಪಂಪನನ್ನು ತುಂಬ ಚೆನ್ನಾಗಿ ಮೆಚ್ಚಿಕೊಳ್ತಾನೆ. ಅದನ್ನು ನಾವು ನೋಡಿಯೇ ನೋಡ್ತೀವಿ, ಗೊತ್ತಾಗುತ್ತೆ.
ಕವಿಗಳೊಳು ಇರ್ವರೆ ಪುಣ್ಯವಂತರ್ ಇರ್ವರೆ ಕೃತಾರ್ಥರ್ ಇರ್ವರೆ ಸೊಬಗರ್ ಕವಿತಾ ಗುಣಾರ್ಣವಂ ಮೇಣ್ ಕವಿರತ್ನಂ ಮೇಣ್ ಗುಣಕ್ಕೆ ಮಚ್ಚರಮುಂಟೆ ಅಂತಾನೆ. ಕವಿ ಅಂದರೆ ಪಂಪ ಕನ್ನಡದ ಮಟ್ಟಿಗೆ, ಆಮೇಲೆ ಕವಿ ಅಂತಂದರೆ ರನ್ನ ಅಂತ. ಇವರಿಬ್ಬರ ನಡುವೆ ಪೊನ್ನ ಇದ್ದಾನೆ, ಆದರೆ ಪೊನ್ನನ ಕವಿತ್ವ ಈ ಮಟ್ಟದ್ದಲ್ಲ. ಹೀಗಾಗಿ ರನ್ನನ ಈ ವಿಮರ್ಶೆ ನಾವು ಒಪ್ಪಬೇಕು, ಗುಣಕ್ಕೆ ಮಚ್ಚರಮುಂಟೆ ಅಂತ ನಾವು ಹೇಳಬೇಕು. ಹೀಗೆ ಕವಿಯ ವ್ಯಕ್ತಿತ್ವವನ್ನು ನಾವು ಕಾವ್ಯದಲ್ಲಿ ಕಾಣುವುದು ಸಾಧ್ಯ ಅಂದರೆ ರನ್ನ ನಮಗೆ ಸಾಕ್ಷಾತ್ಕರಿಸಬಲ್ಲ ಅಂತ ಗೊತ್ತಾಗುತ್ತೆ. ಇವನ ಬೇರೆ ಕೃತಿಗಳ ಮತ್ತು ಇವನ ಪೂರ್ವ ವೃತ್ತಾಂತದ ಒಂದಿಷ್ಟು ಅಷ್ಟು ಸ್ವಲ್ಪ ಪರಿಚಯವನ್ನು ಸಂಕ್ಷಿಪ್ತವಾಗಿ ನೋಡಿಕೊಂಡು ನೇರವಾಗಿ ಕಾವ್ಯಾಸ್ವಾದನೆಗೆ ಹೋಗ್ಬೋದು. ತತ್ಪೂರ್ವದಲ್ಲಿ ಒಂದು ಮಾತು ಹೇಳಬೇಕು. ರನ್ನ ಪಂಪನಿಂದ ಸಾಕಷ್ಟು ತೆಗೆದುಕೊಂಡಿದ್ದಾನೆ, ಆದರೆ ಪಂಪ ಈ ಸಂದರ್ಭದಲ್ಲಿ ಭಟ್ಟನಾರಾಯಣನಿಂದ ಬೇಕಾದಷ್ಟು ತಗೊಂಡಿದ್ದಾನೆ. ರನ್ನ ಭಟ್ಟನಾರಾಯಣನಿಂದ, ಭಾಸನಿಂದ ಮತ್ತು ನಮಗೆ ಗೊತ್ತಿರುವಂತೆ ವ್ಯಾಸರಿಂದ, ಹೀಗೆ ಹಲವರಿಂದ ಚೆನ್ನಾಗಿ ಗ್ರಹಿಸಿಕೊಂಡಿದ್ದಾನೆ. ವಿಶೇಷವಾಗಿ ಭಟ್ಟನಾರಾಯಣನಂತೂ ತುಂಬ ಚೆನ್ನಾಗಿ ಗ್ರಹಿಸಿದ್ದಾನೆ. ಒಳ್ಳೆಯ ಕೃತಿಯನ್ನು ನಾವು ಜೀರ್ಣ ಮಾಡಿಕೊಂಡು ನಮ್ಮ ಭಾಷೆಗೆ ತರುವುದು ಒಂದು ಸತ್ಕವಿತೆಯೇ. ನಮ್ಮ ಪೂರ್ವಜರಿಗೆ ಇಂಥ ಸಂಕೋಚ ಇರಲಿಲ್ಲ. ಇದನ್ನು ಉಪಜೀವನ ತಪ್ಪಲ್ಲ, ಆದರೆ ಅದು ನೆಪಜೀವನ ಆಗಬಾರ್ದು. ಕ್ಷೇಮೇಂದ್ರ ಹೇಳ್ತಾನೆ, ಪಾದೋಪಜೀವಿ ಪದಕೋಪಜೀವಿ ಛಾಯೋಪಜೀವಿ ಶರಣೋಪಜೀವಿ ಭಾವೋಪಜೀವಿ ಭುವನೋಪಜೀವಿ ಅಂತ ಅನೇಕ ರೀತಿಯಲ್ಲಿ ಉಪಜೀವನ ಮಾಡ್ತಾರೆ. ವ್ಯಾಸರು ಭುವನೋಪಜೀವ್ಯರಾದವರು, ಎಲ್ಲರಿಗೂ ಬೇಕಾದದ್ದು ಕೊಡ್ತಾರೆ. ಮಿಕ್ಕ ಕವಿಗಳು ಒಂದು ಪದ್ಯಕ್ಕೆ 4 ಪದ್ಯಕ್ಕೆ ಒಂದು ಭಾಗಕ್ಕೆ ಬೇಕಾದಷ್ಟು ಕೊಡ್ತಾರೆ ಅಂತ. ಇವನು ಆ ಥರ ಪೂರ್ವ ಕವಿಗಳಿಂದ ತೆಗೆದುಕೊಂಡ. ನಮಗೆ ಸಂಕೋಚ ಆಗ್ತಾ ಇರಲಿಲ್ಲ ಆ ಕಾಲದಲ್ಲಿ. ನಮ್ಮ ಕವಿಗಳು ಮುಜುಗರ ಪಟ್ಕೊಳ್ತಾ ಇರಲಿಲ್ಲ. ಯಾಕೆ ಅಂದರೆ ತಾನು ಈ ಪರಂಪರೆಯಿಂದ ಸಿಡಿದು ಬಂದವನು ಅಂತ ಎಂದೂ ಭಾವಿಸ್ತಾ ಇರಲಿಲ್ಲ. ಇಂದಿನ ಕವಿಗಳು ಹೇಳ್ಕೊಳ್ತಾರಲ್ಲ, ಪರಂಪರೆಯ ವಿರುದ್ಧ ಬಂಡಾಯ, ಪರಂಪರೆಯ ವಿರುದ್ಧ ಸಿಡಿದೇಳುವುದು, ಈ ರೀತಿಯ ಸಾಸಿವೆ ಕಾಳು ಸಿಡಿಯುತ್ತದೆ, ಆದರೆ ಆನೆಗಳು ಸಿಡಿದು ಹೋಗೋದಿಲ್ಲ. ಅಗ್ಗವಾದವರು, ಅಲ್ಪವಾದವರು ಕಾಲನ ಕಾವಲಿಯ ಮೇಲೆ ಬಿದ್ದ ತಕ್ಷಣ ಹಾರಿ ಹೋಗ್ತಾರೆ. ಮಹತ್ತರರಾಗುವುದವರು, ಉನ್ನತೋನ್ನತರಾದವರು ಅಲ್ಲಿಯೇ ಪಾಕಗೊಳ್ತಾರೆ. ಅದರಿಂದ ಅಖಂಡವಾದ ಪರಂಪರೆಯ ಜೊತೆಗೆ ತನ್ನನ್ನು ಕಂಡುಕೊಂಡವನು. ಆ ಕಾರಣದಿಂದ ರನ್ನ ಎಂದೂ ಕೂಡ ಈ ಎರವಲನ್ನು ತಪ್ಪಾಗಿ ತಿಳಿಯಲಿಲ್ಲ. ಅದಕ್ಕೆ ತನ್ನ ಪ್ರತಿಭಾಕ್ಷಿಯಿಂದ ಬೇಕಾದಷ್ಟು ಸಾಮಗ್ರಿಯನ್ನು ಸೇರಿಸಿಯೂ ಇದ್ದಾನೆ. ಕುಮಾರವ್ಯಾಸನ ಕೃತಿಯ ಕಥೆಯೆಲ್ಲ ವ್ಯಾಸರದೇ ಅಂತ ನಾವು ಆಕ್ಷೇಪ ಮಾಡೋದಕ್ಕೆ ಸಾಧ್ಯವೇ? ಕಲೆಯನಲ್ಲದ ಶಿಲ್ಪಿ ಶಿಲೆಯನೇಂ ಸೃಷ್ಟಿಪನೆ. ಕುವೆಂಪು ಅವರು ತುಂಬ ಚೆನ್ನಾಗಿ ಹೇಳ್ತಾರಲ್ಲ, ಶಿಲ್ಪಿಗೆ ಕಲ್ಲನ್ನು ಸೃಷ್ಟಿ ಮಾಡೋಕ್ಕಾಗೋಲ್ಲ, ಆದರೆ ಕಲ್ಲಿನ ಕುಸುರಿಯ ಮೂಲಕ ಬರುವಂಥ ಶಿಲ್ಪವನ್ನು ಸೃಷ್ಟಿ ಮಾಡೋಕ್ಕಾಗುತ್ತೆ ಅಂತ. ಆ ರೀತಿಯಲ್ಲೇ ಇದನ್ನು ಕೂಡ ಗಮನಿಸಬೇಕು. ರನ್ನ ಕ್ರಿಸ್ತಶಕ 949 ಇಸ್ವಿಯಲ್ಲಿ, ಅಂದರೆ ಶಾಲಿವಾಹನ ಶಕ ಸೌಮ್ಯ ಸಂವತ್ಸರದ 871 ಸಂವತ್ಸರದಲ್ಲಿ ಅವನು ಹುಟ್ಟಿದ್ದು ಅಂತ ಗೊತ್ತಾಗುತ್ತೆ. ಗಟ್ಟಿಗೆ ಮತ್ತು ಪೆರ್ದೊರೆ ಅಂತ 2 ನದಿಗಳು, ಅಂದರೆ ಘಟಪ್ರಭಾ ಮತ್ತು ಕೃಷ್ಣ, ಈ ನದಿಗಳು ಹರಿಯತಕ್ಕಂಥ ತದ್ದವಾಡಿ ಅನ್ನುವ ಆ ಊರಿನ ದಕ್ಷಿಣಕ್ಕೂ ತೊರೆಗಲ್ಲಿನ ಉತ್ತರಕ್ಕೂ ಇದ್ದ ಬೆಳಗೊಲಿ, ಅದರಲ್ಲಿರುವ ಜಂಬುಖಂಡಿ ಅಂದರೆ ಜಮಖಂಡಿ, ಅದಕ್ಕೆ ನೊಸಲಿನ ಕುಂಕುಮದಂತೆ ಇದ್ದಂಥ ಮುದುವೊಳಲು ಅಂದರೆ ಮುಧೋಳ. ಈ ಹೊತ್ತು ಅದು ನಾಯಿಗಳಿಗೆ ಪ್ರಸಿದ್ಧವಾದಂಥ ಜಾಗ. ಮುಧೋಳದ ನಾಯಿಗಳು ಅಲ್ಲಿಯ ಬಳೆಗಾರರ ಕುಲದಲ್ಲಿ ಬಂದವನು. ಅವನು ಜೈನ ಜನ್ಮದಿಂದ. ತಂದೆ ಜಿನವಲ್ಲಭೇಂದ್ರ, ತಾಯಿ ಅಬ್ಬಲಬ್ಬೆ. ಇವರಿಗೆ 4 ಜನ ಮಕ್ಕಳು, ದೃಢಬಾಹು, ರೇಚಣ, ಮಾರಮಯ್ಯ ಮತ್ತು ರನ್ನ. ಮೊದಲ 3 ವೃತ್ತಿಯನ್ನೇ ಕಂಡುಕೊಂಡರೆ ಇವನು ತನ್ನ ಪ್ರವೃತ್ತಿಯಾದ ಕಾವ್ಯವನ್ನೇ ವೃತ್ತಿಯಾಗಿ ಮಾಡಿಕೊಂಡವನು. ರನ್ನನಿಗೆ ಜಕ್ಕಿ ಅಂತ ಮತ್ತು ಶಾಂತಿ ಅಂತ 2 ಪತ್ನಿಯರಿದ್ದರಂತೆ. ರಾಯ, ಪ್ರಾಯಶಃ ಚಾವುಂಡರಾಯ ಅಂತ ಒಬ್ಬ ಮಗ. ಅತ್ತಿಮಬ್ಬೆ, ಅವಳು ನಾಗದೇವನ ಪತ್ನಿಯಾಗಿ ತುಂಬ ದೊಡ್ಡ ದಾನ ಚಿಂತಾಮಣಿ ಎನ್ನುವ ಪ್ರಸಿದ್ಧಿಯನ್ನು ಪಡೆದು ಶಾಂತಿ ಪುರಾಣವನ್ನು ಬರೆದ ಪೊನ್ನ ಕವಿಗೆ ಕೂಡ ಗೌರವ ಸತ್ಕಾರಗಳನ್ನು ಮಾಡಿ ಆತನ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಬರೆಯಿಸಿ ಹಂಚಿಸಿದವಳಂತೆ. ತುಂಬ ದೊಡ್ಡ ಉದಾತ್ತತೆಯ ದಾನಶೀಲ ಗುಣ ಇದ್ದವಳು. ಅವಳ ಒಂದು ಆಶ್ರಯ ಇವನಿಗೂ ಸಿಕ್ಕಿದ್ರಿಂದ ಮಗಳಿಗೆ ಅತ್ತಿಮಬ್ಬೆ ಅಂತ ಹೆಸರಿಟ್ಟಂತ. ಒಬ್ಬ ಆಶ್ರಯದಾತ ಆರಂಭದಲ್ಲಿ ಆಶ್ರಯ ಕೊಟ್ಟವನು ಚಾವುಂಡರಾಯ, ಅದಾದ ಮೇಲೆ ಕೊಟ್ಟಂಥವಳು ಅತ್ತಿಮಬ್ಬೆ. ಹೀಗಾಗಿ ತಾನು ಕೃತಜ್ಞತೆಯ ಲಕ್ಷಣವಾಗಿ ಆ 2 ಹೆಸರನ್ನು ಮಗಳಿಗೆ ಇಟ್ಟ ಅಂತ ಗೊತ್ತಾಗುತ್ತೆ. ಜೊತೆಗೆ ಇವನಿಗೆ ಗುರುವಾಗಿದ್ದವರು ಅಜಿತ ಸೇನಾಚಾರ್ಯರು.
ಜಿನಸೇನಾಚಾರ್ಯರ ಪರಂಪರೆಯಲ್ಲಿ ಬಂದಂಥವರು ಅಂತ ಗೊತ್ತಾಗುತ್ತೆ. ಇದಿಷ್ಟು ವಿವರಗಳನ್ನು ಅವನೇ ಕೊಡ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶವೇನೆಂದರೆ, ರನ್ನ ಜೈನನಾಗಿದ್ದು ವೃತ್ತಿಯಿಂದ ಬಳೆಗಾರ. ಆದರೆ ಈ ಕಾಲದಲ್ಲಿ ನಾವು ಆಕ್ಷೇಪ ಮಾಡ್ತೀವಲ್ಲ, ಕೆಲವು ಜಾತಿಯವರಿಗೆ ಅಕ್ಷರ ಕೊಟ್ಟರು, ಕೆಲವು ಜಾತಿಯವರಿಗೆ ಕೊಡಲಿಲ್ಲ, ಹಾಗೆ ಹೀಗೆ ಅಂತ, ಅದೆಲ್ಲ ಹಸಿ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಬಳೆಗಾರನಾಗಿದ್ದವನು ಸಂಸ್ಕೃತ, ಪ್ರಾಕೃತ, ಕನ್ನಡ, ಅಪಭ್ರಂಶ 4 ಭಾಷೆಗಳಲ್ಲಿ ಲೀಲಾಜಾಲವಾಗಿ ಪದ್ಯರಚನೆಯನ್ನು ಮಾಡಬಲ್ಲವನಾಗಿ ಬೆಳೆದದ್ದು. ಜೊತೆಗೆ ಅಜಿತ ಸೇನಾಚಾರ್ಯರಂಥ ಮಹಾ ವಿದ್ವನ್ ಮುನಿಗಳ ಶಿಷ್ಯನಾಗಿದ್ದು ಜೈನ ವೇದಾಂತವನ್ನು, ಜೈನ ದರ್ಶನವನ್ನು, ಸ್ಯಾದ್ವಾದ ತತ್ವಚಿಂತನೆಯನ್ನು ಮಾಡಿದ್ದಲ್ಲದೆ ವ್ಯಾಕರಣಾದಿ ಸಕಲ ಶಾಸ್ತ್ರಗಳನ್ನು ಕೂಡ ಚೆನ್ನಾಗಿ ಬೊಗಸೆಯ ನೀರಂತೆ ಚಲುಕೀಕೃತ ಸಮಸ್ತ ವಿದ್ಯಾಸಾಗರ ಆದವನು. ಇದು ತುಂಬ ವಿಶೇಷ. ಇವು ನಮ್ಮ ಪರಂಪರೆಯ ಬಗೆಗೆ ಆಧುನಿಕ ಬುದ್ಧಿಜೀವಿಗಳು ಅಂತ ಹೆಸರು ಪಡೆದಂಥವರು, ಹೆಸರು ಇಟ್ಟುಕೊಂಡವರು ಮತ್ತೆ ಮತ್ತೆ ನಮಗೆ ಗುಮಾನಿಯನ್ನು ತರಿಸ್ತಾರೆ. ಯಾಕೆಂದರೆ ಇವರಿಗೆ ಕೊಡ್ತಾ ಇರಲಿಲ್ಲ ವಿದ್ಯೆ, ಅವರು ಕೊಡ್ತಾ ಇರಲಿಲ್ಲ ಅಂದರೆ, ಸಂಸ್ಕೃತದಲ್ಲಿ ಧಾವಕ ಅಂತ ಒಬ್ಬ ಬರ್ತಾನೆ ಕವಿ, ಅವನು ಒಬ್ಬ ಅಗಸ. ಭರ್ತೃಮೇಂಠ ಅಂತ ಮತ್ತೊಬ್ಬ ಕವಿ ಬರ್ತಾನೆ, ಅವನೊಬ್ಬ ಮಾವಟಿಗ. ಗಂಗಾದೇವಿ ಇರ್ಬೋದು, ತಿರುಮಲಾಂಬೆ ಇರ್ಬೋದು, ರಾಮಭದ್ರಾಂಬೆ ಇರ್ಬೋದು, ಮಧುರವಾಣಿ ಇರ್ಬೋದು, ಇವರೆಲ್ಲ ದೇವದಾಸಿಯರು, ಶೂದ್ರ ಸ್ತ್ರೀಯರು. ಇಂಥ ಇನ್ನೂ ಎಷ್ಟೋ ಜನ ಸರ್ವೋತ್ಕೃಷ್ಟವಾದ ರಮಣೀಯವಾದ ಕಾವ್ಯ ನಿರ್ಮಾಣ ಧುರೀಣರಾಗಿದ್ದರು ಅಂತ ಗೊತ್ತಾಗುತ್ತದೆ. ಹೀಗಿದ್ದಾಗ ಕಾವ್ಯಕ್ಕೆ ಆವಾಗ ಶಾಸ್ತ್ರವೂ ಅನಿವಾರ್ಯವಾಗಿತ್ತು. ಈಗಿದ್ದಂತೆ ಒಂದು 25-30 ಶಬ್ದ ಇಟ್ಕೊಂಡ್ಬಿಟ್ಟು ಏನನ್ನೂ ಹೊಸದು ಕಳಿಸ್ಬೋದು ಅಂತ ಆಗಿರಲಿಲ್ಲ. ಹನಿಕವನ, ಮಿನಿಗವನ, ಕಿರಿಕವನ, ಕಿರಿಕಿರಿಕವನ ಅದೆಲ್ಲ ಬರುವಂತೆ ಇರಲಿಲ್ಲ. ಪ್ರೌಢವಾದ ಕಾವ್ಯವನ್ನೇ ಬರೀಬೇಕಿತ್ತು. ಕವಯ ಪಂಡಿತ ಕವಯ ತಾನವಮಂತಸ್ತು ಕೇವಲಂ ಗವಯ ಅನ್ನುವ ಭಾವ ಇದ್ದದ್ದು. ಹಾಗಾಗಿ ರನ್ನ ಸಾಮಾಜಿಕವಾಗಿ ಉನ್ನತ ಸ್ತರಕ್ಕೆ ಸೇರದೇ ಇದ್ದರೂ ಸಾಂಸ್ಕೃತಿಕವಾಗಿ ಉನ್ನತ ಸ್ತರಕ್ಕೆ ಸೇರಬಲ್ಲಂಥ ಅನುಕೂಲ ಇದ್ದ ಕಾಲ ಅದಾಗಿತ್ತು ಅಂತ ಗೊತ್ತಾಗುತ್ತೆ. ಇದನ್ನು ನಾವು ಸ್ಮರಣೀಯವಾಗಿ ಕಾಣಬೇಕು. ಹೀಗೆ ರನ್ನನ ಪೂರ್ವ ವೃತ್ತಾಂತವನ್ನು ನೋಡ್ತೀವಿ. ಆರಂಭದಲ್ಲಿ ಅವನು ಪ್ರಸಿದ್ಧನಾದ ಗಂಗರ ನಾಯಕ ಚಾವುಂಡರಾಯನಿಗೆ ಅಧೀನನಾಗಿದ್ದ, ಅಂದರೆ ಅವನ ಆಶ್ರಯದಾತನಾಗಿದ್ದ. ಮತ್ತು ಅವನಿಗೂ ಕೂಡ ಕಾವ್ಯದಲ್ಲಿ ರುಚಿಯನ್ನು ಹಿಡಿಸಿ ತ್ರಿಷಷ್ಟಿ ಚಲಾಕ ಪುರಾಣ ಅನ್ನುವ ಗದ್ಯ ಕಾವ್ಯವನ್ನು, ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನುವ ಗದ್ಯ ಕಾವ್ಯದ ಬರವಣಿಗೆಯಲ್ಲಿ ಸಹಾಯ ಮಾಡಿದ. ಅದಾದ ಮೇಲೆ ಅವನು ತಾನು ಅತ್ತಿಮಬ್ಬೆಯ ಆಶ್ರಯಕ್ಕೆ ಹೋದ. ಅಲ್ಲಿ ತೈಲಪ ಚಾಲುಕ್ಯ ತೈಲಪನ ಒಂದು ಪರಾಕ್ರಮ, ಶೌರ್ಯ ಇವುಗಳಿಂದ ಮಾರು ಹೋಗಿ ಮುಂದೆ ಅವನ ಆಶ್ರಯದಲ್ಲಿ ಬೆಳೆದ ಅಂತ ಗೊತ್ತಾಗುತ್ತೆ. ಇವನ ಪ್ರಸಿದ್ಧವಾದಂಥ ಕೃತಿಗಳು 4 ಕಾವ್ಯಗಳು. ರನ್ನಕಂದ ಅಂತ ಮತ್ತೊಂದು ನಿಘಂಟುವು ಇತ್ತು ಅಂತ ಗೊತ್ತಾಗುತ್ತೆ. ಇವತ್ತು 45 ಪದ್ಯಗಳು ಮಾತ್ರ ಸಿಗ್ತಾ ಇವೆ. ರನ್ನಕಂದ ಅನ್ನುವ ಒಂದು ಅಮರಕೋಶದ ಸದೃಶವಾದ ಕನ್ನಡದ ನಿಘಂಟು, ಲೆಕ್ಸಿಕೋನ್ ಅಂತ ಕರೀತಾರಲ್ಲ, ಆ ರೀತಿಯಾದದ್ದು. ಆತ ಸಾಹಸ ಭೀಮ ವಿಜಯ ಅನ್ನುವ ಪ್ರಸಿದ್ಧವಾದ ಗದಾಯುದ್ಧ ಬರೆದದ್ದು. ಅದು ಕಟ್ಟಕಡೆಯ ಉಪಲಬ್ಧ ಕೃತಿ ಅಂತ. ಮೊದಲು ಬರೆದದ್ದು ಪ್ರಾಯಶಃ ಪರಶುರಾಮ ಚರಿತೆ. ಅದನ್ನು ನಮ್ಮ ಪ್ರಸಿದ್ಧ ವಿದ್ವಾಂಸರಾದ ಹಂಪ ನಾಗರಾಜಯ್ಯನವರು ಚಾವುಂಡರಾಯನ ಜೀವನವನ್ನು ಆಧರಿಸಿ ಬರೆದಂಥ ಒಂದು ರೀತಿ ಅಭೇದವನ್ನು ಕಲ್ಪಿಸಿ ಪರಶುರಾಮನಿಗೂ ಚಾವುಂಡರಾಯನಿಗೂ ಬರೆದ ಕಾವ್ಯ ಇರಬೇಕು ಅಂತ ಊಹೆ ಮಾಡ್ತಾರೆ. ಒಂದು 5-6 ಪದ್ಯಗಳು ಅಲ್ಲಿ ಇಲ್ಲಿ ನಮಗೆ ಸಿಕ್ಕುತ್ತವೆ. ತುಂಬ ಚೆನ್ನಾಗಿರ್ತಕ್ಕಂಥ ಪದ್ಯಗಳೇ ಅವು ಅನ್ನೋದ್ರೊಳಗೆ ಸಂದೇಹವಿಲ್ಲ. ಅದಲ್ಲದೆ ಚಕ್ರೇಶ್ವರ ಚರಿತೆ ಅಂತ ಬರೆದದ್ದು, ಅದು ಜೈನ ಪುರಾಣಗಳಲ್ಲಿ ಬರ್ತಕ್ಕಂಥ ಭರತ ಚಕ್ರವರ್ತಿಯ ಒಂದು ಜೀವನವನ್ನು, ತೈಲಪನ ಜೀವನವನ್ನು ಸಮೀಕರಣ ಮಾಡಿಕೊಂಡು ಬಂದಂಥ ಒಂದು ಕಾವ್ಯ. ಅದಾದ ಮೇಲೆ ಅವನು ಅಜಿತನಾಥ ಪುರಾಣ ತಿಲಕಂ ಅಂತ ಒಂದು ಅಪ್ಪಟ ಜೈನ ಕಾವ್ಯ ಬರೆದ. 2ನೇ ತೀರ್ಥಂಕರ ಅಜಿತನಾಥನನ್ನು ಕುರಿತದ್ದು. 1ನೇ ತೀರ್ಥಂಕರ ಆದಿದೇವ ವೃಷಭನಾಥ ತೀರ್ಥಂಕರನ ಕುರಿತು ಆದಿಪುರಾಣ ಅಂತ ಪಂಪ ಬರೆದಿದ್ದ. ಅದೇ ಮಾದರಿಯಲ್ಲಿ ಅವನು ಬರೆದ. ಆದರೆ ಆದಿಪುರಾಣದಷ್ಟು ದೊಡ್ಡದಲ್ಲ, ಚಿಕ್ಕದಾದ ಚೊಕ್ಕವಾದಂಥ ಕಾವ್ಯ. ಅಲ್ಲಿ ಭವಾವಳಿಗಳ ಒಂದು ತೊಡಕು ತೋಟಿ ತುಂಬ ಕಡಿಮೆ ಇದೆ. ಸಾಮಾನ್ಯವಾಗಿ ಜೈನರು ಒಂದು ಲೌಕಿಕ, ಒಂದು ಆಗಮಿಕ ಕಾವ್ಯ ಅಂತ ಬರೆಯೋದು. ಪಂಪ ಲೌಕಿಕವಾಗಿ ವಿಕ್ರಮಾರ್ಜುನ ವಿಜಯವನ್ನು ಮತ್ತು ಆಗಮಿಕವಾಗಿ ಬರೆದಂಥ ಆದಿಪುರಾಣವನ್ನು ನಾವು ನೋಡಿಯೇ ಇದ್ದೀವಿ. ಅದೇ ರೀತಿಯಲ್ಲಿ ರನ್ನ ಬರೆದದ್ದು ಅಂತ. ಆದರೆ ಇನ್ನು ಮಿಕ್ಕ 2 ಕಾವ್ಯಗಳು, ಚಕ್ರೇಶ್ವರ ಚರಿತೆ ಹಾಗೂ ಪರಶುರಾಮ ಚರಿತೆ, ಅದು ಲೌಕಿಕ ಕಾವ್ಯಗಳೇ. ಅಂದರೆ ಆಶ್ರಯದಾತರನ್ನು
ಪೌರಾಣಿಕ ವ್ಯಕ್ತಿಗಳಿಗೆ ಸಮೀಕರಿಸಿ ಮಾಡುವಂಥ ಒಂದು ರಚನಾ ವಿಶೇಷ. ಪಂಪ ಮಾಡಿದ್ದಾನೆ, ರನ್ನ ಮಾಡಿದ್ದಾನೆ. ಮುಂದಿನ ಕೆಲವರು ಆ ದಾರಿಯನ್ನು ಹಿಡಿದು ಹೋಗಲಿಲ್ಲ, ಅಷ್ಟೇ ಮಾಡುವುದಕ್ಕೆ ಅವಕಾಶ ಇದೆ. ಆಮೇಲೆ ಅವನು ಅನೇಕ ಶಾಸನಗಳನ್ನು ಕೂಡ ಬರೆದಿದ್ದ ಅಂತ ಗೊತ್ತಾಗುತ್ತೆ. ಆ ಶಾಸನಗಳು ಈಗಲೂ ನಮಗೆ ಉಪಲಬ್ಧದಲ್ಲಿವೆ. ಹಿಂದಿನ ಕವಿಗಳು ಆಸ್ಥಾನ ವಿದ್ವಾಂಸರಾಗಿ ಸೇರಿದಾಗ ಮಹಾರಾಜರುಗಳ ಶಾಸನಗಳನ್ನು ಕೂಡ ಬರೆಯಬೇಕಾಗ್ತಿತ್ತು. ಆ ಶಾಸನಗಳ ಸ್ಮರಣೀಯವಾದ ಪದ್ಯಗಳೆಷ್ಟೋ ಇವನಿಂದ ರಚಿತವಾದವು. ತೆಲುಗಿನಲ್ಲಿ ತತ್ಕ್ಷಣ ನೆನಪಿಗೆ ಬರುವುದು ಮಹಾಕವಿ ಶ್ರೀನಾಥ. ಅವನು ಅನೇಕ ಸಂಸ್ಕೃತ ತೆಲುಗು ಶಾಸನಗಳನ್ನು ಬರೆದ. ಹಾಗೆ ರನ್ನ ಕೂಡ ಮಾಡಿದ್ದು. ಅವನ ಹೆಸರು ಇವತ್ತು ನಮಗೆ ಎದ್ದು ಕಾಣುವಂತೆ ನಿಂತಿರೋದು ಗದಾಯುದ್ಧದಿಂದ. ಸಾಹಸ ಭೀಮ ವಿಜಯಂ ಅಂತ, ವಿಕ್ರಮಾರ್ಜುನ ವಿಜಯಂ ಅಂತ ಪಂಪ ಹೆಸರಿಟ್ಟಂತೆ ಸಾಹಸ ಭೀಮ ವಿಜಯಂ ಅಂತ ಇವನ ಹೆಸರಿಟ್ಟು ಬರೆದ. ಇದರ ಮೇಲೆ ಅಜಿತನಾಥ ಪುರಾಣ ತಿಲಕ ಇದೆ, ಆದರೆ ಅದಕ್ಕೆ ಅಂಥ ಪ್ರಸಿದ್ಧಿ ಇಲ್ಲ. ಅದರ ಕಾವ್ಯ ಸೌಂದರ್ಯ ಇದರ ಮಟ್ಟಕ್ಕೆ ಬರುವಂಥದ್ದಲ್ಲ. ಪದ್ಯರಚನೆ ಚೆನ್ನಾಗಿದೆ, ವರ್ಣನೆ ಚೆನ್ನಾಗಿದೆ, ಎಲ್ಲ ಸೊಗಸಾಗಿದೆ. ಆದರೆ ಇಡೀ ಇತಿವೃತ್ತದಲ್ಲಿಯೇ ಅಂಥ ನಾವೀನ್ಯ ಇಲ್ಲ. ಮಹಾಭಾರತಕ್ಕಿಂತ ದೊಡ್ಡ ಕಥೆ ಎಲ್ಲಿ ಸಿಗಬೇಕು? ಅದು ಒಂದು ಮುಖ್ಯ ಕಾರಣ. ಇನ್ನು ಉಳಿದ 2 ಕೃತಿಗಳು ನಮಗಿಂದು ಸಿಕ್ಕಿಲ್ಲ. ಚಕ್ರೇಶ್ವರ ಚರಿತೆ ಮತ್ತು ಪರಶುರಾಮ ಚರಿತೆ. ಮೊದಲೇ ಹೇಳಿದಂತೆ ಒಂದು 3-4 ಪದ್ಯಗಳು ಅವು, 2ರಲ್ಲಿ ಅಲ್ಲಲ್ಲಿ ಇಲ್ಲಿಲ್ಲಿ ಅಂತ ಸೂಕ್ತಿ ಸುಧಾರಣವ ಇರಬಹುದು, ಕಾವ್ಯಸಾರ ಇರಬಹುದು. ಈ ರೀತಿಯಾದ ಒಂದು ಸಂಕಲನ ಗ್ರಂಥಗಳಲ್ಲಿ ಅಥವಾ ನಾಗವರ್ಮನ ಕಾವ್ಯಾವಲೋಕನ ಮೊದಲಾದ ಅಲಂಕಾರಶಾಸ್ತ್ರ ಗ್ರಂಥಗಳಲ್ಲಿ ಚದುರಿ ಹೋಗಿ ಅಲ್ಲಿ ಇಲ್ಲಿ ಸಿಗುವಂಥದ್ದಾಗಿವೆ. ಇವನು ಚಕ್ರವರ್ತಿಯಾದ ಸತ್ಯಾಶ್ರಯ ಎರಿವ ಬೆಡಂಗ ಅಂತ ಹೆಸರು ಪಡೆದವನ ಆಸ್ಥಾನದಲ್ಲಿದ್ದ ತೈಲಪನ ಮಗ. ಆ ಕಾಲದಲ್ಲಿ ಅವನನ್ನು ಸಮೀಕರಿಸಿ ಭೀಮನ ಜೊತೆಗೆ ಬರೆದ ಕಾವ್ಯ ಈ ಗದಾಯುದ್ಧ. ನಮಗೆ ಆ ಹೆಸರು ಕೊಟ್ಟವರು BM ಶ್ರೀಕಂಠಯ್ಯನವರು ತಮ್ಮ ನಾಟಕದ ಮೂಲಕ. ಅದೇ ಹೆಚ್ಚು ಪ್ರಸಿದ್ಧಿಯಾಗಿ ಬಳಕೆಗೂ ಬಂದದ್ದಾಯಿತು. ಈ ಒಂದು ಕಾವ್ಯದ ಪರಿಚಯಕ್ಕೆ ಹೋಗುವ ಮುನ್ನ ಪಂಪ ಸಾಮಂತ ಚೂಡಾಮಣಿಯಾದ ಅರಿಕೇಸರಿ ಆಸ್ಥಾನದಲ್ಲಿದ್ದರಿಂದ ಎಂದೂ ಕವಿಚಕ್ರವರ್ತಿಯನ್ನು ಬಿರುದು ಪಡೆಯೋಕ್ಕಾಗಲಿಲ್ಲ. ಆದರೆ ಚಕ್ರೇಶ್ವರನಾದ ಚಕ್ರವರ್ತಿಯಾದ ಸತ್ಯಾಶ್ರಯನ ಆಸ್ಥಾನದಲ್ಲಿ ಇವನಿದ್ದರಿಂದ ರನ್ನನಿಗೆ ಪಡೆಯೋಕ್ಕಾಯಿತು ಅಂದಾಗ, ರನ್ನನಿಗಿಂತ ಕವಿತ್ವದಲ್ಲಿ ದೊಡ್ಡವನು ಪಂಪ. ಅವನಿಗೆ ಆ ದಕ್ಕಲಿಲ್ಲ ಮನ್ನಣೆ ಎನ್ನುವುದು ನಮಗೆ ತಿಳಿಯುತ್ತೆ. ಇದು ಒಂದು ರೀತಿ ವಿಪರ್ಯಾಸ. ಯಜಮಾನನ ಸ್ಥಾನದಿಂದ ಕವಿಗೆ ಸ್ಥಾನ ಬಂದುಬಿಡುತ್ತೆ. ಆದರೆ ರನ್ನ ತೀರಾ ಯೋಗ್ಯತೆ ಇಲ್ಲದವನಲ್ಲ, ಅದೊಂದು ಸಂತೋಷ. ಅವನೇ ಅಜಿತ ಪುರಾಣ ಕಾವ್ಯ ತಿಲಕದಲ್ಲಿ ಹೇಳ್ತಾನೆ, ಮತಿಕೋಶಂ ಪದವಿದ್ಯೆ ಕಂಠಿಕೆ ಜಸಂ ಶ್ವೇತಾತ ಪತ್ರಂ ಸರಸ್ವತಿ ಮಾದೇವಿ ಪದೋಕ್ತಿ ಭೇರಿ ಕಳಿತಂ ಸಿಂಹಾಸನಂ ಸಂದಲಂಕೃತಿ ಚಂಚಮರೀಜಮಾಗೆ ಕವಿತಾ ಸಾಮ್ರಾಜ್ಯಮಂ ತಾಳ್ದಿದುನ್ನತಿಯಿಂದಂ ಕವಿಚಕ್ರವರ್ತಿ ವೆಸರೇಂ ರನ್ನಂಗೆ ಮೈವೆತ್ತುದೋ ಅಂತ. ಕವಿಚಕ್ರವರ್ತಿ ತಾನು ಅನ್ನುವುದಕ್ಕೆ ಎಲ್ಲ ಹೊಂದಿಕೆಯಾದದ್ದು ಹೇಗೆ ಅಂತ ಹೇಳ್ತಾನೆ. ಮತಿ ಕೋಶಂ, ತನ್ನ ಬುದ್ಧಿನೇ ಬೊಕ್ಕಸ, ರಾಜನಿಗೆ ಬೊಕ್ಕಸ ಬೇಕು. ಪದವಿದ್ಯೆ ಕಂಠಿಕೆ, ಇನ್ನು ಅವನಿಗೆ ಶಬ್ದಶಾಸ್ತ್ರಗಳು ಯಾವುದಿವೆ ಅದೇನೇ ಕಂಠಿಕೆ. ಅಧಿಕಾರ ಸೂಚಕವಾದ ಕಂಠಿಹಾರವನ್ನು ಹಾಕ್ಕೊಳ್ಬೇಕು, ಅದು ರಾಜಲಾಂಛನ, ಅದು ಅವನಿಗೆ. ಇನ್ನು ಜಸಂ ಶ್ವೇತ ಆತಪತ್ರಂ, ಇವನ ಧವಳ ಕೀರ್ತಿಯೇ ಬೆಳ್ಗೋಡೆ. ಸರಸ್ವತಿ ಮಾದೇವಿ, ಇನ್ನು ರಾಜ್ಯಲಕ್ಷ್ಮಿ ಅಂದರೆ ವಿದ್ಯಾಲಕ್ಷ್ಮಿಯಾದ ಸರಸ್ವತಿ. ಪದೋಕ್ತಿ ಭೇರಿ ಕಳಿತಂ, ಇವನ ಮಾತುಗಳೇ ನಗಾರಿ. ಕವಿಯ ಪದ್ಯಗಳಿಗಿಂತ ಮಿಗಿಲಾದ ಢಂಕ ರವ ಇನ್ಯಾವುದುಂಟು? ಇನ್ಯಾವ ಬೇರಿ ಕಾಹಳಾದಿ ರವಗಳು ಶಬ್ದಗಳು ಇವೆ? ಸಿಂಹಾಸನಂ ಸಂದಲಂಕೃತಿ ಚಂಚಮರೀಜಮಾಗೆ, ಹೀಗೆ ಇವೆಲ್ಲ ಸಿಂಹಾಸನಾದಿ ಅಲಂಕಾರಗಳಾಗಿವೆ. ಇನ್ನು ಬಗೆ ಬಗೆಯ ಅಲಂಕಾರಗಳೇನೆ ಇವನಿಗೆ ಚಾಮರಗಳಾಗಿವೆ. ಹೀಗೆ ಕವಿತಾ ಸಾಮ್ರಾಜ್ಯವನ್ನು ಉನ್ನತಿಯಿಂದ ತಾಳ್ದ ಕವಿಚಕ್ರವರ್ತಿ ರನ್ನನಿಗೆ ಅದು ಸಹಜವಾಗಿ ಬಂದಿದೆ. ಇದಕ್ಕೆ ಹೋಲಿಕೆ ನೆಲ್ಲಿ ಅಂತ ಹೇಳ್ಬಿಟ್ಟು ಕರೀತಾನೆ. ಈ ರೀತಿ ತನ್ನ ಬಗ್ಗೆ ತಾನು ಹೆಮ್ಮೆ ಪಟ್ಟವನು. ಪಂಪ ಸಂಕೋಚ ಪಡ್ತಾನೆ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವರ್ಧಿಯ ನೀಸಿ ಜಯಿಸುವೆಂ ವ್ಯಾಸನಮೆಂಬ ಗರ್ವ ಮೆನಗಿಲ್ಲ ಅಂತ. ಆದರೆ ನನ್ನ ಆ ಥರದ್ದೆಲ್ಲ ಮಾಡೋಲ್ಲ, ಹೆಮ್ಮೆ ಪಡ್ತಾನೆ. ವಿನಯ ಒಂದು ಸ್ವಲ್ಪ ಬೇಕಿತ್ತೇನೋ ಅನಿಸುತ್ತೆ, ಆದರೆ ಕೆಲವರ ಅಭಿನಯವೇ ಚೆನ್ನಾಗಿರುತ್ತೆ. ಕೆಲವು ಕವಿಗಳ ರೀತಿ ಹಾಗೆ. ಜಗನ್ನಾಥ ಪಂಡಿತ, ನೈಷಧೀಯ ಚರಿತಕಾರವ ಹರ್ಷ, ತೆಲುಗಿನ ಶ್ರೀನಾಥ,
ಇಂಗ್ಲೀಷ್ನ ಜಾನ್ ಮಿಲ್ಟನ್, ಇವರಿಗೆಲ್ಲ ಇದ್ದಂಥ ಜಂಬ ಬಿಂಕ ಒಂದು ರೀತಿ ಶೋಭೆ ಅಂತ. ನಮ್ಮ ಕಾಲದವರೇ ಆದ ಕುವೆಂಪು, ನಾನೇರುವೆತ್ತರಕ್ಕೆ ನೀನೇರಬಲ್ಲಯ್ಯ, ನಾಹಾರವಗಲಕ್ಕೆ ನೀಹಾರಬಲ್ಲಯ್ಯ, ನಾ ಮುಳುಗುವಾಳಕ್ಕೆ ನೀ ಮುಳುಗುಬಲ್ಲಯ್ಯ, ಹೌದು ಬಾ ಹತ್ತಿರಕ್ಕೆ, ಇಲ್ಲ ನಡೆ ದೂರ ಸರಿ ಅಂತನ್ನುವಂಥ ಪದ್ಯಗಳು ಬರೆದ್ರೆ ನಮಗೆ ಸಂತೋಷ ಆಗುತ್ತೆ. ಸಮರ್ಥನೆ ಮಾಡಿಕೊಳ್ಳಬಲ್ಲಂಥ ಶಕ್ತಿ ಇದೆ ಅವರಿಗೆ. ಆನೆ ಮದ ಏರಿ ಹೂಂತ ಆ ಕಡೆ ಈ ಕಡೆ ಸೊಂಡೆಲಾಡಿಸಿದ್ರೆ ಅದಕ್ಕೆ ಶೋಭೆ. ಆದರೆ ಹಂದಿಯೋ ನಾಯೋ ಆ ಥರ ಮಾಡಿದ್ರೆ ಸರಿಯಾಗುತ್ತಾ? ಅಲ್ಲ. ಈ ದೃಷ್ಟಿಯಿಂದ ರನ್ನನಿಗೆ ಅದು ಒಂದು ಯೋಗ್ಯ ಅಂತ ಹೇಳುವ ಶೋಭೆಯಾಗಿ ನಾವು ನೋಡ್ತೀವಿ. ರನ್ನನ ಗದಾಯುದ್ಧವನ್ನು ನಾವಿನ್ನು ನೇರವಾಗಿ ಕಾಣಬಹುದು. ಈ ಕೆಲವು ದಿವಸಗಳಲ್ಲಿ ಮೊದಲನೆಯ ಕಂತಾಗಿ ಇಂದು ನಾಳೆ ನಾಡದ್ದು, ಮತ್ತೊಂದು ಕಂತಾಗಿ ನಾವು ಮಾರ್ಚ್ ತಿಂಗಳಲ್ಲಿ ಸಾಮಾನ್ಯ ಈ 6 ದಿವಸಗಳ ಅವಧಿಯಲ್ಲಿ ಈ ಒಂದು ಕಾವ್ಯದ ಸ್ವಾರಸ್ಯ ಭಾಗಗಳನ್ನಷ್ಟನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ಆಸಕ್ತರಿಗೆ ರನ್ನನ ಗದಾಯುದ್ಧ ಕನ್ನಡ ಸಾಹಿತ್ಯ ಪರಿಷತ್ನವರು ಕನ್ನಡದ ಹೊಸಗನ್ನಡದ ಗದ್ಯಾನುವಾದದ ಸಮೇತ ಮೂಲದೊಂದಿಗೆ ಅಚ್ಚು ಮಾಡಿಸಿದ್ದಾರೆ. ತುಂಬ ಅಗ್ಗದ ಬೆಲೆಗೆ ಸಿಗುತ್ತದೆ. ಹಿಂದೆ ತೀನಂ ಶ್ರೀಕಂಠಯ್ಯನವರು ಸಂಗ್ರಹ ಮಾಡಿ 330-340 ಪದ್ಯಗಳಷ್ಟು ಅಡಕದ ಸಂಗ್ರಹ ಮಾಡಿ ಅವರು ಒಳ್ಳೆಯ ಟಿಪ್ಪಣಿ ವಿವರಣೆ ಎಲ್ಲ ಕೊಟ್ಟು ಕೂಡ ಗದಾಯುದ್ಧ ಸಂಗ್ರಹ ಅಂತ ಪುಸ್ತಕ ಮಾಡಿದ್ದಾರೆ. ಈ ಎರಡೂ ಕೂಡ ನಮಗೆ ದಕ್ಕುವಂಥವೇ. ತೀನಂ ಶ್ರೀಯವರ ಪುಸ್ತಕ ಕಾವ್ಯಾಲಯ ಪ್ರಕಾಶನದ್ದು, ಆಸಕ್ತರು ಅಧ್ಯಯನ ಮಾಡಬಹುದು. ನನಗೆ ಬಹಳ ಸಂತೋಷದ ವಿಷಯ ಏನೆಂದರೆ, ಇಂಥ ಕಾವ್ಯಗಳನ್ನು ಕುರಿತು ಮಾತನಾಡುವ ಅವಕಾಶವೇ ಬರುವುದಿಲ್ಲ. ವೇದಾಂತ ಅಂಥೇಳಿ ಪುನರ್ಜನ್ಮಾನ್ನೇ ಭೂತಚೇಷ್ಟೆಯನ್ನೇ ಜಗಜ್ಜಾಹೀರಾಗಿ ಜೈಗೀಯಮಾನವಾಗಿ ರೋರೋದಿಸ್ತಾ ಇರುತ್ತೆ ದಿಗ್ದಿಶಾಂತವಾಗಿ. ಆದರೆ ರನ್ನನೋ ಜಗನ್ನಾಥ ವಿಜಯವನ್ನೋ ಮತ್ತು ಇನ್ಯಾವುದೋ ಹರಿಶ್ಚಂದ್ರ ಕಾವ್ಯವನ್ನೋ ಕುರಿತು ಮಾತಾಡಬೇಕು ಅಂತಂದರೆ ಅವಕಾಶವೇ ಬರೋಲ್ಲ, ಶ್ರೋತೃಗಳು ಬರೋಲ್ಲ. ಅದೆರಡನ್ನೂ ಕಲ್ಪಿಸಿಕೊಟ್ಟಂಥ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಕೃತಜ್ಞತೆ ಸಲ್ಲುತ್ತದೆ. ಆಯೋಜಕರಿಗೆ, ಪ್ರಾಯೋಜಕರಿಗೆ, ಶ್ರೋತೃ ಸಹೃದಯರಿಗೆ ಎಲ್ಲರಿಗೂ ಕೂಡ. ಏಕೆಂದರೆ ಕಾವ್ಯ ಕರತಲದಲ್ಲಿರುವ ಕೈವಲ್ಯ, ಕರತಲದ ಕೈಲಾಸ, ನಮಗೆ ವಿಚಾರಕ್ಕೆ ಎಟುಕಬಲ್ಲ ವೈಕುಂಠ, ಬುದ್ಧಿಗೆ ಎಟುಕಬಲ್ಲ ಬ್ರಹ್ಮಲೋಕ, ಅಂಗೈಯಲ್ಲಿರುವ ಅಮರಾವತಿ, ಇದನ್ನು ಬಿಟ್ಟು ಇನ್ಯಾವ್ಯಾವುದಕ್ಕೋ ನಾವು ಎಡತಾಕಬೇಕಿಲ್ಲ. ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾಂ ಅಟತಿ ದುರ್ಮತಿ ಎನ್ನುವ ಗಾದೆನೇ ಜ್ಞಾಪಕ ಬರುತ್ತೆ. ಯಾಕೆಂದರೆ ಕಾವ್ಯ ಹಿರಿಯಣ್ಣನವರ ಮಾತಿನಲ್ಲಿ ಹೇಳೋದಿದ್ದರೆ ಈ ಕಾಲಕ್ಕೆ ಮತಕ್ಕಿಂತಲೂ ಮಿಗಿಲಾಗಿ ಆತ್ಮಸಂಸ್ಕಾರಕವಾದದ್ದು ಅಂತ. ಇಟ್ಸ್ ಮೋರ್ ದ್ಯಾನ್ ರಿಲಿಜನ್ ಫಾರ್ ರಿಫೈನ್ಮೆಂಟ್ ಆಫ್ ಪರ್ಸನಾಲಿಟಿ ಅಂತಂತ ಕರೀಬಹುದು. ಹೀಗಾಗಿ ಅದರೊಳಗೂ ನಮ್ಮ ಪ್ರಾಚೀನ ಕಾವ್ಯಗಳು ತುಂಬ ಉತ್ಕೃಷ್ಟವಾದಂಥ ಮೌಲ್ಯವನ್ನು ಒಳಗೊಂಡಿವೆ. ಅವುಗಳ ರಚನಾ ಪದ್ಧತಿಯೇ ಅಷ್ಟು ಚೆನ್ನಾಗಿವೆ. ಸಂಸ್ಕೃತ ಕಾವ್ಯವನ್ನಾದರೂ ಅಲ್ಲಿ ಇಲ್ಲಿ ಮಾತನಾಡುವ ಅವಕಾಶ ಬರುತ್ತೆ. ಯಾಕೆಂದರೆ ಸಂಸ್ಕೃತ ಅಂದರೆ ಪ್ರಾಚೀನವನ್ನೇ ಓದುವರಿದ್ದಾರೆ. ಆದರೆ ಕನ್ನಡ ಅಂತಂದರೆ 20ನೇ ಶತಮಾನಕ್ಕೆ ಹಿಂದೆ ಏನೂ ಇರಲಿಲ್ಲ ಅನ್ನುವಂಥ ಕೆಟ್ಟ ಬುದ್ಧಿ ಬಂದುಬಿಟ್ಟಿದೆ ನಮ್ಮ ಈ ಕಾಲದ ಪತ್ರಿಕೋದ್ಯೋಗಿಗಳಿಗೆ, ಲೇಖಕರಿಗೆ, ಅವರಿಗೆ ಇವರಿಗೆ ಎಲ್ಲ. ಆದರೆ 20ನೇ ಶತಮಾನದ ಹಿಂದೆ 9 ಶತಮಾನಗಳಿಗೂ ಹೆಚ್ಚು ಕಾಲ ಉಜ್ವಲೋಜ್ವಲವಾಗಿ ಬೆಳಗಿದಂಥ ಪರಂಪರೆ ಇತ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಹೆಚ್ಚಾಗಿ ಕುಮಾರವ್ಯಾಸ, ಆಮೇಲೆ ಲಕ್ಷ್ಮೀಶ, ರಾಘವಾಂಕ ಇವರುಗಳು ಬಳಕೆಗೆ ಬರ್ತಾರೆ. ಮತ್ತು ಇತ್ತ ವಚನಕಾರರನ್ನು, ಅತ್ತ ಹರಿದಾಸರನ್ನು ಗಮನಿಸ್ತಾರೆ. ಆದರೆ ಚಂಪೂ ಕವಿಗಳನ್ನು ಮರೆತು ಬಿಡ್ತಾರೆ. ಚಂಪೂ ಕಾವ್ಯ ಕನ್ನಡದ ಹೆಗ್ಗಳಿಕೆಗಳಲ್ಲಿ ಒಂದು. ಸಂಸ್ಕೃತದ ಚಂಪೂ ಕಾವ್ಯದ ಸ್ವಾರಸ್ಯಕ್ಕೆ ಒಂದಿಷ್ಟು ಕಡಿಮೆ ಇಲ್ಲದೆ, ನಿಜ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಹೆಚ್ಚಾಗಿಯೇ ಕನ್ನಡದಲ್ಲಿ, ತೆಲುಗಿನಲ್ಲಿ ಚಂಪೂ ಕಾವ್ಯ ಪರಂಪರೆ ಬೆಳೆದಿದೆ. ಮತ್ತು ಈ 2 ಭಾಷೆಗಳಲ್ಲಿಯ ಚಂಪೂ ಕಾವ್ಯಗಳ ಸಾದೃಶ್ಯ ಮತ್ತು ಅವರ ಸಾಧನೆ ಅಸಾಮಾನ್ಯವಾದದ್ದು. ಈ ಕಾವ್ಯಗಳನ್ನು ಓದುವಾಗ ಒಳ್ಳೆಯ ರಸವತ್ತಾದ ಸೃಷ್ಟಿಯನ್ನು ಆಸ್ವಾದಿಸಿದ ಅನುಕೂಲತೆ, ಆನಂದ ಮಾತ್ರವಲ್ಲದೆ ತುಂಬ ವ್ಯುತ್ಪತ್ತಿ ಬರುತ್ತೆ. ಎಷ್ಟು ಶಬ್ದಗಳು ನಮಗೆ ಸಿಗುತ್ತವೆ, ಎಷ್ಟು ಸೂಕ್ತಿಗಳು ನಮಗೆ ದಕ್ಕುತ್ತವೆ, ಎಷ್ಟು ಬಗೆಯ ಭಾವಗಳು ನಮಗೆ ನಿಲುಕುತ್ತವೆ ಅನ್ನೋದನ್ನು ನಾವು ನೋಡಬೇಕು. ಮತ್ತು ಇಂದು ಕನ್ನಡ ಅಂತ 2 ಕೈಯೇ ಸಾಲದೆ 100 ಕೈಯಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಆದರೆ ಇವರಿಗೆಲ್ಲರಿಗೂ ಈ ಪ್ರಾಚೀನ ಕಾವ್ಯಗಳ ಬಗ್ಗೆ ಅತ್ಯಂತ ಅಜ್ಞಾನ, ತಿರಸ್ಕಾರ ಉಂಟು. ಹಳಗನ್ನಡವನ್ನು ಬಿಟ್ಟರೆ ನಮ್ಮ ಪರಂಪರೆ ಸತ್ತು ಹೋಗುತ್ತೆ. ಹೊಸಗನ್ನಡದಲ್ಲಿ ನ್ಯೂಸ್ ಪೇಪರ್ ಬರವಣಿಗೆ ಮಾಡಬಹುದು, ಟಿ ವಿ ಸೀರಿಯಲ್ ಡೈಲಾಗ್ ಬರೀಬಹುದು. ಆದರೆ ಒಂದು ಒಳ್ಳೆಯ ಪದ್ಯವನ್ನು ಬರೆಯೋಕ್ಕಾಗಲ್ಲ. ಒಂದು ಪದ್ಯ ಬರೀಬೇಕು ಅಂದರೆ ನಡುಗನ್ನಡಕ್ಕಾದರೂ ನಡುಬಗ್ಗಿಸಿ ಬರಬೇಕು.
ಇಲ್ಲದಿದ್ದರೆ ಆಗೋಲ್ಲ. ನಾನು ಮನೆಗೆ ಹೋಗುತ್ತಾ ಇದ್ದೇನೆ ಅನ್ನೋದನ್ನು ಯಾವ ಥರ ಕವಿತೆಯಾಗಿ ಮಾಡೋದಕ್ಕೆ ಸಾಧ್ಯ? ಕವಿತೆ ಅಂತ ಅನ್ನಿಸ್ಬೇಕಲ್ಲ ಸ್ವಾಮಿ. ಅವರೇ ಕಾಳೇ ಇರಬಹುದು, ಹಾಗೇನೆ ತಂದು ಉಪ್ಪಿಟ್ಟಿಗೆ ಹಾಕಿದ್ರೆ ಉಪ್ಪಿಟ್ಟು ಕೆಡ್ತು, ಕಾಳು ಕೆಡ್ತು, ಅಷ್ಟೇ. ಅದನ್ನು ಬೇಯಿಸಬೇಕು, ಅದಕ್ಕೊಂದು ಹದ ಬರಬೇಕು, ಅದಕ್ಕೊಂದು ಮೆದುತ್ವ ಮೃದುತ್ವ ಬರಬೇಕು. ಹಾಗೆ ಬರಬೇಕು ಅಂದರೆ ನಮ್ಯತೆ ಬೇಕು, ನಮನ ಗುಣ ಬೇಕು. ಅಂಥದ್ದು ನಾನು ಮನೆಗೆ ಹೋಗುತ್ತಿದ್ದೇನೆ ಅನ್ನೋದನ್ನು ನಾ ಮನೆಗೆ ಹೋಗುವೆ ಅಂತನ್ನೋದನ್ನು ಆ ಮನೆಗಂ ಪೋಪೆಂ ಅಂತಂದರೆ ಎಷ್ಟು ಚೆನ್ನಾಗಾಗುತ್ತೆ. ಡಿ ವಿ ಜಿಯವರು ಒಂದು ಕಡೆ ಬರೀತಾರೆ, ದೊರೆಯನ್ನು ದೇವರು ಸಲಹಲಿ ಅನ್ನುವಂಥ ಹೊಸಗನ್ನಡದ ವಾಕ್ಯವನ್ನು ದೊರೆಯಂ ಸಲಪುಗೆ ದೇವಂ ಅಂತ ಬರೆದರೆ ಅರ್ಥವಾಗದೆ ಏನೂ ಹೋಗೋಲ್ಲ. ಅದೇ ಸಂದರ್ಭದಲ್ಲಿ ಅದೊಂದು ಕಂದದ ಪಾದವಾಗಿ ಉಕ್ಕಂದದ ಕುಂದದ ಸೊಗಸಾಗಿ ಕಾವ್ಯವನ ಮಾಕಂದದ ರಸವಾಗಿ ಪರಿಣಮಿಸೋದ್ರೊಳಗೆ ಯಾವ ಸಂಶಯವೂ ಇಲ್ಲ. ಕನ್ನಡದ ಆ ಸಹಜವಾದ ಪದ್ಯ ಗಂಧಿ ಗುಣ ಹಳಗನ್ನಡದಲ್ಲಿದೆ. ಮತ್ತು ಅದರ ಕಸುವು ಎಷ್ಟು ಬಲವಾದದ್ದು. ಒಂದು ಕಡೆ ಕರವಾಳಂ ಅಲ್ಲತ್ತು ಮರವಾಳಂ ಅಂತಾರೆ. ಮರವಾಳ್ ಅಂತಂದರೆ ಮರದ ಕತ್ತಿ ಅಂತ, ಕರವಾಳ ಅಂದರೆ ಕಬ್ಬಿಣದ ಕತ್ತಿ. ಮರವಾಳ ಅನ್ನುವ ಹೊಸ ಶಬ್ದವನ್ನು ಕೊಡಬಲ್ಲ. ಇಂಥದ್ದು ಎಷ್ಟು ಉಂಟು. ಈಗ ನೋಡಿ, ಆಜ್ಞಾ ಅನ್ನುವ ಸಂಸ್ಕೃತ ಶಬ್ದವನ್ನು ಕನ್ನಡದಲ್ಲಿ ಆಜ್ಞೆ ಅಂತ ಮಾಡ್ಕೊಂಡಿದ್ದಾರೆ. ಆಜ್ಞೆ ಅಂತ ಆಜ್ಞಾ ಅನ್ನುವ ಜ್ಞಾ ಆಜ್ಞೆ ಅಂತ ಮಾಡ್ಕೊಂಡಿದ್ದಾರೆ. ಅದು ಅಪಭ್ರಂಶ ಅಂತೀವಿ. ಆದರೆ ಹಳಗನ್ನಡದಲ್ಲಿ ಆಣೆ ಅಂತಾಗಿದೆ. ಆಣೆಗಿರುವ ಇಂಪು, ಆಣೆಗಿರುವ ಕನ್ನಡತನದ ಸೊಂಪು ಆಜ್ಞೆಗೆ ಇಲ್ಲ. ಈ ತರಹ ತದ್ಭವ ಮಾಡಿಕೊಳ್ಳುವಲ್ಲಿ ಹಳಗನ್ನಡ ತೋರಿಸುವಂತಹ ಸ್ವಂತಿಕೆ, ಸೌಂದರ್ಯ, ಸೊಗಸು ಅದೆಲ್ಲ ತುಂಬ ಅತಿಶಯವಾದದ್ದು. ಇಂಥದ್ದಕ್ಕೆಲ್ಲ ನಾವು ಮತ್ತೆ ಹಳಗನ್ನಡಕ್ಕೆ ಶರಣಾಗಬೇಕು. ಅದಕ್ಕೆ ಆಚಾರ್ಯನಾದವನು ರನ್ನ. ಮೊದಲೇ ಹೇಳಿದಂತೆ ಹಳಗನ್ನಡವನ್ನು ರನ್ನನಿಂದಲೂ ನಮಗೆ ಕಲಿಯೋಕ್ಕಾಗಲಿಲ್ಲ ಅಂದರೆ ಅವನು ಸರ್ಟಿಫಿಕೇಟ್ ಬರ್ಕೊಂಡು ಬಿಡ್ಬೋದು, ನನಗೆ ಹಳಗನ್ನಡ ಬರೋಲ್ಲ ಅಂತ. ಶಿಲಾಶಾಸನ ಈ ಮಟ್ಟದ್ದು. ವಾಲ್ಮೀಕಿಯನ್ನು ಓದಿ ಸಂಸ್ಕೃತ ಬರಲಿಲ್ಲ, ರನ್ನನನ್ನು ಓದಿ ಹಳಗನ್ನಡ ಬರಲಿಲ್ಲ, ಜೈಮಿನಿಯನ್ನು ಓದಿ ನಡುಗನ್ನಡ ಬರಲಿಲ್ಲ, ನಮ್ಮ ಪುರಂದರದಾಸರನ್ನು ಓದಿ ಹಾಡು ಬರೆಯೋಕ್ಕೆ ಬರಲಿಲ್ಲ ಅಂತಂದರೆ ಇನ್ನು ಅವ್ರಿಗೆ ಎಂದೂ ಏನೂ ಬರೋದಿಲ್ಲ, ಬಿಟ್ಬಿಡ್ಬೋದು. ಈಗ ರನ್ನನಿಗೆ ನೇರವಾಗಿ ಹೋಗೋಣ. 10 ಆಶ್ವಾಸಗಳ ಕಾವ್ಯ, ಚಿಕ್ಕ ಚಿಕ್ಕ ಆಶ್ವಾಸಗಳು, ಸೊಗಸಾದ ಶೈಲಿ, ರಮಣೀಯವಾದ ಅಲಂಕಾರ, ಕೃತಕತೆಗೆ ಸೋಂಕೇ ಇಲ್ಲ ಅಂಥದ್ದು. ಮೊದಲಿಗೆ ಆರಂಭ ಮಾಡ್ತಾನೆ ದೇವತಾ ಪ್ರಾರ್ಥನೆಯಿಂದ. ಇಲ್ಲಿ ವಿಷ್ಣು, ಶಿವ, ಬ್ರಹ್ಮ ಮೊದಲಾದ ಎಲ್ಲ ವೈದಿಕ ದೇವತೆಗಳ ಆರಾಧನೆ ಪದ್ಯಗಳು ಬರ್ತವೆ. ನಮ್ಮ ಪ್ರಾಚೀನ ಕವಿಗಳಿಗೆ ಮತದ ಬಗ್ಗೆ ಅಭಿಮಾನ ಇದ್ದರೂ ದುರಭಿಮಾನ ಅಂಥದ್ದಾಗಿರಲಿಲ್ಲ. ಅಲ್ಲೊಬ್ಬ ವೃತ್ತವಿಲಾಸ, ಇಲ್ಲೊಬ್ಬ ಬ್ರಹ್ಮಶಿವ, ಈ ಥರದವರು ಇದ್ದರೂ ಇಲ್ಲ ಅಂತಿಲ್ಲ. ಆದರೆ ದೇವರ್ ಎಕ್ಸೆಪ್ಷನ್ಸ್, ನಾಟ್ ಎ ರೂಲ್. ಆಮೇಲೆ ಇವರ ಆಶ್ರಯದಾತರು, ಇವರು ಜೈನರಾಗಿದ್ದರೂ ಕೂಡ ಆಶ್ರಯದಾತರು ಸನಾತನ ಧರ್ಮೀಯರು, ವೈದಿಕರು. ಆತ ಚಾಲುಕ್ಯ ವಂಶೀಯ ಇರಬಹುದು ಅಥವಾ ರಾಷ್ಟ್ರಕೂಟ ವಂಶೀಯ ಇರಬಹುದು. ಇವರೆಲ್ಲರೂ ಪ್ರಾಯಿಕವಾಗಿ ವೈದಿಕರೇ ಆಗಿದ್ದರು. ಅರಿಕೇಸರಿ ವೈದಿಕ, ಸತ್ಯಾಶ್ರಯ ವೈದಿಕ, ಇದಂತೂ ಪ್ರಸಿದ್ಧವಾಗಿ ಗೊತ್ತಿರುವಂಥದ್ದೇ. ಹಾಗಂತ ಹೇಳಿ ತಮ್ಮ ಅಧೀನದ ಕವಿಗಳನ್ನು ತಮ್ಮ ಮತದ ಮೂಗಿನೇರಕ್ಕೆ ಬರೆಯಬೇಕು ಅಂತ ಎಂದೂ ಬಲವಂತ ಮಾಡಲಿಲ್ಲ. ಅದೇ ರೀತಿ ಇವರು ಕೂಡ ತಮ್ಮ ದೇವರನ್ನೇ ಸ್ತೋತ್ರ ಮಾಡಬೇಕು, ಬೇರೆಯವರನ್ನು ಸ್ತೋತ್ರ ಮಾಡಬಾರದು ಅಂತ ಏನೂ ಕಟ್ಟುಪಾಡುಗಳನ್ನು ಇಟ್ಕೊಳ್ಳಿಲ್ಲ. ಎಲ್ಲರಿಗೂ ಸಂತೋಷವಾಗುವಂತೆ ನಡ್ಕೊಳ್ತಾ ಇದ್ದರು. ಇವತ್ತು ಸೆಕ್ಯುಲರಿಸಮ್ನ ಶಬ್ದ ಹೆಚ್ಚಾಗಿದೆ, ಅರ್ಥ ಕಡಿಮೆ ಆಗಿದೆ. ಆದರೆ ಅಂದು ಈ ಹಾವಳಿ ಇಲ್ಲದೆ ಅದು ಸಾರ್ಥಕವಾಗಿತ್ತು ಅಂತ ಗೊತ್ತಾಗುತ್ತೆ. ಹೇಳ್ತಾನೆ, ತುಂಬ ಸೊಗಸಾಗಿ ತನ್ನ ಕಾವ್ಯವನ್ನು ಆರಂಭ ಮಾಡ್ತಾನೆ. ಶ್ರೀಯುವತಿ ಪ್ರಿಯಂ ಬಲಯುತಂ ಬಲಿದರ್ಪಹರಂ ಜಿತಾರಿ ದೈತ್ಯೇಯನ್ ಅನಂತ ಭೋಗ ನಿಲಯಂ ಪ್ರತಿಪಾಲಿತ ಧರ್ಮಚಕ್ರನ್ ಅಬ್ಜಾಯತ ನೇತ್ರನ್ ಅನಾದಿ ಪುರುಷಂ ಪುರುಷೋತ್ತಮನ್ ಈ ಚಳುಕ್ಯ ನಾರಾಯಣ ದೇವನ್ ಹೀಗೆ ಎಮಗೆ ಮಂಗಳ ಕಾರಣ ಮುತ್ಸವಂಗಳಂ ಅಂತ ವಿಷ್ಣುವನ್ನು ಮತ್ತು ಚಾಲುಕ್ಯ ಸತ್ಯಾಶ್ರಯನನ್ನು ಆ ಭೇದ ಮಾಡಿ ಹೇಳ್ತಾನೆ. ಅವನಿಗೆ ಚಾಲುಕ್ಯ ನಾರಾಯಣ ಅಂತ ಬೆರೆದಿತ್ತು, ಅದನ್ನಿಟ್ಟುಕೊಂಡು ಮೊದಲ ಪದ್ಯದಲ್ಲಿಯೇ ಶ್ಲೇಷ ಮಾಡ್ತಾನೆ. ಶ್ರೀ ಯುವತಿ ಪ್ರಿಯಂ, ಲಕ್ಷ್ಮಿ ಅನ್ನುವ ಯುವತಿಗೆ ಪ್ರಿಯನಾದವನು ಅಂತ ವಿಷ್ಣು. ಇನ್ನೊಂದು ಶ್ರೀ, ಸಂಪತ್ತಿಗೆ ಪ್ರಿಯನಾದಂಥವನು. ಬಲಯುತಂ, ಬಲ ಅನ್ನುವುದಕ್ಕೆ ಪರಾಕ್ರಮ ಅನ್ನುವುದು ಗೊತ್ತೇ ಇರುವ ಪ್ರಸಿದ್ಧವಾದ ಹೆಸರು. ಬಲ ಅನ್ನುವುದಕ್ಕೆ ಬಲಭದ್ರ ಅನ್ನುವ ಹೆಸರು ನಮಗೆ ಗೊತ್ತಿದೆ, ಬಲರಾಮ.
ಮಹಾವಿಷ್ಣು ಕೃಷ್ಣಾವತಾರಿಯಾಗಿ ಬಲಭದ್ರನ ಜೊತೆಗಿರುವವನು. ಈ ಮಹಾರಾಜನಿಗೆ ಬಲ ಪರಾಕ್ರಮ ಉಂಟು. ಬಲಿದರ್ಪಹರಂ, ಬಲಿಚಕ್ರವರ್ತಿಯನ್ನು ಮೆಟ್ಟಿ ಪಾತಾಳಕ್ಕೆ ಕಟ್ಟಿದವನು ಅಂತ ಒಂದು ವಿಷ್ಣುಪರವಾದ ಅರ್ಥ. ಆದರೆ ಮತ್ತೊಂದು ಅರ್ಥ ಬಲವುಳ್ಳಂಥ ಪರಿಪಂಥಿ ವಿರೋಧಿಗಳನ್ನು, ದರ್ಪವನ್ನು ಅಡಗಿಸ್ತಕ್ಕಂಥವನು. ಜಿತಾರಿ ದೈತೇಯನ್ ಅನಂತ ಭೋಗ ನಿಲಯಂ, ವೈರಿಗಳೆಂಬ ರಾಕ್ಷಸರನ್ನು ಗೆದ್ದವನು ಅಂತ ರಾಜನಿಗಾದರೆ, ಜಿತ ಹರಿದೈತೇಯನ್ ವೈರಿಗಳಾದ ರಾಕ್ಷಸರನ್ನು ಗೆದ್ದವನು ಅಂತ. ಹೀಗೆ ಅಲ್ಲಿ ರಾಕ್ಷಸರಂತಿರುವ ವೈರಿಗಳು ಅಂತ ಗಮ್ಯ ಉಪಮೆಯಾದರೆ, ಇಲ್ಲಿ ಯಥಾವತ್ತಾಗಿ ರಾಕ್ಷಸರಾದ ವೈರಿಗಳನ್ನು ಗೆದ್ದವನು ಅಂತ ವಿಷ್ಣುವಿಗೆ. ಅನಂತ ಭೋಗ ನಿಲಯಂ, ಅನಂತವಾದ ಸುಖ ಸುಪ್ಪತ್ತಿಗೆಯಲ್ಲಿ ತೇಲಾಡತಕ್ಕಂಥವನು. ಅನಂತ ಅನ್ನುವ ಸರ್ಪ ಆದಿಶೇಷನಿಗೆ ಮತ್ತೊಂದು ಹೆಸರು. ಅವನ ಭೋಗ ಹೆಡೆಗಳ ಕೆಳಗೆ ನಿಲಯ ವಸತಿ ಮಾಡಿಕೊಂಡಂಥವನು. ಪ್ರತಿಪಾಲಿತ ಧರ್ಮಚಕ್ರನ್, ಧರ್ಮಚಕ್ರವನ್ನು ಸದಾ ಕಾಪಾಡುವನು. ಚಕ್ರ ಅನ್ನೋದಕ್ಕೆ ಸಾಮ್ರಾಜ್ಯ, ಸೈನ್ಯ ಕಟಕ ಅಂತೆಲ್ಲ ಅರ್ಥ ಉಂಟು. ಧರ್ಮದ ಒಂದು ವ್ಯವಸ್ಥೆಯನ್ನು ಕಾಪಾಡುವವನು ಅಂತ. ಇನ್ನು ವಿಷ್ಣುವಿಗೆ ಧರ್ಮಚಕ್ರ ಅಂದರೆ ಧರ್ಮರಾಜನ ಚಕ್ರವನ್ನು, ಧರ್ಮರಾಜನ ಮಂಡಲಿಯನ್ನು, ಧರ್ಮರಾಜನ ಪ್ರಜೆಗಳನ್ನು, ಅವನ ರಾಜ್ಯವನ್ನು ಕಾಪಾಡ್ತಕ್ಕಂಥವನು. ಅಬ್ಜಾಯತ ನೇತ್ರನ್, ಮಹಾವಿಷ್ಣು ಕಮಲಾಕ್ಷ ನಳಿನಾಕ್ಷ, ಇವನು ವಿಶಾಲ ಲೋಲ ನೇತ್ರ, ಆದಿಪುರುಷ, ಅವನು ಆದಿಮ ವ್ಯಕ್ತಿ. ಇವನು ಕೂಡ ಪ್ರಜೆಗಳಲ್ಲಿ ರಾಜ ಪ್ರಥಮ ಪೂಜನೀಯನಾದವನು ಜನಗಳಲ್ಲಿ. ಹಾಗಾಗಿ ಆದಿಪುರುಷ, ಪುರುಷೋತ್ತಮನ್, ಅವನು ಪುರುಷೋತ್ತಮ, ಪರಮಪುರುಷ ವಿಷ್ಣು. ಇವನು ಕೂಡ ವ್ಯಕ್ತಿಗಳಲ್ಲಿ ಉತ್ತಮನಾದವನು ಈ ಚಾಲುಕ್ಯ ನಾರಾಯಣ ಅಂತ ಕಷ್ಟವಿಲ್ಲದ ಶ್ಲೇಷವನ್ನು ಇಷ್ಟದಿಂದ ಚೆನ್ನಾಗಿ ಮಾಡಿಬಿಟ್ಟಿದ್ದಾನೆ. ಮತ್ತು ಹಲವು ಶ್ಲೋಕಗಳಲ್ಲಿ ತಾನು ಶಿವನಿಗೆ ಮತ್ತು ಬ್ರಹ್ಮನಿಗೆ, ಸೂರ್ಯನಿಗೆ ಸಮೀಕರಣ ಮಾಡ್ತಾನೆ. ಇಲ್ಲಿ ನೋಡಿ, ನಮ್ಮ ಪ್ರಾಚೀನ ಭಾರತದಲ್ಲಿ ತ್ರಿಮೂರ್ತಿಗಳನ್ನು, ಸೂರ್ಯನನ್ನು, ಶಕ್ತಿಯನ್ನು, ಈ 5 ದೇವತೆಗಳನ್ನು ಆರಾಧನೆ ಮಾಡ್ತಾಯಿದ್ರು. ಕಲ್ಯಾಣ ಚಾಲುಕ್ಯರ ಯಾವ ಒಂದು ದೇವಾಲಯಗಳಲ್ಲಿ ನೋಡಿದ್ಲಿ ತ್ರೈಪುರುಷ ದೇವಸ್ಥಾನ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಸ್ಥಾನಗಳಿರೋವು. ಆ ಕಡೆ ಈ ಕಡೆ ಸೂರ್ಯ ಶಕ್ತಿ ಅಥವಾ ಸೂರ್ಯ ಸರಸ್ವತಿ, ಈ ಥರ 5 ದೇವಸ್ಥಾನಗಳನ್ನು ಒಟ್ಟು ಮಾಡ್ತಾನೆ ಇದ್ದರು. ಯಾವುದು ಒಂದೇ ಮತದ ದೇವಸ್ಥಾನವನ್ನು ಮಾಡ್ತಾ ಇರಲಿಲ್ಲ. ಅವನು ಕವಿ ಮತ್ತೆ ಹೇಳ್ತಾನೆ, ನೆಗಳದುದು ರಾಮಾಯಣಮುಂ ನೆಗಳದುದು ಭಾರತಮುಮಾ ಮಹಾಕವಿಗಳಿನ್ ಆ ನೆಗಳದರ್ ವ್ಯಾಸರ್ ವಾಲ್ಮೀಕಿಗಳೇ ನೆಗಳ್ ದುಭಯ ಕವಿಗಳ್ ಯಮಗಭಿವಂದ್ಯರ್ ಅಂತ ಹೇಳ್ಬಿಡ್ತಾನೆ. ಎಲ್ಲ ದೇವವಂದ್ಯ ಆದಮೇಲೆ ತಾನು ಋಷಿವಂದನೆಯನ್ನು ಮಾಡ್ತಾನೆ. ವಂದನೆಯನ್ನು ಮಾಡಿ ಋಷಿವಂದನೆಗೆ ಬರ್ತಾನೆ. ಋಷಿಕವಿಗಳಾದವರು ವ್ಯಾಸ ವಾಲ್ಮೀಕಿಗಳು ಅಂತ. ಇವರಿಗೆ ನಮಸ್ಕಾರ ಮಾಡದ ಭಾರತೀಯ ಕವಿ ಇಲ್ಲ. ಇವರನ್ನು ಗೌರವಿಸದೇ ಇದ್ದವನು ಭಾರತೀಯ ಕವಿ ಅಲ್ಲ. ಆನಂದವರ್ಧನ ಹೇಳ್ತಾನೆ, ರನ್ನನಿಗಿಂತ 1 ಶತಾಬ್ದಿ ಹಿಂದೆ ಇದ್ದವನು. ಸಂತಿ ಸಿದ್ಧರಸ ಪ್ರಖ್ಯಾ ಯೇಚ ರಾಮಾಯಣಾದಯ ಕಥಾಶ್ರಯ ನತೈರ್ಯೋಜ್ಯ ಸ್ವೇಚ್ಛಾ ರಸವಿರೋಧಿನಿ ವ್ಯಾಸ ವಾಲ್ಮೀಕಿ ಮುಖ್ಯಾನಾಂ ಕವೀನಾಂ. ಅಂದರೆ ಈ ಶ್ರೇಷ್ಠರಾದ ಕವಿಗಳು ಯಾರಿದ್ದಾರೆ, ವಾಲ್ಮೀಕಿ ವ್ಯಾಸ ಮುಖ್ಯಾಶ್ಚ ವಿಖ್ಯಾತಾಯೇ ಕವೀಶ್ವರಾಹ ತದಭಿಪ್ರಾಯ ಬಾಹ್ಯೋಯಂ ನಾಸ್ಮಾಭಿರ್ದರ್ಶಿತೋನಯ. ವ್ಯಾಸ ವಾಲ್ಮೀಕಿಗಳೇ ಮೊದಲಾದ ಮಹಾಕವಿಗಳು, ಋಷಿಕವಿಗಳು ಯಾರಿದ್ದಾರೆ, ಅವರ ಅಭಿಪ್ರಾಯಕ್ಕಿಂತ ಬೇರೆಯಾದದ್ದನ್ನು ನಾನು ಹೇಳ್ತಾ ಇಲ್ಲ. ಅವರ ದಾರಿಯನ್ನು ಬಿಟ್ಟು ಬೇರೆ ದಾರಿಗೆ ಹೋಗೋಲ್ಲ ಅಂತ. ಈ ಗೌರವ ರನ್ನನಿಗೆ ಕೂಡ ಉಂಟು. ಕಾಶ್ಮೀರದಲ್ಲಿದ್ದ ಅಭಿನವಗುಪ್ತನ ಕಾಲದಲ್ಲಿ ಇವನು ರನ್ನ ಕೂಡ ಇದ್ದ. ಅವನಿಗಿಂತ 1 ಶತಮಾನ ಹಿಂದೆ ಇದ್ದವನು ಆನಂದವರ್ಧನ. ಆನಂದವರ್ಧನ ಕಾಶ್ಮೀರದಲ್ಲಿ ಹೇಳಿದ್ದನ್ನೇ ಇವನೂ ಇಲ್ಲಿ ಕರ್ನಾಟಕದಲ್ಲಿ ಹೇಳ್ತಾನೆ. ಭಾರತದ ಒಂದು ಸಾಂಸ್ಕೃತಿಕವಾದ ಏಕತೆಯನ್ನು ನಾವಿಂಥ 1000 ಕಡೆಗಳಲ್ಲಿ ಕಾಣಬಹುದು. ಮತ್ತು ಒಂದು ಚಮತ್ಕಾರದ ಪದ್ಯವನ್ನು ರಚನೆ ಮಾಡ್ತಾನೆ. ಕಾವ್ಯದ ಸ್ವಾರಸ್ಯ ಎಂಥದ್ದು ಅಂತನ್ನೋದನ್ನು ಇದು ತೋರ್ಪಡಿಸುವ ಉತ್ಕೃಷ್ಟವಾದ ಪದ್ಯ ಅಂತ ಹೇಳ್ಬೋದು. 16 ಬಲಂಕ್ರಿಯಾ ರಚನೆ 36 ನೇರ್ಪೊಟ್ಟು ಒಂದಿದ ಶೃಂಗಾರಮದಲ್ಲದೊಂದೇ ರಸಮಂಪೊತ್ತೆ 5 ಒಡಂಬಟ್ಟುವೆಂಬುದನ್ ಎಂಬನ್ನೆಗಂ ಅಂಗನೋಚಿತ ರಸಾಲಂಕಾರಮಂ ತಾಳ್ದೊಡೊಪ್ಪಿದ ವಾಕ್ಸುಂದರಿ ಬಂದು ಸನ್ನಿಹಿತೆಯಕ್ಕೆನ್ನಿ ಮುಖಾಂಭೋಜದುಳ್ಳದ್ದು. ವಾಕ್ಸುಂದರಿ ನನ್ನ ವದನ ಕಮಲದಲ್ಲಿ ಬಂದು ನೆಲೆಸಲಿ ಅಂತ ವಾಗ್ದೇವತೆಯನ್ನು, ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಸರಸ್ವತಿಗೆ ಮಿಕ್ಕ ಹೆಂಗಸರಿಗಿಂತ ಮಿಗಿಲಾದ ಅಲಂಕಾರ ಇದೆ ಅಂತ. ಸಾಮಾನ್ಯ ಸುಂದರಿಯರ ಅಲಂಕಾರಗಳು ಏನು, ಯಾವ್ಯಾವ ರೀತಿ, ಅದನ್ನಿಟ್ಟುಕೊಂಡು ಅದಕ್ಕಿಂತ ಕಾವ್ಯಸುಂದರಿಯ ಅಲಂಕಾರ ಮಿಗಿಲು, ವಿದ್ಯಾಸುಂದರಿಯ ಶೋಭೆ ಮತ್ತು ಮಿಗಿಲು ಅಂತ ಹೇಳ್ತಾನೆ.
16 ಅಲಂಕರ್ಯ ರಚನೆ 36 ಅಂತ. ಹೆಂಗಸರಿಗೆ ಅಲಂಕಾರಗಳು 16 ಅಂತ ಹೇಳ್ಬಿಟ್ಟಂತಾರೆ. ಅವು ಯಾವುದು? ಸ್ನಾನ, ವಿಲೇಪನ ಅಂದರೆ ಚಂದನಾದಿಗಳನ್ನು ಹಚ್ಚಿಕೊಳ್ಳೋದು, ವಸ್ತ್ರ ಬಟ್ಟೆ, ಶಿರೋಭೂಷಣ ಹೆಡ್ಗೇರ್ ಅಂತೀವಲ್ಲ, ಹೇರಡು ಆ ರೀತಿಯಾದದ್ದು, ತಿಲಕ ಹಣೆಗೆ ಕುಂಕುಮ, ಕಜ್ಜಲ ಕಾಡಿಗೆ, ನಾಸಾಭರಣ ಮೂಗುತಿ, ಮಕರಿಕಾಪತ್ರ ಭಂಗ ಅಂದರೆ ಮುತ್ತರಿಗಳನ್ನು ಇಟ್ಟುಕೊಳ್ಳೋದು ಹುಬ್ಬಿನ ಮೇಲೆ, ಕೆನ್ನೆಗಳ ಮೇಲೆ ಎಲ್ಲನೂ, ಮತ್ತು ಕುಂಡಲ ಕರ್ಣಕುಂಡಲ, ಹಾರ ಕೊರಳಿಗೆ ಹಾರ, ಕೇಯೂರ ಅಂದರೆ ತೋಳ್ಬಂದಿ ಬಾಜುಬಂದಿ ಅಂತೀವಲ್ಲ, ಮಣಿಭೂಷಣ ಇನ್ನು ಬೇರೆ ಒಡವೆಗಳು, ಅಂಗುಲೀಯಕ ಉಂಗುರಗಳು, ಕಾಂಚೀಧಾಮ ಒಡ್ಯಾಣ, ನೂಪುರ ಅಂದುಗೆ, ಆಲಕ್ತಕ ಅಲತಿಗೆ ಅಂದರೆ ಕಾಲಿಗೆ ಹಚ್ಚಿಕೊಳ್ತಕ್ಕಂಥ ಬಣ್ಣ. ಹೀಗೆ ಒಟ್ಟು 16 ಅಂತ ಸಾಮಾನ್ಯವಾಗಿ ಹೇಳ್ತಾರೆ. 16 ಅಲಂಕಾರಗಳು ಹೆಣ್ಣಿಗೆ ಅಂತ. ಆದರೆ 36 ಅಂತ, ಇದು 36 ಯಾವುದು? ಅಲಂಕಾರಗಳು ಉಪಮಾದಿಗಳು ಬೇಕಾದಷ್ಟಿವೆ. ಭಾಮಹನ ಕಾಲದಲ್ಲಿಂದಲೇ ಶುರು ಮಾಡಿಕೊಂಡು ಬಂದು ನಾವು ನೋಡ್ತೀವಿ. ದಂಡಿಯಲ್ಲಿಯೇ 40ಕ್ಕೂ ಹೆಚ್ಚು ನಾವು ಕಾಣ್ತೀವಿ. ಮತ್ತು ಇವನ ಹೊತ್ತಿಗಂತೂ ರುದ್ರಟಾದಿಗಳೆಲ್ಲ ಬಂದಿದ್ದರು. ಮೊಮ್ಮಟ್ಟನಿಗೂ ಅವಕಾಶವಾಗ್ತಾ ಇತ್ತು. 60-70ಕ್ಕೂ ಹೆಚ್ಚು ಅಲಂಕಾರಗಳಿದ್ದರಿಂದ 16 ಅಲಂಕಾರ ಮಹಿಳೆಯರಿಗಿದ್ದಂತೆ 36 ಅಲಂಕಾರ ಅಂತನ್ನುವುದು ಆಗೋಲ್ಲ. ಅಲಂಕಾರ ಅಂತ ಉಪಮಾ ರೂಪಕ ಉತ್ಪ್ರೇಕ್ಷಾದಿಗಳನ್ನು ಇಟ್ಟುಕೊಂಡ್ರೆ. ಈ ಒಂದು ರನ್ನನ ಸಮಗ್ರ ಕೃತಿಗಳನ್ನು ಈಚೆಗಷ್ಟೇ ನಮ್ಮ ಹಂಪಿ ವಿಶ್ವವಿದ್ಯಾಲಯದವರು ತಂದರು. ಅದು ಬಹಳ ಒಳ್ಳೆಯ ಕೆಲಸ ಅವರು ಮಾಡಿದಂಥದ್ದು. ಅನೇಕ ಜೈನ ಕವಿಗಳ ಚಂಪು ಕಾವ್ಯಗಳನ್ನೆಲ್ಲವನ್ನು ತಂದಿದ್ದಾರೆ. ಸುಮಾರು 25-30ಕ್ಕೂ ಹೆಚ್ಚು ಜೈನ ಕವಿಗಳ ಚಂಪು ಕಾವ್ಯಗಳು. ಮೊನ್ನೆ ಅಂತೂ 50% ಡಿಸ್ಕೌಂಟಿಗೆ ಕೊಟ್ಟರು. ಇಲ್ಲದೇ ಒಂದು ಸಂಪುಟಕ್ಕೆ ₹100 ಅಷ್ಟೇ. ಉತ್ಕೃಷ್ಟವಾದಂಥ ಅಚ್ಚು ಕಟ್ಟು ಎಲ್ಲ ಚೆನ್ನಾಗಿದೆ. ರನ್ನನ ಸಮಗ್ರ ಕೃತಿಗಳನ್ನು ಅಂದರೆ 2 ಕಾವ್ಯಗಳನ್ನು ಸಂಪಾದನೆ ಮಾಡಿದಂಥ ಪ್ರೊಫೆಸರ್ ಹಂಪ ನಾಗರಾಜಯ್ಯನವರು ಈ 36 ಅನ್ನುವಂಥದ್ದು ರನ್ನನದೇ ಕೊಡುಗೆ ಅಂತ ಬರೆದಿದ್ದಾರೆ. ನಾಟ್ಯಶಾಸ್ತ್ರವನ್ನು ಅವರು ಓದಿಲ್ಲ ಅಷ್ಟೇ. ಅಂದರೆ ನಮ್ಮ ಕನ್ನಡದ ವಿದ್ವಾಂಸರು ದೊಡ್ಡ ಕೆಲಸ ಮಾಡಬಹುದು. ಸಂಸ್ಕೃತದ ವ್ಯಾಸಂಗ ಇಲ್ಲದೇ ಇದ್ದರೆ ಪ್ರಾಚೀನ ಸಾಹಿತ್ಯದಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾಟ್ಯಶಾಸ್ತ್ರದಲ್ಲಿ 36 ಲಕ್ಷಣಗಳು ಅಂತ ಹೇಳ್ತಾನೆ. ಅವೇ ಆ ಬಗ್ಗೆ ಡಾಕ್ಟರ್ ವಿ ರಾಘವನ್ ಅವರು ಸಮ್ ಕಾನ್ಸೆಪ್ಟ್ಸ್ ಇನ್ ಅಲಂಕಾರಶಾಸ್ತ್ರ ಅನ್ನೋದ್ರೊಳಗೆ ಒಂದು ವಿಸ್ತೃತವಾದ ಲೇಖನವನ್ನು ಬರೆದಿದ್ದಾರೆ. ಕೆ ಕೃಷ್ಣಮೂರ್ತಿಯವರು ಕೂಡ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. 36 ಅಲಂಕಾರಗಳಲ್ಲಿ ರಸ ಧ್ವನಿಗೆ ಪೂರಕವಾಗಿ ಬರುವ ಔಚಿತ್ಯವೂ ಸೇರಿದಂತೆ ಅನೇಕ ಅರ್ಥಾಲಂಕಾರಗಳು, ಶಬ್ದಾಲಂಕಾರಗಳು ಎಲ್ಲ ಸೇರುತ್ತವೆ. ಅದು 36 ಲಕ್ಷಣಾಸ್ ಅಂತ ಕರೀತಾರೆ. ಅದು ಇವನು ಹೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ತೀನಂ ಶ್ರೀಕಂಠಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಅವರ ಶಿಷ್ಯರೇ ಆದಂಥ ಹಂಪ ನಾಗರಾಜನವರು ಗಮನಿಸಲಿಲ್ವಾ ಅನ್ನುವಂಥದ್ದೊಂದು ಚಿಂತೆ ಕಾಡುತ್ತೆ. ಇರಲಿ, 36 ನೇರ್ಪಟ್ಟುವು ಅಂತ ನೇರ್ಪಾಗಿ ಒಪ್ಪವಾಗಿ ಸೇರಿಕೊಂಡಿವೆ. ಒಂದಿದ ಶೃಂಗಾರಮದಲ್ಲ ಒಂದೇ ರಸಂ 9. ಹೆಣ್ಣಿಗೆ ಶೃಂಗಾರವೇ ರಸ. ನಮ್ಮ ನೇಮಿಚಂದ್ರ ಹೇಳ್ತಾನೆ, ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಅಂತ. ಹೆಣ್ಣಿಗೆ ಶೃಂಗಾರ ಶೋಭೆಯಾಗುವ ರಸ. ಆದರೆ ಕಾವ್ಯ ಸುಂದರಿಗೆ ನವರಸಗಳು ಉಂಟು. ಹೀಗೆ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅಂಗನೋಚಿತ ರಸಾಲಂಕಾರಮಂ ತಾಳ್ದು ಈ ರೀತಿಯಲ್ಲಿ 16ಕ್ಕೆ 36, 1ಕ್ಕೆ 9 ಮಾಡಿಕೊಂಡು ಬಂದಂಥ ವಿದ್ಯಾಸುಂದರಿ ವಾಕ್ಸುಂದರಿ ಬಂದು ಸನ್ನಿಹಿತೆಯಾಗಲಿ ಅಂತ ಹೇಳಿಬಿಟ್ಟು ನೋಡಿ. ಇಲ್ಲೆಲ್ಲ ಇರತಕ್ಕಂಥದ್ದು ಅಧಿಕ ಮೊದಲಾದ ಅಲಂಕಾರಗಳು, ವ್ಯತಿರೇಕ ಮೊದಲಾದ ಅಲಂಕಾರಗಳು ತಾಂಡವಿಸ್ತಾ ಇರತಕ್ಕಂಥವು. ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ ಅಂತ ಅಗ್ನಿಪುರಾಣ ಹೇಳುತ್ತೆ. ವಾಕ್ಕಿನಲ್ಲಿ ಸೌಂದರ್ಯವಿಲ್ಲದೆ ಪದ್ಯ ಬರೀಬಾರ್ದು. ಅದು ಸರಸ್ವತಿಗೆ ಹಿಂಸೆ, ಭೂಮಿಗೆ ಭಾರ. ಅದರಿಂದಲೇ ಬಾಣ ನಮ್ಮ ಭಾಮ ಹೇಳ್ತಾನೆ, ನಾಕವಿತ್ವಂ ಅಧರ್ಮಾಯ ವ್ಯಾಧಯೇ ದಂಡನಾಯವ ಕುಕವಿತ್ವಂ ಪರಂ ಸಾಕ್ಷಾನ್ ಮೃತಿರಾಹುರ್ ಮನೀಷಿಣಃ. ಕಾವ್ಯವನ್ನು ಬರೀದೇ ಇದ್ದರೆ ಪಾಪ ಬರೋಲ್ಲ, ರೋಗ ಬರೋಲ್ಲ, ರಾಜ ದಂಡನೆ ಮಾಡೋಲ್ಲ, ಫೈನು ಪೆನಲ್ಟಿ ಇಲ್ಲ. ಆದರೆ ಕೆಟ್ಟ ಕಾವ್ಯ ಬರೆದರೆ ಜೀವನ್ಮರಣ. ಅದು ಅತ್ಯಂತ ಅಮಂಗಳವಾದದ್ದು, ಅತ್ಯಂತ ಗರ್ಹಣೀಯವಾದದ್ದು ಅಂತ. ಬರೆದರೆ ರಸವತ್ತಾಗಿಯೇ ಬರೀಬೇಕು, ಇಲ್ಲದೇ ಬರೀಬಾರ್ದು. ಜಗನ್ನಾಥ ಪಂಡಿತ ಹೇಳ್ತಾನಲ್ಲ, ನಿನಗೇನಾದರೂ ಒಳ್ಳೆಯ ಪದ್ಯವನ್ನು ಬರೆದು ಕೇಳಿಸ್ಬೇಕು ಅಂತಿದ್ರೆ ಕೇಳಿಸು. ನಿರ್ಮಾಣೇ ಯದಿ ಮಾರ್ಮಿಕೋಸಿ ನಿತರಾಂ ಅತ್ಯಂತ ಪಾಕದ್ರವಂ ಋದ್ವೀಕಾ ಮಧುಮಾಧುರಿ ಮದ ಪರಿಹಾರೋದ್ಧುರಾಣಾಂ ಗಿರಾಂ ಕಾವ್ಯಂ ತರ್ಹಿ ಸಖೇ ಸುಖೇನ ಕಥಯ ತ್ವಂ ಸಮ್ಮುಖೇ ಮಾದೃಶಾಂ ನೋಚೇತ್ ದುಷ್ಕೃತಮಾತ್ಮನಾಕೃತಮಿವ ಸ್ವಂತಾತ್ ಬಹಿರ್ಮಾಕೃತಾ. ನೀನು ಸಕ್ಕರೆಯ ಜೊತೆಗೆ ಅಥವಾ
ದ್ರಾಕ್ಷೆಯ ಜೊತೆಗೆ ಜೇನಿನ ಜೊತೆಗೆ ಸಡ್ಡು ಹೊಡೆದು ನಿಲ್ಲಬಲ್ಲ ಮೃದು ಮಧುರವಾದಂಥ ಮಾರ್ಮಿಕವಾದ ಹೃದಯಾಹ್ಲಾದಿಯಾದ ಕಾವ್ಯವನ್ನು ರಚನೆ ಮಾಡುವ ಕೌಶಲದಲ್ಲಿ ಮರ್ಮಜ್ಞನಾಗಿದ್ದಲ್ಲಿ ನನ್ನಂಥವರೆದುರಿಗೆ ನಿಂದೇನಾದರೂ ಬರವಣಿಗೆ ಓದು. ಇಲ್ಲದೇ ನೀನೆಲ್ಲೋ ಮರೆಯಲು ಮಾಡಿದ ಪಾಪವನ್ನು ನಮ್ಮೆದುರಿಗೆ ಕನ್ಫೆಸ್ ಮಾಡಿಕೊಂಡಂತೆ ನಿನ್ನ ಕೆಟ್ಟ ಕವಿತೆಯನ್ನು ಹೇಳಬೇಡ ಅಂತಂತಾನೆ. ಕಠೋರವಾಗಿ ಕೇಳಿಸಬಹುದು. ಹೀಗೆ ವಾರ್ನ್ ಮಾಡದೇ ಇದ್ದರೆ ನಮ್ಮ ಸಾಹಿತ್ಯಕ್ಕೆ ಎಷ್ಟು ಜೊಳ್ಳು ಪೊಳ್ಳು ಎಲ್ಲ ಬಂದು ಸೇರಿಬಿಡ್ತಾ ಇತ್ತು. ಇವತ್ತು ನೋಡಿ, ಒಂದು ಪತ್ರಿಕೆಗಾಗೋದು ಸಂಪಾದಕ ಇರ್ತಾನೆ, ಬ್ಲಾಗ್ಗಳಿಗೆ ಯಾರೂ ಇಲ್ಲ, ಏನೂ ಇಲ್ಲ, ಹಿಂದೆ ಇಲ್ಲ, ಮುಂದೆ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಕೇಳೋರಿಲ್ಲ, ಬರೆದಿದ್ದೇ, ಊದಿದ್ದೇ, ಕೋಲಾಹಲ ಮಾಡಿದ್ದೆ. ಒಂದು ಕಟ್ಟು ನಿಟ್ಟು ಇಲ್ಲದೇ ಇದ್ದರೆ ನಡೆಯುವಂಥದ್ದಲ್ಲ. ರನ್ನ ಅಂಥ ಒಂದು ಕೌಶಲವನ್ನು ಪಡ್ಕೊಂಡಂಥ ಕವಿ ಎನ್ನುವುದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಅವನು ತನ್ನ ಆಧಿಕ್ಯವನ್ನು ಹೇಳ್ಕೊಳ್ತಾನೆ. ತನ್ನ ಸಾರ್ವಭೌಮನ ವ್ಯಕ್ತಿತ್ವವನ್ನು ಕೂಡ ಹೇಳ್ತಾನೆ. ತ್ರಿಪುರಂ ಬೆಂದುದು ರುದ್ರನಿಂ ಕೃತಯುಗ ಪ್ರಾರಂಭದೊಳ್ ದಾನವೇಂದ್ರಪುರಂ ತ್ರೇತೆಯೊಳ್ ಅಂಜನಾತನಯನಿಂ ದ್ವಾಪಾರದೊಳ್ ಖಾಂಡವಂ ಕಪಿರಾಜಧ್ವಚನಿಂ ಚತುರ್ಥಯುಗದೊಳ್ ಚಾಳುಕ್ಯ ಮರ್ತಂಡನ್ ಇಂದ ಅಪರಾದಿತ್ಯನ ಮಂಡಲಾಂಶು ನಗರಂ ಶಾಂತಾರ್ಣ ವಂಶಾರ್ಣವಂ ಅಂತ. ನಮ್ಮವನು ವೈರಿಗಳ ಊರನ್ನು ಬೆಂಕಿ ಇಟ್ಟು ಬಂದಂಥ ಶೌರ್ಯ ವಿಕ್ರಮಿ ಅಂತ ಹೇಳ್ಬಿಟ್ಟಂತಾನೆ. ಅದಕ್ಕೊಂದು ಪ್ರೆಸಿಡೆನ್ಸನ್ನೇ ಸೆಟ್ ಮಾಡ್ತಾನೆ. ಕೃತಯುಗದಲ್ಲಿ ತ್ರಿಪುರಾಸುರ ಸಂಹಾರ ಮಾಡಿ ಮುಪ್ಪೊಳಲ್ ಅಂತಾರಲ್ಲ, ತ್ರಿಪುರಗಳನ್ನು ಶಿವ ಧ್ವಂಸ ಮಾಡಿದ. ಇನ್ನು ತ್ರೇತಾಯುಗದಲ್ಲಿ ಆಂಜನೇಯ ರಾವಣಾಸುರನ ತ್ರಿಕೂಟಾಚಲದ ಮೇಲಿದ್ದ ಲಂಕೆಯನ್ನು ಬೆಂಕಿಗಿಟ್ಟ. ದ್ವಾಪರ ಯುಗದಲ್ಲಿ ಖಾಂಡವ ವನವನ್ನು ಅರ್ಜುನ ಬೆಂಕಿಗಿಟ್ಟ. ಇವನು ಅಪರಾದಿತ್ಯನ ಅಂಶಮಂಡಲ ನಗರವನ್ನು ಇವನು ಬೆಂಕಿಗಿಟ್ಟ ಅಂತ. ಇದೇನು ದೊಡ್ಡ ಸಾಧನೆ ಬೇರೆಯವ್ರ ಊರಿಗೆ ಬೆಂಕಿ ಹಾಕೋದು ಅಂದರೆ. ಶತ್ರು ಎದ್ದು ನಿಲ್ಲಬಾರ್ದು, ಸದೆ ಬಡಿಯಬೇಕು. ಈ ಹೀರಾಯಿಸಮ್ ಇತ್ತು. ಜೈನ ಹೇಳಿ ಕೇಳಿ ಅಹಿಂಸೆ ಅಂತ 30 ಜಪ ಮಾಡಬೇಕಾದವನು. ಆದರೆ ಕ್ಷಾತ್ರಕ್ಕೆ ಬೆಲೆ ಕೊಡಲೇಬೇಕು ಅಂತ ಗೊತ್ತಿತ್ತು. ಪಂಪ ಜೈನ, ಅವನು ಕವಿಯೂ ಹೌದು, ಕಲಿಯೂ ಹೌದು. ಇದನ್ನು ನಮ್ಮವರು ಗಿಣಿಪಾಠದಂತೆ ಹೇಳಿದ್ದೇ ಕನ್ನಡದ ವಿದ್ವಾಂಸರು. ಆದರೆ ಇದು ನೋಡಿ ಹಿಂದೂ ಟೆರರಿಸಮ್ಮು, ಇದು ನೋಡಿ ಹಿಂದೂ ಫಂಡಮೆಂಟಲಿಸಮ್ಮು, ಇದು ನೋಡಿ ಅದು ಅಂತ ಕೋಲಾಹಲ ಮಾಡ್ತಾರೆ. ಒಂದು ಬಾಯಲ್ಲಿ ಪಂಪನ್ನರನ್ನು ಕೊಂಡಾಡ್ತಾರೆ, ಇನ್ನೊಂದು ಬಾಯದಲ್ಲಿ ಈ ಕಾಲದ ಪೌರುಷ ಪ್ರಜ್ಞೆಯನ್ನೇ ಗೇಲಿ ಮಾಡ್ತಾರೆ. ಇಂಥದ್ದು ನಮ್ಮ ಕವಿಗಳಿಗೆ ಗೊತ್ತಿತ್ತು, ರಾಜರಿಗೆ ಗೊತ್ತಿತ್ತು. ಶಠಂ ಪ್ರತಿ ಶಾಠ್ಯಮಾಚರೇತ್, ದುಷ್ಟನಿಗೆ ದೌಷ್ಟ್ಯವನ್ನೇ ತೋರಿಸಬೇಕು. ರನ್ನ ಅದನ್ನು ಕುರಿತು ಅವನು ಹೇಳ್ತಾ ಇದ್ದಾನೆ. ಮತ್ತು ಹೇಳ್ತಾನೆ, ಬೆಳಗುವ ಸೊಡರಂ ಬೆಳಗಿ ಪಲರ್ ಕೊಂಡು ಪೋಗಿಯುಂ ಕುಂದದೆ ಪಜ್ಜಳಿಸುವವೋಲ್ ಜಗಮೆಲ್ಲಂ ಕೊಳಲುಂ ತವದಿತ್ತು ಮೆರೆವ ನಿರಿಂಗ ಇರಿವ ಬೆಡಂಗಂ ಅಂತ. ಒಂದು ದೇದೀಪ್ಯಮಾನವಾಗಿ ಬೆಳಗುವ ದೀಪದಿಂದ ಎಷ್ಟು ದೀಪಗಳನ್ನು ಉರಿಸಿಕೊಂಡು ಹೋದರೂ ಆ ದೀಪದ ಕಾಂತಿ ಹೇಗೆ ಕಡಿಮೆಯಾಗಲ್ವೋ ಹಾಗೆ ಇವನಿಂದ ಎಷ್ಟು ಶೌರ್ಯವನ್ನು, ಎಷ್ಟು ಸ್ಫೂರ್ತಿಯನ್ನು, ಎಷ್ಟು ಸಂಪತ್ತನ್ನು ಯಾರು ಪಡೆದರೂ ಇವನಿಗೆ ಕಡಿಮೆ ಆಗಲಿಲ್ಲ ಅಂತ. ಇಷ್ಟು ಸೊಗಸಾದ ಒಂದು ಹೋಲಿಕೆಯನ್ನು ಕೊಟ್ಟಿದ್ದಾನೆ. ಇಷ್ಟು ಸುಂದರವಾದ ದೃಷ್ಟಾಂತ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅಂಥವನನ್ನು ನಾನು ನಾಯಕನಾಗಿಟ್ಟುಕೊಂಡು ಈ ಕಾವ್ಯವನ್ನು ಬರೀತೀನಿ. ಆರಾತೀಯ ಕವೀಶ್ವರರಾರುಂ ಮುನ್ನಾರ್ತರಿಲ್ಲ ವಾಗ್ದೇವಿಯ ಭಂಡಾರದ ಮುದ್ರೆಯ ನೊಡೆದಂ ಸಾರಸ್ವತ ಮೆನಿಪ ಕವಿತೆಯೊಳ್ ಕವಿರತ್ನಂ. ಇವತ್ತು ನಮ್ಮ ಕವಿಗಳಿಗೆ, ಲೇಖಕರಿಗೆ ಒಂದು ದೊಡ್ಡ ಹಿಪಾಕ್ರಸಿ ಬಂದಿದ್ದೆ. ತಮ್ಮನ್ನು ತಾವು ಹೊಗಳಿಕೊಳ್ಳಲ್ಲ, ಬೇರೆಯವ್ರ ಮೂಲಕ ಹೊಗಳಿಸ್ಕೋತಾರೆ. ಮುನ್ನುಡಿ ಅಂದರೆ ಅದೇ, ಬೆನ್ನುಡಿ ಅಂದರೆ ಅದೇ. ಇನ್ನು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದಾಗ ಹಾಡು ಹೊಗಳುವ ಒಂದೇ ಮಾಗದರಂತೂ ಇದ್ದೇ ಇರಬೇಕು. ಆದರೆ ನಮ್ಮ ಪೂರ್ವ ಕವಿಗಳು ಹಾಗಲ್ಲ. ನೇರ ಖುಲ್ಲಾಂ ತನ್ನನ್ನು ತಾನೇ ಹೊಳ್ಕೊಳ್ತಾ ಇದ್ರು. ಜಂಝಾಮಾರುತಂ ವೆಂಕಟಾಚಾರ್ಯ ಅಂತ ಒಬ್ಬರಿದ್ದರಂತೆ. ಅವರಿಗೆ ಬಿರುದು ಜಂಝಾಮಾರುತಂ ಅಂತ. ಯಾರು ಕೊಟ್ಟಿದ್ದು ಅಂದರೆ, ಯಾರಿಗೇನಿದೆ ಯೋಗ್ಯತೆ ಕೊಡೋದಕ್ಕೆ, ನಾನೇ ಇಟ್ಕೊಂಡಿರೋದು ಅಂತ. ಹೀಗೆ ಅವರು ತಮ್ಮ ಮೇಲೆ ತಾವೇ ಪದ್ಯಗಳು ಬರ್ಕೊಂಡಿದ್ರು. ಗದಾಧರೀಯ ಖಂಡನ ಪ್ರಚಂಡವಾದಿ ಭಂಡನ ಪ್ರಕಾಂಡ ಕೀರ್ತಿ ಮಂಡನ ಪ್ರಭೂತ ಶೌರ್ಯ ಮಂಡನ ಅಂತೆಲ್ಲ ಹೇಳಿಬಿಟ್ಟು ಬೇಕಾದಂತೆ ಎಂಥದ್ದು ತ್ರಯೀ ವಧು ದೃಗಂಜನ ಅಂತ, ವೇದ ವಿದ್ಯಾ ವಧುವಿಗೆ ಕಾಡಿಗೆ ಇದ್ದಂತೆ ಇರ್ತಕ್ಕಂಥದ್ದು ಇವರ ಒಂದು ವ್ಯಕ್ತಿತ್ವ ಅಂತೆಲ್ಲ. ಹೀಗೆ ತಮ್ಮಂತ ಹೊಗಳಿಕೊಳ್ಳೋರು. ಆದರೆ ಅದು ಪ್ರಾಮಾಣಿಕವಾಗಿರ್ತಿತ್ತು. ಅವನು ಹೇಳ್ತಾನೆ, ಇನ್ನು ಯಾವ ವಿರೋಧಿ ಕವಿಗಳು ಮುಂದೆ ಹಿಂದೆ ಎಂದು ಪ್ರಯತ್ನ ಪಟ್ಟಿಲ್ಲ. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆದವನು ಇವನೊಬ್ಬನೇ. ಕವಿತೆಯ ಮೂಲಕ ವಾಗ್ಭಂಡಾರವನ್ನು ಒಡೆದು ಸೂರೆಗೊಂಡವನು ರನ್ನ ಅಂತ.
ಕೆಲವರು ತಮಾಷೆ ಮಾಡ್ತಾರೆ, ಅವನು ಕಳ್ಳ ಬೀಗದ ಕೈ ಇದ್ದಿದ್ದರೆ ಹೊಡಿಬೇಕಾಗ್ತಿತ್ತು ಯಾಕೆ ಅಂತ. ಅದೇನೇ ಇರಲಿ, ಶಬ್ದ ಭಂಡಾರವನ್ನು ಚೆನ್ನಾಗಿ ಬಳಸಿಕೊಂಡಿದ್ದಾನೆ. ನವಸರ್ಗಗತೆ ಮಾಘೆ ನವಶಬ್ದೋ ನವಿದ್ಯತೆ ಅಂತ ಒಂದು ಮಾತು. ಮಾಘ ಕವಿಯ 9 ಸರ್ಗ ಓದಿದರೆ ಹೊಸ ಶಬ್ದಗಳಿಗೆ ದಾರಿದ್ರ್ಯವೇ ಇರುವುದಿಲ್ಲ ಅಂತ. ವ್ಯುತ್ಪಾದಕವಾಗಿರಬೇಕು ಕಾವ್ಯ. ನಾನು ಸಾಮಾನ್ಯ ಹೇಳ್ತಲೇ ಇರ್ತೀನಿ, ಕನ್ನಡದಲ್ಲಿ ವ್ಯುತ್ಪಾದಕವಾದ ಚಂಪು ಕಾವ್ಯಗಳಂತಂದರೆ ನಮ್ಮ ಷಡಕ್ಷರಿಯ ರಾಜಶೇಖರ ವಿಳಾಸ, ನಾಗವರ್ಮನ ಕರ್ನಾಟಕ ಕಾದಂಬರಿ ಮತ್ತು ರುದ್ರಭಟ್ಟನ ಜಗನ್ನಾಥ ವಿಜಯ, ಲಕ್ಷ್ಮೀಶನ ಜೈಮಿನಿ ಭಾರತ ಮತ್ತು ಪಂಪನ ವಿಕ್ರಮಾರ್ಜುನ ವಿಜಯ, ಕುಮಾರವ್ಯಾಸನ ಭಾರತ, ರನ್ನನ ಗದಾಯುದ್ಧ. ಇದು ಅತ್ಯುತ್ತಮವಾದ 7 ಕಾವ್ಯಗಳು ಶಬ್ದ ಸಂಪದವನ್ನು ಯಥೇಷ್ಟವಾಗಿ ಕೊಡಬಲ್ಲಂಥವು ಅಂತ. ಮತ್ತು ಭಾವಸಂಪದವನ್ನು ಉತ್ಕೃಷ್ಟ ಮಟ್ಟದಲ್ಲಿ ಕೊಡಬಲ್ಲವು. ಇರಬೇಕಷ್ಟು ಸಂಪತ್ತಿ ಬೇಕು ನಮಗೆ. ಆಮೇಲೆ ಅದು ಯುಕ್ತವಾದ ರೀತಿಯಲ್ಲಿ ವಿನಿಯೋಗಗೊಳ್ಳಬೇಕು. ಅವನು ಹೇಳ್ತಾನೆ, ಕನ್ನಡಂ 200 ಕನ್ನಡಮ ತಿರುಳಗನ್ನಡಂ ಮಧುರ ರಮ್ಯೋತ್ಪನ್ನಂ ಸಂಸ್ಕೃತಮೆನೆ ಸಂಪನ್ನಂ ನೆಗಳದುಭಯ ಕವಿತೆಯೋಳ್ ಕವಿರನ್ನಂ ಅಂತ. ಈ 2 ನದಿಗಳು ಸೇರ್ತಕ್ಕಂಥ ಆ ಒಂದು ಪ್ರಾಂತ ಯಾವುದಿದೆ, ಘಟಪ್ರಭಾ ಮತ್ತು ಕೃಷ್ಣ, ಆ ಪ್ರಾಂತದಿಂದ ಅವನು ಬಂದಂಥವನು. ಅಲ್ಲಿಯ ಕನ್ನಡ, ಪಂಪ ಹೇಗೆ ಸಾಜದ ಪುಲಿಗೆರೆಯ ತಿರುಳುಗನ್ನಡಂ ಅಂತಾನೆ, ಹಾಗೆ ಇವನು ತನ್ನ ಮಧುವೊಳಲಿನ ಮುಧೋಳದ ಪ್ರಾಂತದ ಕನ್ನಡ ಹೇಳ್ತಾನೆ. ಅದಕ್ಕೆ ಆಧುನಿಕರು ಹೇಳ್ತಾರೆ, ಅದು ರಾಜರು ಆಳ್ತಾ ಇದ್ದಂಥ ಜಾಗದ್ದು ಅದು ಅಧಿಕೃತವಾದ ಕನ್ನಡ ಅಂತ ಅನ್ನಿಸಿಕೊಳ್ಳುತ್ತದೆ ಅಂತ. ಹಾಗೆಲ್ಲ ಸುಮ್ಮನೆ ಕಮ್ಯುನಿಸ್ಟಿಕ್ ಧೋರಣೆ ವಾದ ಮಾಡೋದು ಸರಿಯಾಗೋದಿಲ್ಲ. ಯಾಕೆಂತಂದರೆ ಇವತ್ತು ನಾವು ಯಾವ ವ್ಯವಹಾರದ ಕನ್ನಡವನ್ನು ಬಳಸ್ತೀವಿ ಅದು ಯಾವ ಪ್ರಾಂತಕ್ಕೂ ಸೇರಿದ್ದಲ್ಲ. ಮೈಸೂರಿನ ಪ್ರಾಂತದ ಕನ್ನಡ ಅನ್ನೋಣವೇ ಅಲ್ಲ, ಉತ್ತರ ಕರ್ನಾಟಕದ್ದೇ ಅಲ್ಲ, ಹೈದರಾಬಾದು ಆ ಕಡೆ ಎಲ್ಲ ಇರ್ತಕ್ಕಂಥ ಈಗ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತಾರಲ್ಲ, ಅಲ್ಲಿದು ಅಲ್ಲ. ಸ್ವಲ್ಪ ಮಟ್ಟಿಗೆ ಕರಾವಳಿಯ ಕನ್ನಡವನ್ನು ಹೋಲ್ತಕ್ಕಂಥದ್ದಾಗಿದ್ದೆ ಗ್ರಾಂಥಿಕವಾದ ಕನ್ನಡ. ಹಾಗೆ ಗ್ರಾಂಥಿಕವಾದ ಕನ್ನಡ ಯಾವುದೋ ಒಂದು ಪ್ರಾಂತಕ್ಕೆ ಮಾತ್ರ ಅಂಟಿ ಬಂದದ್ದಲ್ಲ, ಇಡೀ ಪ್ರಾಂತದ್ದು. ಇವನ ತವರೂರಿನಲ್ಲಿ ಅದು ಇದೆ ಅಂದರೆ ಹೆಚ್ಚು ಕವಿಗಳು ವಿದ್ವಾಂಸರು ಎಲ್ಲ ಬಂದು ಸೇರಿಕೊಂಡಂಥ ಜಾಗ ಅಂತ ಗೊತ್ತಾಗುತ್ತೆ. ಮತ್ತು ಅವನು ಹೇಳ್ತಾನೆ, ರತ್ನ ಪರೀಕ್ಷಕನಾಂ ಕೃತಿರತ್ನ ಪರೀಕ್ಷಕನೆಂದು ಫಣಿಪತಿಯ ಫಣ ರತ್ನಮುಮಂ ರನ್ನನ ಕೃತಿ ರತ್ನಮುಮಂ ಪೇಳ್ ಪರೀಕ್ಷಿಪರ್ ಗೆಂಟೆದೆಯುಂಟೆ. ರತ್ನ ಪರೀಕ್ಷಕ ಅಂತ ಬರೋನಿಗೂ ಫಣಿಪತಿಯ ಫಣ ರತ್ನ ಪರೀಕ್ಷಕ ಅಂತ ಬರೋರಿಗೂ ಒಂದೇ, ಕೃತಿರತ್ನವನ್ನು ಪರೀಕ್ಷೆ ಮಾಡ್ತೀನಿ ಅಂತ ಬರೋನಿಗೂ, ಹಾವಿನ ಹೆಡೆಯ ರತ್ನವನ್ನು ಪರೀಕ್ಷೆ ಮಾಡತಕ್ಕಂಥವ್ರಿಗೂ ಎಷ್ಟು ರಿಸ್ಕೋ ಅಷ್ಟೇ ರಿಸ್ಕು. ಆ ಹಾವಿನ ಹೆಡೆಗೆ ಕೈ ಹಾಕಿದ್ರೆ ಸಾಯುವುದೇ ಸರಿ, ನನ್ನ ಕೃತಿಗೆ ಕೈ ಹಾಕಿದ್ರು ಹಾಗೆ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ನೋಡಿ ಎಷ್ಟು ಸೊಗಸಾದ ಮಾತುಗಳನ್ನು ಪೀಠಿಕೆಯಲ್ಲಿ ಹೇಳ್ತಾನೆ. ಶ್ರೀಯುತನೊಳು ಉದಾರತೆ ವಾಕ್ಶ್ರೀಯುತನೊಳ ಅಮತ್ಸರತ್ವಂ ಆಗದು, ಉದಾರಂ ಶ್ರೀಯುತನ್ ಅಮತ್ಸರಂ ವಾಕ್ಶ್ರೀಯುತನ್ ಆದೊಡೆ ಕೃತಾರ್ಥರಾಗರೆ ಕವಿಗಳು. ದುಡ್ಡಿದ್ದವರಲ್ಲಿ ಉದಾರತೆ ಬರೋಲ್ಲ, ವಿದ್ಯಾವಂತರಲ್ಲಿ ಅಸೂಯಾರಾಹಿತ್ಯ ಬರೋಲ್ಲ. ಉದಾರವಂತರು ನಿರ್ಮತ್ಸರ ಶ್ರೀಯುತರು ಸಂಪದ್ಭರಿತರಾದವರು ಉದಾರಿಗಳಾಗೋಲ್ಲ, ವಿದ್ಯಾಸಂಪದ್ಭರಿತರು ಅನಸೂಯರಾಗೋಲ್ಲ. ಇವೆರಡೂ ಆದರೆ ಕವಿಗಳಿಗೆ ಎಷ್ಟು ಒಳ್ಳೆಯದು ಅಂತಲೇ. ಒಂದು ಕಡೆ ಸಂಪತ್ತಿದ್ದವರು ಇವ್ರನ್ನ ಪ್ರೇರಣೆ ಕೊಟ್ಟು ಪೋಷಣೆ ಕೊಟ್ಟು ಬೆಳೆಸ್ತಾರೆ, ಇನ್ನೊಂದು ಕಡೆ ವಿದ್ಯಾ ಸಮೃದ್ಧರಾದವರು ಇವರ ಸತ್ಕವಿತೆಗಳನ್ನು ಮೆಚ್ಚಿಕೊಂಡು ಕೊಂಡಾಡ್ತಾರೆ. ಇದು ಎರಡೂ ಕವಿಗೆ ಸಿಗೋದು ತುಂಬ ಕಷ್ಟ. ರನ್ನ ಅದನ್ನು ಪಡೆದವನು. ಆರಂಭದಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಅಲ್ಪ ಚುಟಿಕೆ ಇಡುವಂಥ ಮಾತುಗಳನ್ನು ಆಡ್ತಾ ಇದ್ದಾನೆ. ಹೇಳ್ತಾನೆ, ವನರುಹ ಭವನೆನಿಸಿದ ದಂಡನಾಯಕಂ ಕೇಶಿ ತಿರ್ದೆ ಪೇಳ್ದಂ ಕವಿರನ್ನನ ಪೇಳ್ದ ಕೃತಿ ಯಶಸ್ಶ್ರೀ ವನಿತೆ ಗಲಂಕೃತಿ ಎನ್ನುವುದೊಂದಚ್ಚರಿಯೇ. ದಂಡನಾಯಕ ಕೇಶಿ ಅಂತ ಒಬ್ಬ, ಅವನು ವನರುಹ ಭವ ಅಂದರೆ ಬ್ರಹ್ಮನಂತೆ ಇದ್ದ, ಅಥವಾ ಅವನು ವಾಗ್ವಿಶಾರದನಾಗಿದ್ದ, ಸರಸ್ವತಿಯ ಗಂಡ ಅಂತ ಅನ್ನಿಸಿಕೊಳ್ಳಬಲ್ಲಂಥ ಕೌಶಲವನ್ನು ಪಡೆದಿದ್ದ ಅಂತ. ಅಂಥ ಒಬ್ಬ ದಂಡನಾಯಕ ಕೇಶಿ ಅಥವಾ ಕೇಶವ ಅನ್ನೋನು ತನ್ನ ಕಾವ್ಯವನ್ನು ತಿದ್ದಿಕೊಟ್ಟ ಅಂತಾನೆ. ನೋಡಿ, ಇಷ್ಟು ಕೋಲಾಹಲವಾಗಿ ತನ್ನ ವಿದ್ಯಾ ವೈಭವ ಪ್ರಕರ್ಷಗಳನ್ನು ಹೇಳಿಕೊಳ್ಳುವಾಗಲೂ ತನ್ನ ಕೃತಿಗೆ ಒಬ್ಬ ತಿದ್ದುಗಾರ ಬೇಕು ಅಂತ ಹೇಳ್ಕೊತಾನೆ. ಅವನಿದ್ದ ಅಂತಂದು ಹೇಳ್ಕೊತಾನೆ. ಈ ಕಾಲದ ಎಷ್ಟು ಜನ ತಮ್ಮ ಬರವಣಿಗೆಯನ್ನು ಮತ್ತೊಬ್ಬರಿಗೆ ತೋರಿಸಿ ತಿದ್ದಿಸ್ಕೊಳ್ತಾರೆ.
ಅಥವಾ ಯಾರು ತಿದ್ದಿದ್ರೆ ಸುಮ್ಮನೆ ಇರ್ತಾರೆ. ನನಗೆ ಕಂಡವರೊಬ್ಬರೇ ಮಹಾನುಭಾವರು ಭೈರಪ್ಪನವರು. ಅವರು ತಮ್ಮ ಕಾದಂಬರಿಗಳನ್ನು ಹಲವರಿಗೆ ಕೊಟ್ಟು ತಿದ್ದಿಸ್ತಾರೆ. ತಿದ್ದಿಸೋದು ಅಂದರೆ ಪೂರ್ಣವಾಗಿ ನಿಮಗೆ ಏನು ಅನಿಸುತ್ತೆ ಅಷ್ಟು ಹೇಳಿ ಅಂತ. ನನಗೆ ಹೇಳಿದ್ದುಂಟು, ಇದು ನಿಮ್ಮದೇ ಕೃತಿ ಅಂತ ಅಂದುಕೊಂಡು ನೀವೇ ಈ ಪಾತ್ರಗಳನ್ನು ಬೆಳೆಸಿದ್ರೆ ಹೇಗೆ ಬೆಳೆಸ್ತೀರಾ ಅಂತಂದುಕೊಂಡೇ ಓದಿ ನನಗೆ ಹೇಳಬೇಕು, ಚೆನ್ನಾಗಿ ನೋಟ್ಸ್ ಮಾಡಿ ಕೊಟ್ಬಿಡಬೇಕು ನನಗೆ ಅಂತ. ಒಂದಲ್ಲ 2-3 ಗಂಟೆ ಕೂತ್ಕೊಂಡು ತಾಳ್ಮೆಯಿಂದ ಏನಂದರೂ ಕೇಳ್ತಾರೆ. ಆಮೇಲೆ ತಮಗೆ ಒಪ್ಪಿಗೆ ಆದದ್ದು ಅದನ್ನೆಲ್ಲ ತೆಗೆದುಕೊಂಡು ಅದನ್ನು ಜೀರ್ಣ ಮಾಡಿಕೊಂಡು ತಮ್ಮ ಕಲ್ಪನೆಯ ಮೂಸೆಯಿಂದ ಅದಕ್ಕೊಂದು ಹೊಸ ರೂಪ ಕೊಡ್ತಾರೆ. ಹೀಗೆ ಮಾಡಿಕೊಳ್ಬೇಕಾದ್ದು ಹಿಂದೆ ತುಂಬ ಇತ್ತು. ಕಾವ್ಯವನ್ನು ತಿದ್ದಿಸಿಕೊಳ್ಳೋದು ದೊಡ್ಡ ವಿದ್ವಾಂಸರಿಂದ. ಇಂದು ವಿದ್ವಾಂಸರು ಅನ್ನಿಸ್ಕೊಂಡವರಿಗೆ ಸಮಯವೂ ಇಲ್ಲ, ಮತ್ತು ಬರವಣಿಗೆ ಮಾಡೋರಿಗೆ ಕೊಡಬೇಕು ಅನ್ನೋ ಪ್ರಜ್ಞೆಯೂ ಇಲ್ಲ. ಆ ಥರ ಆಗಿಬಿಟ್ಟಿದೆ. ಮತ್ತು ಬರೆಯೋಕ್ಕೆ ಮುನ್ನ ಗಟ್ಟಿ ವಿದ್ವಾಂಸ ಆಗಬೇಕು, ಅದು ಮುಖ್ಯ. ಹಾಗಂತೇಳಿ ಹಿಂದೆ ಬರೆದು ಬಿಟ್ಟಿದ್ರು ಯಾರ ಹತ್ರ ತೊಗೊಂಡೋಗಿ ಕೊಟ್ಟರೆ ಆದ್ಯಂತ ತಿದ್ದು ಬರೀಬೇಕು. ಇಟ್ ಹ್ಯಾಸ್ ಟು ಬಿ ಬಾಂಬ್ಡ್ ಆ್ಯಂಡ್ ರೀಬಿಲ್ಟ್. ಎಂಥ ಅಪಾಯ. ಉತ್ಕೃಷ್ಟವಾಗಿರುವ ಕವಿ ಬರೆದು ತಿದ್ದಿಸಿಕೊಳ್ಳಬೇಕು. ಆ ಥರದ ಕವಿತೆಯಲ್ಲಿ ನನಗೆ ಕಾಣುವಂಥದ್ದು ನನ್ನ ಸ್ನೇಹಿತ ಶಂಕರ. ಉತ್ತಮೋತ್ತಮವಾದ ಪದ್ಯ ಬರಿತಾನೆ, ಪೂರ್ಣ ವಿಶ್ವಾಸ ಇದ್ದರೂ ಕೇಳಿಸ್ತಾನೆ, ಇದು ಅರ್ಹವೇ ಅಂತ ವಿಮರ್ಶೆ ಮಾಡಿಸ್ಕೋತಾನೆ. ಇದು ಉಳಿಸ್ಕೊಳ್ಬೋದು ಅಂದರೆ ಪೇಪರ್ ಮೇಲೆ ಬರಿತಾನೆ, ಇಲ್ಲದೇ ಮನಸ್ಸಿನಿಂದಲೇ ಹೊರಸಾಕ್ಬಿಡ್ತಾನೆ. ಹೀಗೆ ತನ್ನ ಪ್ರಸ್ತಾವನೆಯಲ್ಲಿ ತಾನು ತನ್ನ ಪ್ರತಿಭಾ ಪ್ರಾಕರ್ಷವನ್ನು ಹೇಳಿಕೊಳ್ಳೋದರ ಜೊತೆಗೆ ಸಹಾಯ ಮಾಡಿದವರನ್ನು ನೆನೀತಾನಲ್ಲ, ಇದು ತುಂಬ ದೊಡ್ಡದು. ಈ ಥರ ತನ್ನ ತಿದ್ದಿದಂಥವರನ್ನು ನೆನೆಯೋರು ತುಂಬ ವಿರಳ. ಆಮೇಲೆ ಭೀಮನ ಪ್ರಶಂಸೆಯನ್ನು ಮಾಡ್ತಾನೆ. ಕುರು ಭೂಭೃದ್ಬಲ ತೂಲ ಕಾಲ ಪವನಂ ಕೌರವ್ಯ ಗಂಧೇಭ ಕೇಸರಿ ದುಶ್ಯಾಸನ ರಕ್ತ ರಕ್ತವದನಂ ದುರ್ಯೋಧನೋರು ಕ್ಷಮಾಧರ ವಜ್ರಂ ಕುರುರಾಜ ರತ್ನ ಮಕುಟೋತ್ಕೂಟಾಂಗ್ರಿ ಸಂಘಟ್ಟ ಸಂಗರನೆಂದೆಂದು ಅಭಿವರ್ಣಿಪೆಂ ರಣಯಶ ಶ್ರೀರಾಮನಂ ಭೀಮನಂ ಅಂತ ಈ ಒಂದು ಪದ್ಯ ಎಷ್ಟು ಓಜಸ್ವಿಯಾಗಿದೆ. ಮತ್ತೆ ವಿಕ್ರೀಡಿತ ಛಂದಸ್ಸಿನಲ್ಲಿ ಕುರು ಭೂಭೃದ್ಬಲ ತೂಲ ಕಾಲ ಪವನಂ, ಕುರು ಸೈನ್ಯ ಅನ್ನುವ ಹತ್ತಿಗೆ ಪ್ರಳಯ ಕಾಲದ ಬಿರುಗಾಳಿ, ಕೌರವ್ಯ ಕುರುವಂಶೀಯರು ಅನ್ನುವಂತಹ ಕೇಸರಿಗಳಿಗೆ ಸಿಂಹಗಳು ಇದ್ದಂತೆ, ಸಿಂಹ ಇದ್ದಂತೆ ಇವನು ಭೀಮ. ದುಶ್ಯಾಸನ ರಕ್ತ ರಕ್ತವದನಂ, ದುಶ್ಯಾಸನನ ರಕ್ತಕ್ಕೆ ಜಿಗಣೆ ಇದ್ದಂತೆ. ರಕ್ತವದನ ಅಂದರೆ ರಕ್ತಮುಖಿ ಜಲೂಕ ಅಂತ ಉಂಟು ಸಂಸ್ಕೃತದ ಕೋಶದಲ್ಲಿ. ಇವನು ರಕ್ತವದನಂ ಅಂತ ಪರ್ಯಾಯ ಶಬ್ದ ಮಾಡಿಕೊಂಡಿದ್ದಾನೆ. ದುರ್ಯೋಧನೋರು ಕ್ಷಮಾಧರ ವಜ್ರಂ, ದುರ್ಯೋಧನನ ತೊಡೆ ಅನ್ನುವ ಪರ್ವತಕ್ಕೆ ವಜ್ರಾಯುಧ. ಕುರುರಾಜ ರತ್ನ ಮಕುಟೋತ್ಕೂಟಾಂಗ್ರಿ ಸಂಘಟ್ಟ ಸಂಗರನ್, ಕುರುರಾಜನ ರತ್ನ ಮುಕುಟವನ್ನು ಒದ್ದು ಬಿಸಾಡತಕ್ಕಂಥ ಸಂಗ್ರಾಮ ಮಾಡಬಲ್ಲಂಥ ಈ ರಣಯಶ ಶ್ರೀರಾಮ ಭೀಮ. ರಾಜ ಸತ್ಯಾಶ್ರಯನಿಗೆ ರಣಯಶ ಶ್ರೀರಾಮ ಅಂತ ಬಿರುದಿತ್ತು. ಆ ಬಿರುದನ್ನು ಇಲ್ಲಿ ಬಳಸಿಕೊಂಡಿದ್ದಾನೆ. ಮತ್ತು ಹೇಳ್ತಾನೆ, ನಮ್ಮ ರಾಜನ ಪರಾಕ್ರಮ ಎಂಥದ್ದು. ದಸೆ ದೆಸೆಗೋಡಿದನ್ಯ ಕರಿ ದಿಕ್ಕರಿಯಾದು ದರಾತಿ ಭೂಭುಜ ಪ್ರಸರಮೆ ದಿಕ್ಪತಿ ಪ್ರಸರಮಾದುದು ವೈರಿ ಬಲಂ ಕುಮಾರಿಯರ್ ಬೆಸಗೊಳೆ ದಿಕ್ಕುಮಾರಿಯರನಲ್ಲಿ ದೊರೆಯಾದುದಕ್ಕೆ ಮೆಚ್ಚಿ ಬಣ್ಣಿಸಲು ಅಭಿಯೋಗಮಾಯಿತನಿಗೆ ಸಾಹಸ ಭೀಮನ ಸಾಹಸಂಗಳಂ ಅಂತ. ಚಂಪಕಮಾಲೆ ಇಷ್ಟು ಚೆನ್ನಾಗಿದೆ ಈ ಛಂದಸ್ಸು. ದಸೆ ದೆಸೆಗೋಡಿದ ಅನ್ಯಕರಿ ದಿಕ್ಕರಿಯಾದುದು. ಈ ಸತ್ಯಾಶ್ರಯನ ವೈರಿಗಳನ್ನು ಯುದ್ಧದಲ್ಲಿ ಗೆದ್ದಾಗ ಅವರ ಆನೆಗಳು ದಿಕ್ಕಾಪಾಲಾಗ್ಬಿಟ್ವು. ಹಾಗೆ ದಿಕ್ಕಾಪಾಲಾದ ಶತ್ರುರಾಜರ ಆನೆಗಳೇ ಇಂದು ದಿಗ್ಗಜಗಳು ಅಂತ ಆಗಿರ್ತಕ್ಕಂಥದ್ದು ಅಂತಾನೆ. ಇಂಥ ಒಂದು ಅತಿಶಯೋಕ್ತಿ ಅಲಂಕಾರ. ಅರಾತಿ ಭೂಭುಜ ಪ್ರಸರಮೇ ದಿಕ್ಪತಿ ಪ್ರಸರಮಾದುದು. ತನ್ನ ಶತ್ರುಗಳನ್ನು ದಿಕ್ಕಾಪಾಲ ಮಾಡಿಬಿಟ್ಟ, ದಿಗಂತಕ್ಕೆ ಹೋಗಿ ನೆಲೆಸಿಬಿಟ್ರು ಅವರೇ ದಿಕ್ಪಾಲಕರಾದರು ಅಂತ. ಕುಮಾರಿಯರ್ ಬೆಸಗೊಳೆ ದಿಕ್ಕುಮಾರಿಯರನಲ್ಲಿ, ಇನ್ನು ಅವರ ಕುಟುಂಬದವರು ದಿಕ್ಕಾಪಾಲಾಗಿ ಹೋಗ್ಬಿಟ್ಟು ಹೆಂಗಸರು ದಿಗಂತದಲ್ಲಿರ್ತಕ್ಕಂಥ ದಿಕ್ಕುಮಾರಿಯರು ಅಂತ ಎಲ್ಲ ಮಾತೃಕಾ ದೇವತೆಯರಾಗಿ ನಿಂತು ಬಿಟ್ಟಿದ್ದಾರೆ. ದೊರೆಯಾದುದಕ್ಕೆ ಮೆಚ್ಚಿ ಬಣ್ಣಿಸಲ ಅಭಿಯೋಗ ಮಾಯಿತನಿಗೆ. ಇಂಥ ಪರಾಕ್ರಮಿಯ ಮೇಲೆ ಕಾವ್ಯ ಹೇಳಬೇಕು ಅಂತ. ಹೀರಾಯಿಸಮ್ಗೆ ಎಂದು ಬೆಲೆ ಇಲ್ಲ, ಅಂದು ಆ ದೇಶದಲ್ಲಿ ಸ್ವಾತಂತ್ರ್ಯ ಉಳಿಯೋಲ್ಲ. ಶೌರ್ಯ ಪರಾಕ್ರಮಗಳಿಗೆ ಬೆಲೆ ಬೇಕು. ನಾವು ವೀರರನ್ನು ಕೊಂಡಾಡಬೇಕು. ಡಿ ವಿ ಜಿಯವರು ಸ್ವಾತಂತ್ರ್ಯ ಬಂದ ಹೊತ್ತೆ ಆಗಸ್ಟ್ 14 ರಾತ್ರಿ 1947 ವೀರಾರ್ಹೋಚಿತನಲ್ಲದಂ ಜನಿಸದಿರ್ಕೆಂದುಂ ಭವದ್ಭೂಮಿಯೋಳಂದರು. ಅಮ್ಮ ಭಾರತಿ, ನಿನ್ನ ನೆಲದಲ್ಲಿ ವೀರನಲ್ಲದೆ ಇರೋನು ಎಂದೂ ಹುಟ್ಟದೇ ಇರಲಿ ಅಂತ. ಇಂಥ ಆಶಂಸೆ ಇದು ನನ್ನ ಮಾಡಿಕೊಂಡಂಥದ್ದು. ಕಾಳಿದಾಸ ಹೇಳ್ತಾನಲ್ಲ,
ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತ ರಘೂಣಾಮನ್ವಯಂ ವಕ್ಷ್ಯೆ ತನುವಾಗ್ವಿಭವೋಪಿ ಸನ್ ತದ್ಗುಣೈ ಕರ್ಣಮಾಗತ್ಯ ಚಾಪಲಾಯ ಪ್ರಚೋದಿತ. ಆ ರಘುವಂಶದ ರಾಜರ ಸದ್ಗುಣಗಳನ್ನು ಕೇಳಿ ನನಗೂ ಅಲ್ಪ ಸ್ವಲ್ಪ ಮಾತಿದ್ರು, ಅದರ ಬಗ್ಗೆ ಒಂದು ಕಾವ್ಯ ಬರೀಬೇಕು ಅಂತ ಅನ್ನಿಸ್ತು ಅಂತ ಹೇಳಿಬಿಟ್ಟಿದ್ನು. ಆ ಪರಾಕ್ರಮಕ್ಕೆ ತುಂಬ ದೊಡ್ಡ ಸ್ಥಾನ ಇದೆ. ಖಳದುಶಾಸನ ಕೃಷ್ಣಲೋಹಿತ ಜಲಾಶ್ಲಿಷ್ಟಂ ಕುರುಪ್ರೋದ್ಭವ ಪ್ರಳಯಜ್ವಾಲೆ ಸುಯೋಧನೋರು ಮಕುಟೋದ್ಘಟ್ಟ ಪ್ರತಿಜ್ಞಾಕ್ಷರಾವಳಿ ವಿನ್ಯಸ್ತ ವಿಶಾಲ ನಿಶ್ಚಲ ಶಿಲಾಸ್ತಂಭಂ ಕುರುಕ್ಷೇತ್ರದೊಳ್ ಅಂತ ಗುರುವನ್ ಒಳಗೊಂಡಿರ್ದಂ ಹಿಡಂಬಾಂತಕಂ. ಏನು ಶೈಲಿ ನೋಡಿ. ಖಳದುಶಾಸನ ಕೃಷ್ಣಲೋಹಿತ ಜಲಾಶ್ಲಿಷ್ಟಂ, ಅವನ ಇಂಪ್ಯೂರ್ ಬ್ಲಡ್ಡು ಪ್ಯೂರ್ ಬ್ಲಡ್ಡು ಎರಡೂ ಸೇರಿ ಕೆಂಗಪ್ಪು ಬಣ್ಣದ ದುಶ್ಯಾಸನನ ರಕ್ತ ಮತ್ತು ಲೋಹಿತ, ಕೃಷ್ಣ ಮತ್ತು ಲೋಹಿತ ಕಪ್ಪು ಕೆಂಪು ಬೆರೆತ ರಕ್ತದಿಂದ ಮೆತ್ತಲ್ಪಟ್ಟಂಥ ಮೈಯುಳ್ಳವನು. ಕುರುರಾಜ ಪ್ರೋದ್ಭವ ಪ್ರಳಯಜ್ವಾಲೆ, ಕುರುವಂಶದ ಪ್ರಳಯಜ್ವಾಲೆ. ಸುಯೋಧನೋರು ಮುಕುಟ ಉದ್ಘಟ್ಟ ಪ್ರತಿಜ್ಞಾಕ್ಷರಾವಳಿ ವಿನ್ಯಸ್ತ ವಿಶಾಲ ನಿಶ್ಚಲ ಶಿಲಾಸ್ತಂಭಂ. ದುರ್ಯೋಧನನ ಕಿರೀಟ ಭಂಗ ಅಂದರೆ ಮುಕುಟ ಭಂಗವನ್ನು, ಊರು ಭಂಗ, ತೊಡೆಯನ್ನು ಮುರಿತಾನೆ ಅಂತ ಹೇಳುವಂಥ ಒಂದು ಶಾಸನ ಬಡದ ಸ್ತಂಭದಂತೆ ಇದ್ದವನು ಇವನು ಭೀಮ. ಇವನೀಗ ಹಿಡಿಂಬಾಂತಕ ಬರ್ತಾ ಇದ್ದಾನೆ ಅಂತ ಬಹಳ ನಾಟಕೀಯವಾದ ರೀತಿಯಲ್ಲಿ ಅವನ ಪಾತ್ರವನ್ನು ಈಗ ಪ್ರವೇಶ ಮಾಡಿಸ್ತಾನೆ. ಆಗ ದ್ರೌಪದಿ ಕೂಡ ಅಲ್ಲಿಗೆ ಬರ್ತಾಳೆ. ದ್ರೌಪದಿ ಮತ್ತು ಭೀಮರ ಸಂವಾದ ನಡೆಯುತ್ತೆ. ಇದು ಒಳ್ಳೆ ನಾಟಕ ಶೈಲಿಯಲ್ಲಿ ಹೋಗುತ್ತೆ. ವೇಣಿ ಸಂಹಾರ ನಾಟಕವನ್ನು ನಾವು ಜ್ಞಾಪಿಸಿಕೊಳ್ಬೇಕು. ಮೊದಲನೇ ಅಂಕದಲ್ಲಿ ದ್ರೌಪದಿ ಮತ್ತು ಭೀಮ ಇವರಿಬ್ಬರ ಸಂವಾದ ಬರುತ್ತೆ. ಆಗ ಪೂರಕವಾಗಿ ನಕುಲ ಸಹದೇವರು ಕೂಡ ಅಲ್ಲಿರ್ತಾರೆ. ಆ ರೀತಿಯ ಅಂಕವನ್ನು ನಿರ್ವಾಹ ಮಾಡ್ತಾನೆ. ಕೃಷ್ಣ ಸಂಧಿಗೆ ಹೋಗಿದ್ದಾನೆ, ಆ ಸಂಧಿಯೂ ಕೂಡ ಇನ್ನು ನಿಷ್ಫಲವಾಯಿತು ಅನ್ನುವಂಥ ಸಂಗತಿ ಅಲ್ಲಿ ಬಂದರೆ ಇಲ್ಲೂ ಹಾಗೇ ಆಗುತ್ತದೆ. ಧನುಜ ವಿರೋಧಿ ಮಾಡಿದೊಡಂ ಆಗದ ಸಂಧಿಯೊಳೇನೋ ನಿನ್ನ ಸೈಪಿನೊಳ್ ಅವಶಿಷ್ಟ ನಿರ್ಧನ ಸುಯೋಧನಂ ಆಯ್ತರಿಸೇನೆ ಸಿಂಧುನಂದನ ಧೃತರಾಷ್ಟ್ರ ದೊರೆಯೆ ನಮ್ಮರಸಂ ಮರಳ್ ದಿಂಬುಕೈಗುಂ ಎಂದನುಶಯ ಮಾದುದು ಇಂದೆನೆಗೆ ಸಂಶಯಮಂ ಕಳೆ ಕೌರವಂತಕ ಅಂಥೇಳಿ ದ್ರೌಪದಿ ಶುರು ಮಾಡ್ತಾಳೆ. ಕೃಷ್ಣ ಹೋದರೂ ಸಂಧಿ ಆಗಲಿಲ್ಲ, ಆದರೆ ಈಗ ಎಲ್ಲರೂ ಸತ್ತ ಮೇಲೆ ದುರ್ಯೋಧನ ಒಬ್ಬ ಉಳಿದಿದ್ದಾನೆ, ನಿಮ್ಮಣ್ಣ ಎಲ್ಲಾದರೂ ಅಯ್ಯೋ ಪಾಪ ಅಂತ ಕರಗಿ ಸಂಧಿ ಮಾಡಿಬಿಡ್ತಾನೋ ಏನೋ ನನಗೆ ಸಂಶಯವಾಗಿದೆ. ಭೀಮ ಕೌರವಾಂತಕ ಸಂಬೋಧನೆ ನೋಡಿ. ಅಂದರೆ ಕೌರವರನ್ನ ನಿಶೇಷವಾಗಿ ನಾಶ ಮಾಡುವ ಹೆಸರು ಪಡೆದವನೇ. ಅದು ಬರೀ ಹೆಸರಾಗುತ್ತಾ ವಾಸ್ತವ ಆಗುತ್ತಾ, ಅದು ಅಂಕಿತನಾಮವ ಅನ್ವರ್ಥನಾಮವ ಹೇಳು ಅಂತ ಹೇಳ್ಬಿಟ್ಟು. ಸಮವಾಯ ಮಹಿತರೊಳ್ ಸಂಧಿ ಮಾಡಿ ಯಮಸೂನು ಪೇಳೆ ವನವಾಸವೆದಲ್ಲಿ ನಿಮಗೆ ಶರಣ್ ಯಮಗೆ ಅಂದಂ ಅಗ್ನಿಮುಖದೆ ಪುಟ್ಟಿದುದಕ್ಕೆ ಶರಣ್ ಅಗ್ನಿಮುಖಂ. ನೀನು ಈಗ ನಿಮ್ಮ ಅಣ್ಣನೂ ಸೇರಿಕೊಂಡು ವೈರಿಯ ಜೊತೆಗೆ ಸಂಧಿ ಮಾಡಿಕೊಂಡ್ರೆ ನೀವು ಬೇಕಾದ್ರೆ ಕಾಡಿಗೆ ಹೋಗ್ಬೋದು, ಆದರೆ ನಾನು ಹುಟ್ಟಿದ್ದು ಬೆಂಕಿಲೇ, ಹಾಗಾಗಿ ಮತ್ತೆ ನಾನು ಬೆಂಕಿಗೆ ಹೋಗ್ತೀನಿ ಅಂತಾಳೆ, ಅಗ್ನಿ ಪ್ರವೇಶ ಮಾಡ್ತೀನಿ ಅಂತಾಳೆ. ಕಂದ ಪದ್ಯವನ್ನು ಬರೆಯೋದು ಸುಲಭ ಅಲ್ಲ. ತೆಲುಗಿನಲ್ಲಿ ಒಂದು ಗಾದೆಯೇ ಇದೆ, ಕಂದಮು ರಾಸಿನವಾಡೇ ಕವಿಯನಿ ಎಂದೂರು ಅಂತ. ಲೀಲಾಜಾಲವಾಗಿ ಬರೀತಾರೆ ನಮ್ಮ ಪ್ರಾಚೀನ ಕವಿಗಳು. ಆಧುನಿಕರಲ್ಲಿ ಹೀಗೆ ಕಂದವನ್ನು ಬರೆದವರು DVG, ಆಮೇಲೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ. ಸಮವಾಯ ಮಹಿತರೊಳ್ ಸಂಧಿ ಮಾಡಿ ಯಮಸೂನು ಪೇಳೆ ವನವಾಸವೆದಲ್ ನಿಮಗೆ ಶರಣ್ ಎನಗೆಂ ಅಂದ ಅಗ್ನಿಮುಖದೆ ಪುಟ್ಟಿದುದರಿಂದೆ ಶರಣ್ ಅಗ್ನಿಮುಖಂ ಅಂಥೇಳಿ ಅವಳು ಬೇಸರ ಪಟ್ಟುಕೊಂಡಾಗ ಗಳಿಸುತ್ತಿರೆ ಕಬರಿಭರಂ ಗಳಿಸುತ್ತಿರೆ ನಯನವಾರಿ ನಿನ್ನಾನನದಿಂ ನಳಿನಾನನೆ ನೀನಿರೆ ಕುರುಕುಳಂತಕಂ ಗಳಿತ ಕೋಪನೆ ಕಲಿಭೀಮಂ. ಸಮಾಧಾನ ಮಾಡ್ತಾನೆ, ಬೇಜಾರು ಮಾಡ್ಕೊಳ್ಬೇಡ, ನಿನ್ನ ತಲೆ ಕೂದಲು ಜಾರ್ತಾ ಇದೆ, ಕಣ್ಣೀರು ಜಾರ್ತಾ ಇದೆ, ಹೀಗಿರುವಾಗ ನನ್ನ ಕೋಪ ಜಾರೋದಿಕ್ಕೆ ಸಾಧ್ಯವ ಅಂತ. ಕುರುಕುಲ ಜೀವ ಆಕರ್ಷಣ ಪರಿಣತಮಿದು ಕಾಳಹಸ್ತಮಲ್ಲದೆ ಪರಮೇಶ್ವರಿ ಕೇಶಹಸ್ತಮಕ್ಕುಮೆ ಪರಾಭವ ಜ್ವಲನ ಧೂಮ ಕೃಷ್ಣ ಕೃಷ್ಣೇ. ನಿನ್ನ ಮುಡಿ ಬರೀ ಮುಡಿಯಲ್ಲ, ಕುರುಕುಲ ಜೀವಾಕರ್ಷಣ ಪರಿಣತಮಿದು. ಕುರುಕುಲ ಜೀವವನ್ನು ಆಕರ್ಷಣೆ ಮಾಡ್ತಕ್ಕಂಥ ಕಾಳಹಸ್ತ, ಕಾಲನ ಕೈಯೇ ಪರಮೇಶ್ವರಿ ಪಟ್ಟಮಹಿಷಿತಾನೆ. ಕೇಶಹಸ್ತವೇ ಇದು, ಕೇಶಪಾಶವಲ್ಲ, ಕಾಲಪಾಶ. ಪರಾಭವ ಜ್ವಲನ ಧೂಮ ಕೃಷ್ಣ ಕೃಷ್ಣೆ. ಪರಾಭವ ಅನ್ನುವ ಹೊಗೆಗಟ್ಟಿದ ಬೆಂಕಿಯಂತೆ ಇರತಕ್ಕಂಥದ್ದು ನಿನ್ನ ತಲೆ ಕೂದಲು, ಅದು ಸುಮ್ಮನೆ ಹೋಗುವಂಥದ್ದಲ್ಲ ಅಂಥೇಳಿ ಅವನು ಹೇಳ್ತಾನೆ.
ಕುರುಕುಲ ಶೋಣಿತ ಪಾದ ಪದ್ಮತಳಂ ತಳೋದರಿಗೆ ವೃಕೋದರ ನಾಗಿಪಂ ಕಚಬಂದ ಬಂಧುರತೆಯನ್ ಆತನ ಪೂಂದ ಪೂಣ್ಕೆ ಶಿಲಾತಳಾಕ್ಷರ ಮೆನಿಸಿರ್ಪ ಜನೋಕ್ತಿಯಂ ಪುಸಿಮಾಳ್ಪನೆ. ತನ್ನ ಹೆಂಡತಿಯ ಮುಡಿ ಕಟ್ತಾನೆ ಅಂತಕ್ಕಂಥ ಮಾತನ್ನು ಅವನು ಜಲಾಕ್ಷರ ಮಾಡೋದಿಲ್ಲ, ಶಿಲಾಕ್ಷರ ಮಾಡ್ತಾನೆ ಅಂತ. ಜಲಲಿಪಿ ಮಾಡೋಲ್ಲ, ಶಿಲಾಲಿಪಿ ಮಾಡ್ತಾನೆ, ಯೋಚನೆ ಮಾಡಬೇಡ ಅಂತಾನೆ. ಇದು ನವನಲಿನ ಅನ್ನುವಂಥ ಒಂದು ವಿರಳ ಪ್ರಚುರವಾದ ಛಂದಸ್ಸು. ರನ್ನನ ಈ ಒಂದು ಪದ್ಯಕ್ಕೆ ಮೂಲ ಸ್ಫೂರ್ತಿ ವೇಣಿ ಸಂಹಾರದಲ್ಲಿ ಚಂಚದ್ಭುಜ ಭ್ರಮಿತ ಚಂಡ ಗದಾಭಿಘಾತ ಸಂಚೂರ್ಣಿತೋರ ಯುಗಲಸ್ಯ ಸುಯೋಧನಸ್ಯ ಸ್ತ್ಯಾನಾವನದ್ಧ ಘನಶೋಣಿತ ಶೋಣಪಾಣಿ ಉತ್ತಂಸಯಿಷ್ಯತಿ ಕಚಾಂಸ್ತವ ದೇವಿ ಭೀಮಃ ಅಂತ ಭಟ್ಟನಾರಾಯಣ ಹೇಳುವಂಥದ್ದು. ತುಡುಕ್ತಾ ಇದೆ ಬೇಗ ಮುಡಿ ಕಟ್ಟಬೇಕು ಅಂತ. ಆ ಮುಡಿ ಕಟ್ಟಬೇಕು ಅಂತ ಅನ್ನೋದಕ್ಕೆ ದುಶ್ಯಾಸನನ ರಕ್ತಸಿಕ್ತವಾದ ಆ ರಕ್ತ ಗಟ್ಟಿಯಾಗಿಬಿಟ್ಟು ಜಿಗುಟಾಗಿ ಅದು ಒಂದು ಸೆಮಿಲಿಕ್ವಿಡ್ ಅನ್ನುವಂತೆ ಗ್ರೀಸಿ ಆಗುವಂಥ ಸ್ಥಿತಿ ಬಂದಿದೆ. ಅಂಥ ರಕ್ತದಿಂದ ನಿನ್ನ ಮುಡಿಯನ್ನು ಕಟ್ಟೋದು, ದುರ್ಯೋಧನನ ತೊಡೆಯನ್ನು ಮುರಿಯೋದು, ಅದೆಲ್ಲ ನಾನು ಮಾಡದೇ ಇದ್ದರೆ ನಾನು ಭೀಮನ ಅಂತ ಹೇಳ್ಬಿಟ್ಟಂತಾನೆ ಆ ಪ್ರತಿಜ್ಞಾ ವಾಕ್ಯವನ್ನು ನಾವು ನೆನೆಯೋದಾಗುತ್ತದೆ. ಹೀಗೆ ಭೀಮ ದ್ರೌಪದಿಗೆ ಸಮಾಧಾನವನ್ನು ಮಾಡ್ತಾನೆ. ಮಾಡಿದಾಗ ಇತ್ತ ಕಡೆ ಅಲ್ಲಿ ವಿದೂಷಕ ಕೂಡ ಬರ್ತಾನೆ. ಇದು ಕಾವ್ಯದ ರೀತಿಯಾಗಿದೆ. ಆ ವಿದೂಷಕ ಬಂದು ಪರಿಹಾಸಕ ಶೀಲನ್ ಎನಿಸಿದ ವಿದೂಷಕನ್ ಇನ್ನೆಲ್ಲಿಯ ಧೃತರಾಷ್ಟ್ರಂ ಅಂತಂದುಕೊಂಡು ಪಂಚಾಲರಾಜ ತನೂಜಯ ಮೊಗಮಂ ನೋಡಿ ಕುರುಕುಲಮಂ ನುಂಗಿದೆ ಇನ್ನೆನಿಬರಮಂ ನುಂಗಲಿರ್ದೆ ಕುರುಪತಿಯಮಂ ನಿನ್ನೆರಡನೆಯ ಹಿಡಿಂಬೆಯನ್ನ ಮರಸಂ ರಕ್ಕಸಿಯನಲ್ಲಿ ತಂದೋನು ನಿನ್ನನ್ ಅಂತ ಹೇಳ್ತಾನೆ. ಕುರುಕುಲವನ್ನೇ ನುಂಗದೆ ಇನ್ನು ಕುರುರಾಜನೂ ನುಂಗಬೇಕು ಅಂತಿದೆಯಾ, ನೀನು ಎರಡನೇ ಹಿಡಿಂಬೆ, ನಿನ್ನನ್ನು ಎಲ್ಲಿಂದ ತಂದು ಕಟ್ಟಿಕೊಂಡೋ ನಮ್ಮ ರಾಜ ಗೊತ್ತಿಲ್ಲ ಅಂತಾನೆ. ಎಂದು ವಿದೂಷಕಂ ಅಳುತ್ತುಂ ಬಂದ ತನ್ನಂ ನಗುತ್ತುಂ ಪೋಪಂತೆ ಸಂತೋಷಂ ಮಾಡಿಸುವುದಕ್ಕೆ ಒಡಂಬಟ್ಟು ಚಾರುಹಾಸಿನ ನಿಜಾವಾಸಕ್ಕೆ ಪೋದಳ್ಳಂತ. ಹಾಗಂದರೆ ಅವಳಿಗೆ ಬೇಜಾರಾಗಲ್ಲ, ಸಂತೋಷವಾಗುತ್ತೆ. ಒಂದು ಕಾಮಿಕ್ ರಿಲೀಫಿಂದ ಆ ಒಂದು ಸಂದರ್ಭವನ್ನು ಮುಗಿಸ್ತಾನೆ. ಎರಡನೇ ಆಶ್ವಾಸ ಸಂಜಯ ಮತ್ತು ದುರ್ಯೋಧನರ ಸಂವಾದದಿಂದ ಆರಂಭ ಆಗುತ್ತೆ. ಇಲ್ಲೆಲ್ಲ ಅತಿಶಯವಾದ ಕವಿಯ ಕಲ್ಪನೆ ಇದೆ. ಇದಕ್ಕೆ ಹತ್ತಿರ ಬರುವಂಥದ್ದು ಅಂತಂದರೆ ವೇಣಿ ಸಂಹಾರದ 4ನೇ 5ನೇ ಅಂಕಗಳಲ್ಲಿ ಬರುವಂಥ ಒಂದು ಕರುಣ ಸಂಭ್ರಮ ಸಂದರ್ಭ ಬರುತ್ತೆ. ದುರ್ಯೋಧನ ಮತ್ತು ಸಂಜಯ, ದುರ್ಯೋಧನ, ಧೃತರಾಷ್ಟ್ರ ಇವರುಗಳೆಲ್ಲ ಬರುವಂಥದ್ದು. ಆ ಒಂದು ವಿವರಗಳೆಲ್ಲವನ್ನು ನಾವು 2ನೇ ಆಶ್ವಾಸದಲ್ಲಿ ನೋಡ್ತೀವಿ. ದುರ್ಯೋಧನ ಚಿಂತಾಕ್ರಾಂತನಾಗಿದ್ದಾನೆ. ಸಂಜಯ ಅವನಲ್ಲಿಗೆ ಬರ್ತಾನೆ. ಬಂದು ಅವನನ್ನು ಹೇಗಾದರೂ ಸಂಧಿ ಮಾಡಿಕೊಳ್ಳಪ್ಪ, ಇನ್ಯಾತಕ್ಕೆ ಹಠ ಛಲ ಬೇಡ ಅಂತ ಅನುನಯಿಸ್ತಾನೆ. ಆ ಸಂದರ್ಭದಲ್ಲಿ ಚಲದಂಕ ಮಲ್ಲನುಂ ಸಕಲ ಭೋಗ ಲಕ್ಷ್ಮೀಪತಿಯುಂ ಅಭಿಮಾನಧನನುಂ ಎನಿಸಿದ ಸುಯೋಧನಂ ಚಿಂತಾಕ್ರಾಂತನಾಗಿ ಹೇಳ್ತಾನೆ. ಅಸುಹೃತ್ಸೇನೆಗೆ ಸಾಲ್ವನೊರ್ವನೆ ಗಡಂ ರುದ್ರಾವತಾರಂ ಗಡಂ ನೊಸಲೊಳ್ ಕಣ್ಗಡಂ ಎಂದು ನಚ್ಚಿ ಪೊರೆದೆಂ ತಾನಕ್ಕೆ ತಮ್ಮಮ್ಮನಕ್ಕಿಸಲಂಬಂ ತಿರುವಾಯಿಗೆ ತಂದರಿವರೇ ತಮ್ಮಿರ್ವರಂ ಕೈದುವಂ ಬಿಸುಟರ್ ಜೋಳದ ಪಾಳಿಯಂ ಬಗೆದರಿಲ್ಲ ದ್ರೌಣಿಯಂ ದ್ರೋಣನುಂ ಅಂತ ಹೇಳ್ತಾ ಇದ್ದಾನೆ. ಅಸುಹೃತ್ ಸೇನೆಗೆ ಸಾಲ್ವನೋರ್ವನೆ, ವೈರಿಗಳು, ಆ ಸುಹೃತ್ ಸ್ನೇಹಿತರಲ್ಲದವರು, ವೈರಿಗಳ ಸೇನೆಗೆ ಇವನೊಬ್ಬನೇ ಸಾಕು. ರುದ್ರಾವತಾರ, ನೊಸಲೋಳ್ ಕಣ್ಗಡ, ಅಶ್ವತ್ಥಾಮನಿಗೆ ಹಣೆಯಲ್ಲೇ ಕಣ್ಣಿದೆ ಅಂಥೇಳಿ ತುಂಬ ಅವನನ್ನು ಪೋಷಣೆ ಮಾಡಿಕೊಂಡು ಬಂದಿದ್ದಕ್ಕೆ ಅಶ್ವತ್ಥಾಮನು ಆಯುಧವನ್ನು ಬಿಸಾಕಿ ಹೋದ, ಅವರಪ್ಪನೂ ಬಿಸಾಕಿ ಹೋದ. ಜೋಳದ ಪಾಳಿಯಂ ಬಗೆದರಿಲ್ಲ. ಜೋಳದ ಪಾಳಿ ಅಂದರೆ ಒಡೆಯನ ಉಪ್ಪು, ಅವರಿಗೆ ಋಣ ಇಲ್ಲ. ಇವನು ಹೇಳಿ ಕೇಳಿ ಜೋಳದ ಸೀಮೆಯವನು, ಹಾಗಾಗಿ ಜೋಳವಾಳೆ ಅಂತ ಕುಮಾರವ್ಯಾಸ ಕೂಡ ಹೇಳ್ತಾನೆ, ಜೋಳದ ಪಾಳಿ ಅಂತ. ಅದು ಅಚ್ಚಗನ್ನಡದ ಈಡಿಯಂ. ಹೀಗೆ ಅದನ್ನು ಬಿಟ್ಟು ಹೋದರು ಅಂತ. ಅಶ್ವತ್ಥಾಮ ಶಸ್ತ್ರಸನ್ಯಾಸ ಮಾಡೋದು ಮೂಲ ಮಹಾಭಾರತದಲ್ಲಿ ಬರೋಲ್ಲ. ಮತ್ತು ಎಲ್ಲಿ ಬರುತ್ತೆ? ವೇಣಿ ಸಂಹಾರದ 3ನೇ ಅಂಕದಲ್ಲಿ ಬರುತ್ತೆ. ಅವನು ಬಿಟ್ಟೇ ಹೊರಟೋಗ್ಬಿಡ್ತಾನೆ, ನಾನು ಶಸ್ತ್ರಸನ್ಯಾಸ ಮಾಡಿದ್ದೀನಿ ಅಂತ. ಮತ್ತೆ ಆ ಮಹಾಕವಿ ಭಟ್ಟನಾರಾಯಣನನ್ನು ಈತ ಅನುಸರಿಸಿದ್ದಾನೆ. ಕನ್ನಡದ ಮಹಾಕವಿಗಳಾದ ಪಂಪಾರನ್ನ ಇಬ್ಬರು 100% ಸಂಸ್ಕೃತ ಕವಿಗಳನ್ನು ಅನುಸರಿಸಿದ್ದಾರೆ. ಅದನ್ನು ಗೊತ್ತು ಮಾಡಿಕೊಳ್ಳದೆ ಸಂಸ್ಕೃತ ವಿರೋಧವನ್ನು ಮಾಡೋದ್ರೊಳಗೇನೆ ಕೃತಾರ್ಥರಾಗುವ ಕನ್ನಡಿಗರು ಕನ್ನಡವನ್ನೇ ಅರ್ಥ ಮಾಡಿಕೊಂಡಿಲ್ಲ ಅಂತ ಅನಿಸುತ್ತೆ. ಆಮೇಲೆ ಹೇಳ್ತಾನೆ, ಇಲ್ಲಿ ತುಂಬ ಚೆನ್ನಾಗಿರೋ ಪದ್ಯಗಳು ಬರ್ತವೆ.
ಈಯಲ್ ಇರಿಯಲ್ ಶರಣ್ಬುಗೆ ಕಾಯಲ್ ಕ್ಷತ್ರಿಯರೇ ಬಲ್ಲರ್ ಅಬ್ರಹ್ಮಣ್ಯಂ ಭೋಯನಲುಂ ಬ್ರಾಹ್ಮಣರ್ ಅವಿಧಾಯನಲುಂ ಬಲ್ಲರ್ ಇರಿಯಲ್ ಅವರೆತ್ತರಿವರ್. ಮಾತಾಡದಂತೆ ಪದ್ಯ ಹೇಳ್ತಾನೆ ನೋಡಿ. ಈಯಲ್ ಇರಿಯಲ್ ಕೊಡೋದಕ್ಕೆ ಕತ್ತರಿಸೋದಕ್ಕೆ, ಶರಣ್ಪುಗೆ ಕಾಯಲ್ ಶರಣಾದಾಗ ಕಾಪಾಡೋದಕ್ಕೆ, ಕ್ಷತ್ರಿಯರೇ ಬಲ್ಲರ್ ಕ್ಷತ್ರಿಯರಿಗೆ ಗೊತ್ತಾಗುತ್ತೆ. ಬಲ್ಲರೇ ಏನು ತಿಳಿದಿದೆಯಾ ಬ್ರಾಹ್ಮಣರಿಗೆ? ಅಬ್ರಹ್ಮಣ್ಯಂ ಅವ್ರಿಗೆ ತಿಳಿದಿರೋದು ಇಷ್ಟೇ ಬಲ್ಲರ್. ಅಬ್ರಹ್ಮಣ್ಯಂ ಅಯ್ಯಯ್ಯೋ ಅನ್ನೋದಕ್ಕೆ, ಭೋಯನಲ್ ಅಯ್ಯಮ್ಮ ಅನ್ನೋದಕ್ಕೆ, ಬ್ರಾಹ್ಮಣರ್ ಅವಿಧಾಯನಲು ಅಯ್ಯಮ್ಮ ಅಯ್ಯಪ್ಪ ನ್ಯಾಯವಾಯಿತು ಅನ್ನೋದಕ್ಕೆ ಮಾತ್ರ ಬಲ್ಲರ್. ಇರಿಯಲ್ ಅವರೆತ್ತರಿವರ್ ಅಂತ. ಹಳಗನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೀಬಹುದು ಅನ್ನೋದು ಗೊತ್ತಾಗುತ್ತೆ. ಮತ್ತೊಮ್ಮೆ ಪದ್ಯ ಓದ್ತೀನಿ. ಈ ಎಲಿರಿಯಲ್ ಶರಣ್ಬುಗೆ ಕಾಯಲ್ ಕ್ಷತ್ರಿಯರೇ ಬಲ್ಲರ್ ಅಬ್ರಹ್ಮಣ್ಯರ್ ಬಲ್ಲರ್ ಅಬ್ರಹ್ಮಣ್ಯಂ ಭೋಯನಲುಂ ಬ್ರಾಹ್ಮಣರ್ ಅವಿಧಾಯನಲುಂ ಬಲ್ಲರ್ ಇರಿಯಲ್ ಅವರೆತ್ತರಿವರ್. ಎಲ್ಲಿದೆ ಇಲ್ಲಿ ಸಂಸ್ಕೃತ ಶಬ್ದಗಳು? ಜಾಸ್ತಿ ಇಲ್ಲ. ಹಳಗನ್ನಡವನ್ನು ಇಟ್ಟುಕೊಂಡು ಎಂಥ ವೃತ್ತವನ್ನು ನಿರ್ವಾಹ ಮಾಡಬಹುದು. ಓಜಂಗಡ ಛೆ ಭಾರದ್ವಾಜಂಗಡ ಬಿಲ್ಲ ಬಲ್ಮಯಂ ಕುಲಮುಮಂ ನಿರ್ವ್ಯಾಜಂ ಮಸುಳ್ದುವು ಪಂಡು ತನೂಜರ ಪಕ್ಕದೊಳೆ ಪಾಳೆಗಿಡೆ ನೆಗಳ್ದುದರಿಂ. ಎಂಥದ್ದು, ಎಂಥ ಅನ್ಯಾಯವನ್ನು ಮಾಡಿಬಿಟ್ನಲ್ಲ ಇವರಪ್ಪ, ಅಂದರೆ ಅಶ್ವತ್ಥಾಮನ ತಂದೆ ಅಂತನ್ನೋದನ್ನು ಅವನು ಮಾರ್ಮಿಕವಾಗಿ ತಿವಿದು ಹೇಳ್ತಾ ಇದ್ದಾನೆ. ಇದು ನೋಡಿ ಆ ಕವಿಯ ಕೌಶಲವನ್ನು ತೋರಿಸುತ್ತದೆ. ಮಾತಿನ ರೀತಿಯಲ್ಲಿಯೇ ಪದ್ಯವನ್ನು ಬರೀತಕ್ಕಂಥದ್ದು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಓಜಂಗಡ, ಗಡ ಅಂದರೆ ಅಲ್ವಾ, ಅದು ಒಂದು ರೀತಿ ಪಾದಪೂರ್ಣಾರ್ಥಕವಾದ ನಿಪಾತವೂ ಹೌದು. ಗಡ ಗಡಂ ಗಳಂ ಅಂತೆಲ್ಲ. ಅರೆ ಎಷ್ಟು ಚೆನ್ನಾಗಿ. ಓಜ ಅಂದರೆ ಉಪಾಧ್ಯಾಯ ಶಬ್ದದ ತದ್ಭವ. ಓಜಂಗಡ ಗುರುವಲ್ವೇ? ಛಿ ಭಾರದ್ವಾಜಂಗಡ, ಆ ಆದಿಪ್ರಾಸ ನೋಡಿ. ಓಜಂಗಡ ಛಿ ಭಾರದ್ವಾಜಂಗಡ ಬಿಲ್ಲ ಬಲ್ಮೆಯುಂ ಕುಲಮುಮುಂ ನಿರ್ವ್ಯಾಜಂ ಮಸುಳ್ದುವು. ಅವನ ಬಿಲ್ಲಿನ ವಿದ್ಯೆಯೂ ಅವನ ಬ್ರಾಹ್ಮಣ್ಯವೂ ಕೂಡ ಮಸಕಾಗಿ ಹೋಗ್ಬಿಟ್ವು. ಭರದ್ವಾಜ ವಂಶೀಯ. ಪಾಂಡು ತನೂಜರ ಪಕ್ಕದೊಳೆ, ಪಾಂಡವರ ಜೊತೆಗೆ ಅವನು ಮಸಲತ್ ಮಾಡದಂತೆ ಆಯಿತು. ಶಸ್ತ್ರಸನ್ಯಾಸನ್ನು ಮಾಡಿದ್ರಿಂದ ಪಾರಗಿಡೆ ನೆಗಳ್ದುದರಿಂ. ಅವನ ಇದರಿಗೆ ಸನ್ಯಾಸ ಮಾಡಿ ಶಸ್ತ್ರಸನ್ಯಾಸ ಸತ್ತೇ ಹೋಗ್ಬಿಟ್ನಲ್ಲ. ತಪನ ಸುತಂ ಬೇರಾಂ ಬೇರೆ ಪೊಲ್ಲದಂ ನುಡಿದ ನಾವಗಂ ಬಿಸುಟಂ ರಕ್ಷಿಪ ಕೈದುವ ನೆಮಗಾಂ ಯಮಗ ಆಮರಿಯ ಪಾಂಡವಂ ಬಗೆದು ನೋಳ್ಪಡ ಅಶ್ವತ್ಥಾಮಂ. ಹಾಗೆ ಕರ್ಣನ ಜೊತೆಗೆ ಜಗಳ ಆಡಿಕೊಂಡು ಅಶ್ವತ್ಥಾಮ ಕೂಡ ಆಯುಧವನ್ನು ಬಿಸಾಕದ. ತಂದೆ ಮಕ್ಕಳು ಇಬ್ಬರೂ ಕೂಡ ಹಾಗೆ ಮಾಡಿಕೊಂಡ್ರಲ್ಲ. ಕರವಾಳಂ ಮಸೆವಂತಿರೆ ಮರವಾಳಂ ಮಸೆಯ ಕೂರಿತಕ್ಕುಮೆ. ಕಬ್ಬಿಣದ ಕತ್ತಿಯನ್ನು ಮಸದಂತೆ ಮರದ ಕತ್ತಿಯನ್ನು ಮಸಿದರೆ ಅದೆಂದಾದರೂ ಹರಿತವಾಗುತ್ತೆ. ಕರವಾಳಂ ಮಸವಂತಿರೆ ಮರವಾಳಂ ಮಸೆಯೆ ಕೂರಿತಕ್ಕುಮೆ ಕಲಿಯಂ ಪೊರೆದೊಡೆ ಕೂರ್ಪಂ ತೋರ್ಪಂತಿರೆ ತೋರ್ಕುಮೆ ಪಂದೆ ಪತಿಗೆ ಸಂಗರದೆಡೆಯೊಳ್. ಹಾಗೆ ಹೇಡಿಯನ್ನು ಎಷ್ಟು ಬೆಳೆಸಿದ್ರು ಅವನು ಯುದ್ಧದಲ್ಲಿ ಕಲಿಯಂತೆ ಸೆಣಸ್ತಾನ. ಪಂದೆ ಅಂದರೆ ಹೇಡಿ, ಹಂದೆ ಅಂತೀವಲ್ಲ ಆ ರೀತಿ. ಒಂದು ಸಂಸ್ಕೃತ ಸುಭಾಷಿತದ ತಾತ್ಪರ್ಯ ನೆನಪಾಗುತ್ತೆ. ಒಂದು ಸಿಂಹ ಬಂದು ತನ್ನನ್ನು ಆಕ್ರಮಿಸುತ್ತದೆ ಅನ್ನುವ ಹೆದರಿಕೆಯಿಂದ ನಾಯಿಗೆ ದಿವಸವೂ ಗೋಮಾಂಸವನ್ನು ಕೊಟ್ಟು ಚೆನ್ನಾಗಿ ಬೆಳೆಸಿದ್ನಂತೆ. ಸಿಂಹ ಗೋಮಾಂಸ ತಿಂದು ದುಷ್ಟಪುಷ್ಟವಾದ ಈ ನಾಯಿ ಎದುರಿಗೆ ಬಂದ ತಕ್ಷಣ ನಾಯಿ ಕುಯ್ ಅಂತ ಬಾಲ ಮುದುಡ್ಕೊಂಡು ಹೊಟ್ಟೋಯ್ತು. ಗೋಹತ್ಯೆ ಪಾಪ ಮಾತ್ರ ನನಗೆ ಬಂತು ಅಂತ ಅವನು ಹೇಳ್ತಾನೆ. ಹಾಗಾಯಿತು. ಈ ಹೇಡಿ ಅಪ್ಪ ಮಕ್ಕಳನ್ನು ನಾನು ಪೋಷಣೆ ಮಾಡಿದ್ದು ಅಂತಾನೆ. ಇಲ್ಲಿ ನೋಡಿ, ತಮಗೆ ಇದುವರೆಗೂ ಚೆನ್ನಾಗಿದ್ದವರು ಒಂದು ಬಾರಿ ಸರಿಯಾಗಲಿಲ್ಲ ಅಂದರೆ ಹಳದೆಲ್ಲ ಮರ್ತೋಗಿ ಅದೆಲ್ಲಕ್ಕೂ ಕೆಟ್ಟ ವ್ಯಾಖ್ಯಾನವೇ ಬರ್ತದೆ. ಅದು ಮಾನವ ಸ್ವಭಾವ. ಅದನ್ನೇ ನಾವು ನೋಡ್ತಾ ಇದ್ದೀವಿ. ಆಗ ಇವನು ಹೇಳ್ತಾನೆ ಸಂಜಯ, ಹಾಗೆಲ್ಲ ಅಂದುಕೊಳ್ಬೇಡ. ಪಾಂಡವರು ಮಹಾಪರಾಕ್ರಮಿಗಳು, ಜೊತೆಗೆ ಗುಣವಂತರು. ಅವ್ರ ಜೊತೆ ಸಂಧಿ ಮಾಡಿಕೊ. ದಾನಂ ಪ್ರಿಯವಾಕ್ಸಹಿತಂ ಜ್ಞಾನಮಗರ್ವಂ ಕ್ಷಮಾನ್ವಿತಂ ಶೌರ್ಯಂ. ಏನಿಪ್ಪೀ ನುಡಿಯನೆ ನುಡಿಸಿದುದು ದಾನಂ ಜ್ಞಾನಂ ಕ್ಷಮಾಗುಣಂ ಧರ್ಮಜನ ಅಂತಂತಾನೆ. ಈ ಪೂರ್ವಾರ್ಧ ಪೂರ್ತಿ ನೃಪತುಂಗನ ಹೆಸರಿನಲ್ಲಿರ್ತಕ್ಕಂಥ ಪ್ರಶ್ನೋತ್ತರ ರತ್ನಮಾಲಿಕಾ ಅನ್ನುವಂಥದ್ರೊಳಗೆ ಬರುವಂಥದ್ದು ಅಂತ ಹೇಳ್ತಾರೆ. ಇನ್ನು ಬೇರೆ ಸುಭಾಷಿತಗಳಲ್ಲೂ ಕಾಣುವಂಥದ್ದು ಅಂತ ಸಂಸ್ಕೃತ ಪದ್ಯ. ದಾನಂ ಪ್ರಿಯವಾಕ್ ಸಹಿತಂ ಜ್ಞಾನಮಗರ್ವಂ ಕ್ಷಮಾನ್ವಿತಂ ಶೌರ್ಯಂ. ಭರ್ತೃಹರಿ ನೀತಿಶತಕದಲ್ಲೂ ಸೇರಿಕೊಂಡಿದೆ. ಆಥರ್ಶಿಪ್ ಕಷ್ಟ ಹೇಳುವಂಥದ್ದು. ಒಳ್ಳೆಯ ಮಾತಿನ ಜೊತೆಗೆ ದಾನ, ಗರ್ವವಿಲ್ಲದೆ ಜ್ಞಾನ, ಕ್ಷಮಾಗುಣ ಇರುವ ಶೌರ್ಯ, ಇದು ತುಂಬ ಕಷ್ಟ ಬರೋದು. ಇಂಥದ್ದು ಧರ್ಮರಾಜನಲ್ಲಿದೆ. ಅವನು ನಿನಗೆ ಸಂಧಿಯನ್ನು ಮಾಡ್ಕೊ ಅಂತ ಕೇಳ್ತಿದ್ದಾನಪ್ಪ. ಅವನ ದಾನ ಜ್ಞಾನ ಕ್ಷಮಾಗುಣ ತುಂಬ ಚೆನ್ನಾಗಿದೆ ಅಂತ.
ಹಾಗಂತಂದಾಗ ಕೋಪ ಬಂದ್ಬಿಡುತ್ತೆ, ಬೈತಾನೆ ದುರ್ಯೋಧನ. ಸ್ಥಿರ ಸತ್ಯವ್ರತಿಯೆಂದು ಧರ್ಮವೃಚಿಯಿಂದ ಧರ್ಮಪುತ್ರಂ ದಯಾಪರನೆಂದೆಲ್ಲರ ಪೇಳ್ದ ಮಾತು ಪುಸಿಯಾಯಿತು ಈ ಕಾರ್ಮುಕಾಚಾರ್ಯನನ್ ಗುರುವಂ ಬ್ರಾಹ್ಮಣನಂ ತೊದಲ್ ನುಡಿದು ಕೊಂದಾಗಳ್ ಮೃಷಾಪಾತಕಂ ಪರಮೆಂಬಿ ನುಡಿಯಂ ಪೃಥಾಪ್ರಿಯಸುತಂ ಪಾಪಕ್ಕೆ ಪಕ್ಕಾಗನೆ. ದೊಡ್ಡದಾಗಿ ಹೇಳ್ತಾ ಇದೆಯಾ ಧರ್ಮರಾಜನ ಬಗ್ಗೆ. ಅವನೇನು ಸ್ಥಿರ ಸತ್ಯವ್ರತನ, ಧರ್ಮರುಚಿ, ಧರ್ಮಪುತ್ರ, ದಯಾಪರ ಅಂತೆಲ್ಲ ಹೇಳಿದ ಮಾತುಗಳು ಸುಳ್ಳಾದವು. ಕಾರ್ಮುಕಾಚಾರ್ಯ, ಬಿಲ್ಲೋಜ, ಧನುರಾಚಾರ್ಯ, ಗುರು, ಬ್ರಾಹ್ಮಣ ಅವನನ್ನು ತೊದಳ್ ನುಡಿದು ಅಂದರೆ ಸುಳ್ಳಾಡಿ ಕೊಂದಾಗಳ್ ಮೃಷಾಪಾತಕಂ, ಸುಳ್ಳಿನ ಪಾಪ ಅದಕ್ಕಿಂತ ದೊಡ್ಡದು ಯಾವುದಿದೆ? ಅದು ಬಂತಲ್ಲ, ಅವನ ಪಾಪಕ್ಕೆ ಪಕ್ಕ ಆಗೋದಿಲ್ವ? ಈ ದೊರೆ ಯರಮಗನು ಮೃಷಾವಾದಂ ನೋಡೆಂದು ಧರ್ಮನಂ ಮೂದಲಿಸಲ್ಪೋದಂ ಪುತ್ರರ ನರಸಲ್ಪೋದನೆ ಯಮಪುರಕ್ಕೆ ಮುಕ್ತಬಾಣಂ ದ್ರೋಣಂ. ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಅಪನ್ನುತ್ಯ ಅಲಂಕಾರ ಅಥವಾ ಕಾವ್ಯಲಿಂಗ ಅಲಂಕಾರ, ಹೇತುತ್ಪ್ರೇಕ್ಷ ಅಲಂಕಾರ ಎಲ್ಲ ಸೇರಿರುವಂಥ ಪದ್ಯ. ತನ್ನ ಮಗನನ್ನು ಹುಡುಕೋದಿಕ್ಕ ಹೋಗಿದ್ದು ದ್ರೋಣಾಚಾರ್ಯ ಪ್ರಾಯೋಪವೇಶ ಮಾಡಿ ಸ್ವರ್ಗಕ್ಕೆ ಹೋಗಿದ್ದಾನ, ತನ್ನ ಮಗ ನರಕಕ್ಕಂತ ಹುಡುಕೋಕ್ಕೆಲ್ಲ ಹೋಗಿದ್ದು. ಈ ದೊರೆ ಅರಮಗನು ಮೃಷಾವಾದಂ, ಈ ನಮ್ಮ ಧರ್ಮರಾಜನು ಸುಳ್ಳಾಡ್ದ. ನೋಡಯ್ಯ ನಿನ್ನ ಮಗನ ರೀತಿ ಅಂತ ಯಮಧರ್ಮನ ಮುಖಕ್ಕೆ ಸೋಟೆ ತಿವಿಯೋದಕ್ಕೆ, ಮಂಗಳಾರತಿ ಎತ್ತೋದಕ್ಕೆ ಹೋದ. ಧರ್ಮನ ಮೂದಲಿಸಲ್ಪೋದನ್ ಪುತ್ರ ನರಸಲ್ಪೋದನೆ ಯಮಪುರಕ್ಕೆ ಮುಕ್ತಬಾಣಂ ದ್ರೋಣಂ. ಆ ಪದ್ಯದ ರಚನಾ ರೀತಿ ನೋಡಿ. ಈ ದೊರೆಯರ ಮಗನಂ ಮೃಷಾವಾದಂ ನೋಡೆಂದು ಧರ್ಮನಂ ಮೂದಲಿಸಲ್ ಪೋದಂ ಪುತ್ರ ನರಸಲ್ ಪೋದನೆ. ಪೋದಂ ಪ್ರಾಸಕ್ಕೆ ನೋಡಿ, ಪೋದಂ ಪುತ್ರ ನರಸಲ್ ಪೋದನೆ ಯಮಪುರಕ್ಕೆ ಮುಕ್ತ ಬಾಣಂ ದ್ರೋಣಂ. ಆ ಬಾಣಂ ದ್ರೋಣಂ ಸಮಾನವಾದಂಥ ಪ್ರಾಸಗಳು ಬರುವಂಥದ್ದು. ಈ ಪದ್ಯದ ಎತ್ತುಗಡೆ ಮುಕ್ತಾಯ, ಈ ಕಾಲದಲ್ಲಿ ಸಂಗೀತದಲ್ಲಿ ಮತ್ತೆ ಮುಕ್ತಾಯ ಮಾಡೋದು, ತಿಹಾಯಿ ಹಾಕೋದು, ತೀರ್ಮಾನ ಮಾಡೋದು ಅಂತಾರೆ. ಎಂಥದ್ದು ನಾವು ಪದ್ಯದಲ್ಲಿ ಕೋಟಿ ಥರ ತೋರಿಸ್ತೀವಿ, ಸಂಗೀತಗಾರ ಜನ್ಮಕ್ಕೂ ಮಾಡೋಕ್ಕಾಗೋಲ್ಲ ಬಿಡಿ. ಎಷ್ಟು ಕೌಶಲ ಇರುತ್ತೆ. ಮುದ್ದಣ ಗದ್ಯದಲ್ಲಿ ಮಾಡ್ತಾನೆ ಇಂಥದ್ದೆಲ್ಲ. ಈ ಹೊತ್ತಿನ ಕನ್ನಡದ ಕವಿತೆಯಲ್ಲಿ ಈ ಜಾತಿ ಆ ಜಾತಿ, ಆ ಡೆರಿಡ ಈ ಖರಿಡ ಅಂತ ಅವರುಗಳನ್ನು ಇಟ್ಟುಕೊಂಡು ವಿವರಿಸೋದಕ್ಕೆ ಹೋದರೆ ಉಳಿಯುತ್ತೆ ಹೊರತು ಆ ಪದ್ಯದಲ್ಲೇ ಏನಿದೆ, ಆ ಅಕ್ಷರಗಳಲ್ಲಿ ಏನಿದೆ, ಸಾಲಲ್ಲಿ ಏನಿದೆ ಅಂತ ಚಮತ್ಕಾರ ನೋಡಿದ್ರೆ ಏನು ಸಿಗುತ್ತೆ? ಏನೂ ಸಿಗೋದಿಲ್ಲ. ಬೇಕಾದರೆ ಸ್ಮಶಾನದ ಚಿತಾಭಸ್ಮದಿಂದ ಬೇಕಾದರೂ ಸತ್ತವರನ್ನು ಎಬ್ಬಿಸ್ಬೋದು. ಈ ಕಾಲದ ಕನ್ನಡ ಕವಿತೆಯಿಂದ ರಸದ ಲೇಷವನ್ನು ಎಬ್ಬಿಸೋಕ್ಕಾಗೋಲ್ಲ. ಆದರೆ ಇಲ್ಲಿ ನೋಡಿ, ಒಂದು ಪದ್ಯ ಇಟ್ಟುಕೊಂಡು ಎಷ್ಟು ಹೊತ್ತು ಬೇಕಾದರೂ ಚರ್ವಣ ಮಾಡ್ಬೋದು. ಉಂಟು ಬೇಕಾದಷ್ಟು. ಬಾಯಲ್ಲಿ ಸೊಗಸಾಗಿರ್ತಕ್ಕಂಥ ಮಾವಿನಕಾಯಿ ಮೊರಬ್ಬ ತುಂಡಿಟ್ಕೊಂಡಂತೆ. ಇದು ಆಗಲ್ಲ. ಒಂದು ನಾಯಿ ಮೂಳೆಯನ್ನು ಜಗಿತಾ ಇರುವಂತೆ. ಎಷ್ಟು ಜಗಿದ್ರೂ ರಸವಿಲ್ಲ, ರಕ್ತಿ ಇಲ್ಲ, ಬಾಯಿ ಕಷ್ಟ ಆಗುತ್ತಷ್ಟೆ. ಆಮೇಲೆ ಹೇಳ್ತಾನೆ, ಒಡವುಟ್ಟಿದರಂ ಕೊಂದವರ ಅಡಗಂ ತಿಂದವರ ನೆತ್ತರಂ ಬಗಸರೆಯೋಳ್ ಕುಡಿವಿ ನಿಸ್ತ್ರಿಂಶತೆಯಂ ಹಿಡಿಂಬೆಯಂ ಪೊರ್ದಿ ಕಲ್ತನಾಗನೆ ಭೀಮಂ. ಭೀಮನ್ ಬಗ್ಗೆ ನೀನು ಹೇಳ್ತಾ ಇದೆಯಲ್ಲ, ಒಡವುಟ್ಟಿದರಂ ಕೊಂದವನ್, ತನ್ನ ತಮ್ಮಂದ್ರನ್ನೇ ಕೊಂದ. ಈಗ ದುರ್ಯೋಧನಿಗೆ ಇವರೆಲ್ಲ ತಮ್ಮಂದರಾಗ್ಬಿಟ್ಟಿದ್ದಾರೆ. ಭೀಮನಿಗೆ ಇವನೀಗ ಸೋದರ ಆಗಿಬಿಟ್ಟಿದ್ದಾನೆ. ತುಂಬಿದ ಸಭೆಯಲ್ಲಿ ಅವಮಾನ ಮಾಡುವಾಗ ಅದೆಲ್ಲ ಮರೆತೇ ಬಿಟ್ಟಿದ್ದಾನೆ. ತನ್ನ ದಾಯಾದ ಸೋದರರಾದಂಥ 99 ಜನ ಕೌರವರನ್ನು ಕೊಂದು ಅವರ ಮಾಂಸ ತಿಂದಿದ್ದು ಮೂಲದಲ್ಲಿಲ್ಲ, ಅದು ಸೇರಿಸ್ಕೊಂಡು ಬಿಟ್ಟಿದ್ದಾನೆ ಬೈಗಳಲ್ಲಿ. ನೆತ್ತರಂ ಬಗಸರೆಯುಳ್ ಕುಡಿವ, ಬಗಸರೆ ಅಂದರೆ ಬಲಗಸೆ ಅಂತಲೂ ಹೇಳ್ತಾರೆ, ಬೊಗಸೆ, ಅಲ್ಲಿ ಕುಡಿವ ದುಶಾಸನ ರಕ್ತವನ್ನು ಕುಡಿದ. ಈ ನಿಸ್ತ್ರಿಂಶತೆಯಂ, ಈ ನಿರ್ದಯತೆಯನ್ನು ಹಿಡಿಂಬೆಯಂ ಪೊರ್ದಿ ಕಲ್ತನಾಗನೆ ಭೀಮಂ. ಹಿಡಿಂಬೆಯಿಂದ ಕಲ್ತಿರಬೇಕು. ರಾಕ್ಷಸಿ ಹೆಣ್ಣು ಇದಾಳಲ್ಲ ಹೆಂಡತಿ, ಅವಳಿಂದ ಟ್ರೈನಿಂಗ್ ತೊಗೊಂಡು ಈ ನರಮಾಂಸ ನರರಕ್ತ ಭಕ್ಷಣ ಪೇಯ ಇದನ್ನು. ವನಿತೆಯ ಕೇಶಮಂ ಸಭೆಯೊಳನ್ನು ಅನುಜಂ ತೆಗೆವಲ್ಲಿ ಗಂಡನಾಗನೆ ಭಗದತ್ತ ನಾನೆ ಬರಿಯಲ್ ಉಡಿವೆನ್ನಗಂ ಒತ್ತೆ ಗಂಡನಾಗನೆ ಕೊಲಲೊಲ್ಲದಂಗಪತಿ ಬಿಲ್ಲೊಳೆ ಕೋದೆವರಲ್ಲಿ ಗಂಡನಾಗನೆ ಕುರುಬಾಲ ಸಂಹರಣ ಮಾತ್ರದೆ ಮಾರುತಿ ಗಂಡನಾದನೆ. ಏನು ಶೈಲಿ! ವನಿತೆಯ ಕೇಶಮಂ ಸಭೆಯೊಳೆನ್ನ ಅನುಜಂ ತೆಗೆವಲ್ಲಿ. ಅವನ ಹೆಂಡತಿಯನ್ನು ಮುಡಿ ಹಿಡಿದು ದರದರನೇ ನನ್ನ ತಮ್ಮ ಎಳ್ಕೊಂಡು ಬಂದಾಗ ಗಂಡನಾಗಲಿಲ್ಲ, ಗಂಡನಿಸ್ಕೊಳ್ಳಿಲ್ಲ. ಭಗದತ್ತನ ಆನೆ ಬರಿಯಲ್ ಉಡಿವನ್ನೆಗಂ ಒತ್ತೆ ಗಂಡನಾಗನೆ. ಭಗದತ್ತನ ಆನೆ ಸುಪ್ರತೀಕ ಇವನನ್ನು ಬಾರಿಸ್ತಾ ಇದ್ದಾಗ ಸೊಂಡ್ಲಿಂದ ಆಗ ಗಂಡ ಆಗಲಿಲ್ಲ, ಅವನು ಗಂಡು ಅನಿಸ್ಕೊಳ್ಳಿಲ್ಲ. ವಸ್ತುತಃ ಕೊಂದ. ಇವನು ಸೆಲೆಕ್ಟಿವ್ ಆಗಿ ಕೋಟ್ ಮಾಡ್ತಾ ಇದ್ದಾನೆ, ಇವತ್ತಿನ ಸೆಕ್ಯುಲರಿಸ್ಟ್ಗಳ ತರಹ. ಆದರೆ ಇದು ದುರ್ಯೋಧನನ ಪದ್ಯ, ಆದ್ದರಿಂದ ಚೆನ್ನಾಗಿದೆ. ಕವಿಯ ಪದ್ಯ ಆಗಿದೆ ಕೆಟ್ಟದಾಗಿರೋದು.
ದುರ್ಯೋಧನ ಬಾಯಿಂದ ಏನು ಹೇಳಿಸ್ಬೋದಲ್ಲ. ಇನ್ನು ಅಂಗಪತಿ ಕೊಲ್ಲಲೊಲ್ಲದೆ ಬಿಲ್ಲೊಳೆ ಕೋದೆವಲ್ಲಿ, ಇನ್ನು ತಾನು ಅರ್ಜುನನ ಬಿಟ್ಟು ಇನ್ಯಾರನ್ನೂ ಕೊಲ್ಲಲ್ಲ ಅಂಥೇಳಿ ಬಿಲ್ಲಿನ ಕೊಪ್ಪಿಗೆ ಸಿಕ್ಕಿಸಿ ಸೈನ್ಯದಿಂದ ಸಂಗ್ರಾಮ ಭೂಮಿಯಿಂದ ಅಟ್ಟಿದಾಗ, ನೀನು ಬದುಕಬೇಕಾದವನೋ, ನಿನ್ನ ನಾನು ಕೊಲ್ಲಲ್ಲ, ಬಿಟ್ಟಿದ್ದೀನಿ, ಜೀವಗಳ ಸಾಯಿ ಹೋಗು, ಎಲ್ಲಾದರೂ ಬದುಕೊಂಡು ಅಂಥೇಳಿ ತಳ್ಳಿದನಲ್ಲ ಅಂಗರಾಜಪತಿ. ಆಗ ಗಂಡನಾಗಲಿಲ್ಲ, ಕುರುಬಾಲ ಸಂಹರಣ ಮಾತ್ರದೇ ಮಾರುತಿ ಗಂಡನಾಗನೆ. ಮಾರುತಿ ಅಂದರೆ ಉಸಿರನ್ನೇ ಕೊಡಬಲ್ಲಂಥವನು, ವಾಯು ಜಗತ್ಪ್ರಾಣನ ಮಗ. ಇವನು ಕುರುಬಾಲರು ಅಂದರೆ ಇವನು ತಮ್ಮಂದು ಚಿಕ್ಕವರು ಅಂತ. ಅವ್ರಿಗೂ ಭೀಮನಿಗೂ ಎಷ್ಟು ಮಹಾ ವ್ಯತ್ಯಾಸ, ಒಂದು ದಿವಸ ವ್ಯತ್ಯಾಸ ಅಷ್ಟೇ ವಯಸ್ಸಲ್ಲಿ. ಆದರೆ ಇವನು ತಮ್ಮಂದರಾದ್ದರಿಂದ ಕುರುಬಾಲಕರಾಗ್ಬಿಟ್ರು. ಈ ಕುರುಬಾಲರಿಗೆ ಮೃತ್ಯುವಾಗೋದ್ರೊಳಗೆ ಮಾತ್ರ ಗಂಡನಾಗ್ಬಿಟ್ಟ ಅಲ್ವಾ ಮಾರುತಿ. ಅಂದರೆ ವಿಶ್ವಪ್ರಾಣ ಜಗತ್ಪ್ರಾಣನ ಮಗ ಹೀಗೆ ಪ್ರಾಣ ತೆಗೆಯೋದು ಸರಿಯಾ? ಎನಗಾ ಜೂದಿನೊಳ್ ಅಗ್ರಜಾನುಜ ಸಮೇತಂ ಗಂಡು ತೊಳ್ತಾಗಿ ಕಾನನದೊಳ್ ವಲ್ಕಲಧಾರಿಯಾಗಿ ಹರನೊಳ್ ದಿವ್ಯಾಸ್ತ್ರಮಂ ಬೇಡೆ ಬೆಳ್ತನದಿಂ ತಾಪಸನಾಗಿ ಪೇಡಿಯನೆ ಮತ್ಸ್ಯಾವಾಸದೊಳ್ ವಾಸುದೇವನ ನಂಟಂ ನಟನಾಗಿ ಬಾರದ ಭವಂ ಬಂದಂ ಪೃಥಾನಂದನು. ಒಂದಾದ ಮೇಲೆ ಒಂದು ಪಾಂಡವರೆಲ್ಲರನ್ನೂ ಇವನು ಈಗ ಹರಿದು ಹಾಕ್ತಾ ಇದ್ದಾನೆ, ಹ್ಯಾರಾಸ್ ಮಾಡ್ತಿದ್ದಾನೆ. ಆವತ್ತು ಜೂಜಿನಲ್ಲಿ ಗಂಡು ತೊತ್ತಾಗಿ ಗಂಡು ದಾಸನಾಗಿ ಕೂತವನು, ಕಾಡಿನಲ್ಲಿ ನಾರುಬಟ್ಟೆ ಉಟ್ಟುಕೊಂಡವನು, ದಿವ್ಯಾಸ್ತ್ರವನ್ನು ಶಿವನಲ್ಲಿ ಬೇಡಬೇಕು ಅಂತ ತಪಸ್ವಿ ವೇಷ ಹಾಕಿದವನು, ಮತ್ತು ನಪುಂಸಕನಾಗಿ ಮತ್ಸ್ಯ ರಾಜನಾದ ವಿರಾಟನ ಅರಮನೆಯಲ್ಲಿ ನಟನಾಗಿ ವೇಷ ಹಾಕಿದವನು. ಇಷ್ಟೆಲ್ಲ ವೇಷ ಹಾಕಿದವನು ಈಗ ವೀರತ್ವದ ವೇಷನೂ ಹಾಕ್ಬಿಟ್ನ ಅರ್ಜುನ. ನಮಗಾಗದವ್ರ ಮೇಲೆ ಏನೂ ಅನ್ನಬಹುದು, ಆ ಥರ ಆಗಿದೆ ಇದು. ಅರೆ ಪದ್ಯದ ಶೈಲಿ ಎಷ್ಟು ಚೆನ್ನ, ದುರ್ಯೋಧನನ ಬಾಯಿಂದ ಬರುವಾಗದೆಷ್ಟು ರಮಣೀಯ. ಗುರುವಂ ಪ್ರೋಜ್ಜಿತ ಚಾಪನಂ ಪುಸಿದು ಕೊಂದ ಬೀರಮಂ ಭೀಷ್ಮರುಂ ಶರಶಯ್ಯಾಗತರುಂ ಕರುತ್ತು ಗುರಿಯಚ್ಚ ಪೊಚ್ಚರಂ ಕರ್ಣನಂ ವಿರಥಜ್ಜಾಯುಧನ್ ಎನ್ನದೆಚ್ಚು ತಲೆಗೊಂಡ ಶೌರ್ಯಮಂ ಪಾಂಡುಪುತ್ರರ ಬಲ್ಲರ್ ಮೆರೆಯಲ್ಕಿ ಸಾಹಸಧನಂ ದುರ್ಯೋಧನಂ ಬಲ್ಲನೆ. ಇವರೆಲ್ಲ ನಮ್ಮ ಕಡೆಯ ಸರ್ವಸೇನಾಧ್ಯಕ್ಷರನ್ನ ಗೆದ್ದಿದ್ದು ಹೇಗೆ? ಭೀಷ್ಮ ಶರಸನ್ಯಾಸ ಮಾಡಿದಾಗ, ದ್ರೋಣ ಶರಸನ್ಯಾಸ ಮಾಡಿದಾಗ, ಕರ್ಣ ರಥ ಇಳಿದು ಚಕ್ರವನ್ನು ಎತ್ತುವಾಗ, ಈ ಸಂದರ್ಭದಲ್ಲಿ ಇವರು ತಮ್ಮ ಎದುರಾಳಿಗಳನ್ನು ಗೆದ್ದರಲ್ಲದೆ ಬೇರೆ ಥರ ಗೆದ್ದರ? ಈ ಥರ ಯುದ್ಧ ಮಾಡೋದು ದುರ್ಯೋಧನಗಂತೂ ಗೊತ್ತಿಲ್ಲ. ಸ್ವಕಮಿಕ್ಕರ್ಕಟ ದರ್ಭಪಾಣಿ ಯವಜಂ ದರ್ವೀಕರಂ ವಾಯುಪುತ್ರಕನುಂ ಜರ್ಜರ ಹಸ್ತನ್ ಇಂದ್ರತನಯಂ ದಸ್ರಾತ್ಮಜರ್ ದಂಡಮುಷ್ಟಿಕರರ್ ಶಸ್ತ್ರ ವಿಡಂಬಂ ಏವುದವರ್ಗಂ ಪಾಂಚಾಳಿಯುಂ ಗಂಧದಾಯಕಿಯಾಗಿರ್ಪಿನಂ ಅಂದು ಮತ್ಸ್ಯಗ್ರಹದಿಂದೀ ನಿಗ್ರಹಂ ಪೊಲ್ಲದೆ. ಮೊನ್ನೆ ಇವರು ಮಾಡಿದ್ದೇನು? ಮತ್ಸ್ಯ ದೇಶದಲ್ಲಿ ವಿರಾಟ ನಗರಿಯಲ್ಲಿ ದರ್ಭಪಾಣಿ ಯಮಜಂ, ದರ್ಬೆ ಹಿಡ್ಕೊಂಡಿದ್ದ ಧರ್ಮರಾಜ, ಸೌಟ್ ಹಿಡ್ಕೊಂಡಿದ್ದ ವಾಯುಪುತ್ರ, ಜರ್ಜರ ಹಸ್ತ, ಜರ್ಜರ ನಾಟಕ ಆರಂಭ ಆಗಬೇಕಾದರೆ ಪೂಜೆ ಮಾಡಬೇಕಾದಂಥ ಒಂದು ಪರಿಕರ, ಇಂದ್ರನ ಆಯುಧ ಅದು, ಇಂದ್ರಧ್ವಜ. ಹಿಂದೊಮ್ಮೆ ರಾಕ್ಷಸರು ಭರತಮುನಿಯ ಪ್ರಥಮ ನಾಟಕ ಪ್ರಯೋಗ, ಅದನ್ನು ಅಮೃತಮಥನ ಅಂತ ಕರೀತಾರೆ, ಅದರ ಪ್ರಯೋಗ ಮಾಡಿದಾಗ ದೊಡ್ಡ ಕೋಲಾಹಲ ಮಾಡಿಬಿಟ್ರು. ನಮ್ಮನ್ನು ಅವಮಾನ ಮಾಡಿಬಿಟ್ಟಿದ್ದೀರಾ, ಇದರೊಳಗೆ ನಮ್ಮನ್ನೆಲ್ಲ ವಿಲನ್ಸ್ ಅಂತ ಟ್ರೀಟ್ ಮಾಡಿಬಿಟ್ಟಿದ್ದೀರಾ, ನಮ್ಮನ್ನು ಕೆಟ್ಟದಾಗಿ ಚಿತ್ರಿಸಿದ್ದೀರಾ ಅಂತ. ಆಗ ಇವರೆಲ್ಲ ಬಂದು ರಂಗಸ್ಥಳದ ನಟರನ್ನು, ಅಲ್ಲಿದ್ದಂತಹ ಹಿಮ್ಮೇಳದವರನ್ನೆಲ್ಲ ಹಿಂಸೆ ಕೊಟ್ಟಾಗ ಇಂದ್ರ ಅಲ್ಲಿದ್ದ ಧ್ವಜವನ್ನೇ ಕಿತ್ತುಕೊಂಡು ರಪರಪನೆ ಬಾರಿಸಿ ಆ ಎಲ್ಲ ರಾಕ್ಷಸರನ್ನ, ವಿರೂಪಾಕ್ಷ ಮೊದಲಾದವ್ರನ್ನ ಬಡಿದು ಮೂಲೆ ಗುಂಪು ಮಾಡಿದನಂತೆ. ಅಂದಿನಿಂದ ಇದನ್ನು ಪೂಜೆ ಮಾಡಿ ರಂಗಸ್ಥಳದಲ್ಲಿ ನಿರ್ವಿಘ್ನ ಅಂತ ಹೇಳ್ದ. ಅದು ಇಂದ್ರಧ್ವಜ ಅಂತ. ಬ್ರಹ್ಮಪರ್ವ, ವಿಷ್ಣುಪರ್ವ, ರುದ್ರಪರ್ವ, ಸ್ಕಂದಪರ್ವ, ನಾಗಪರ್ವ ಅಂತ 5 ಪರ್ವಗಳಲ್ಲಿ 1ರಿಂದ 5ರವರೆಗಿನ ಧ್ವಜಗಳು, ಬಿಳುಪು, ಹಳದಿ, ಕೆಂಪು ಮತ್ತು ಹಸಿರು, ಚಿತ್ರವರ್ಣ, ಮಲ್ಟಿಪಲ್ ಕಲರ್ಸ್ ಅಂತ ಈ ರೀತಿಯ ಬಣ್ಣಗಳ ಧ್ವಜಾನ ಇರ್ತಕ್ಕಂಥದ್ದನ್ನ ಈಶಾನ್ಯ ಮೂಲೆಯಲ್ಲಿ ಸ್ಥಾಪನೆ ಮಾಡಿ ರಾಷ್ಟ್ರಂ ಪ್ರವರ್ಧತಾಂಚೈವ ರಂಗಸ್ಯಾಶಾ ಸಮೃದ್ಧತು ದೇಶೋಯಂ ಕ್ಷೋಭರಹಿತ ಅಂತ ಹೇಳಿಬಿಟ್ಟು ಭವತು ಬ್ರಹ್ಮಭಾಷಿತಂ ಅಂತ ನಾಟ್ಯಶಾಸ್ತ್ರದ ಶ್ಲೋಕಗಳನ್ನೆಲ್ಲ ಹೇಳಬೇಕು ಅಂತೆಲ್ಲ ಬರುತ್ತೆ. ಆ ಜರ್ಜರವನ್ನು ಇಟ್ಟುಕೊಂಡು ಇವನು ರಂಗಸ್ಥಳ ಪ್ರಯೋಗ ಮಾಡಿಸ್ತಾ ಇದ್ದ ಸೂತ್ರಧಾರನಾಗಿ ಅರ್ಜುನ. ಇನ್ನು ದಸ್ರಾತ್ಮಜರ್, ನಾಸತ್ಯಾವಶ್ವಿನವು ದಸ್ರವು ಅಂತಲೇ ಅಮರ ಹೇಳುತ್ತೆ. ಅಶ್ವಿನಿ ದೇವತೆಗಳಿಗೆ ದಸ್ರರು ಅಂತ ಕರೀತಾರೆ. ಅವರ ಮಕ್ಕಳು ನಕುಲ ಸಹದೇವರು. ಅವರು ಕುದುರೆ ಚಾವಟಿಯನ್ನು, ದನಕ್ಕೆ ಹುಲ್ಲನ್ನು ಕೈನಲ್ಲಿ ಇಟ್ಕೊಂಡಿದ್ರು. ಇನ್ನು ದ್ರೌಪದಿ ಕೂಡ ಚಂದನವನ್ನು ತೆಗೆದುಕೊಂಡು ಎಲ್ರಿಗೂ ಸವರ್ತಾ ಇದ್ದಳು. ಈ ರೂಪ ತಾಳದವರಿಗೆ ಇದು ಸರಿಯೇ ಅಲ್ವೇ ಅಂತ ಹೇಳ್ಬಿಟ್ಟು ಅಂತಾನೆ.
ಸಭೆಯೊಳ್ ತಮ್ಮಯ ಪಕ್ಕದೆನ್ನನುಜನ ಪಾಂಚಾಲಿಯಂ ಪಂಚವಲ್ಲಭೆಯಂ ಮೋದೆಯು ಮಲ್ಲಿ ಮಿಳ್ಮಿಳನೆ ನೋಡುತ್ತಿದ್ದ ಬಲ್ಲಾಳ್ಗಳ್ ಇಲ್ಲಿ ಭರಂಗೈದ ಪರ್ ಈ ಪರಾಕ್ರಮಮುಂ ಈ ಪೆರ್ಮಾತುಮುಂ ಈ ಗಂಡುಂ ಈ ಸುಭಟಾಲಾಪಮುಂ ಎಲ್ಲಮುಂ ಆ ನೃಪಸುತಂಗಂದಲ್ಲಿ ಪೊರ್ಕಿರ್ದುದೋ. ಹಳಗನ್ನಡವನ್ನು ಲಕ್ಷಣವಾಗಿ ಬಿಡಿಸಿಕೊಂಡು ಓದಿದ್ರೆ ಸಾಕು, ಅರ್ಥವಾಗುತ್ತೆ, ವ್ಯಾಖ್ಯಾನವೇ ಬೇಕಿಲ್ಲ. ಈ ಹೊತ್ತಿನ ನವ್ಯ ಕವಿತಾ ಭಾಷೆಗಳಿಗೆ ಮಾತ್ರ ಪುಟಗಟ್ಟಲೆ ವ್ಯಾಖ್ಯಾನ ಬೇಕಾಗುತ್ತೆ. ಸಭೆಯೊಳ್ ತಮ್ಮಯ ಪಕ್ಕದೆ ಎನ್ನ ಅನುಜನ್ ಆ ಪಾಂಚಾಲಿಯಂ ಪಂಚವಲ್ಲಭೆಯಂ ಮೋದೆಯಂ ಒದ್ದಾಗ ಅಲ್ಲಿ ಮಿಳ್ಮಿಳಿ ಪಿಳಿಪಿಳಿ ಅಂತ ನೋಡುತ್ತಿದ್ದ ಬಲ್ಲಾಳ್ಗಳು ಕಟ್ಟಾಳುಗಳು ಇಲ್ಲಿ ಈ ಯುದ್ಧ ಭೂಮಿಯಲ್ಲಿ ಭರಂಗೈದ ಪರ್ ಆರ್ಭಟ ತೋರಿಸ್ತಾರೆ. ಪರಾಕ್ರಮಮುಂ ಈ ಪರಾಕ್ರಮಮುಂ ಈ ಪೆರ್ಮಾತುಂ ಈ ದೊಡ್ಡ ಮಾತು ಈ ಗಂಡುಂ ಈ ಗಂಡುತನವು ಈ ಸುಭಟಾಲಾಪಮುಂ ಈ ವಿರಾಲಾಪಗಳು ನೃಪಸುತಂಗಂದೆಲ್ಲಿ ಪೊರ್ಕಿರ್ದುದೋ. ಆವತ್ತು ಈ ಪಾಂಡವರಿಗೆ ಎಲ್ಲೋಗ್ಬಿಟ್ಟಿತ್ತೋ ಈ ಶೌರ್ಯ. ಪವನಂಗೆ ಪುಟ್ಟಿದಂ ರಾಘವನಣುಗಾಳ್ ತೃಣೇನ ಅಂಶಂ ಎನಿಪಣುವಂ ಪಾಂಡವ ಕೇತು ದಂಡದೊಳ್ ನೆಲೆಸುವುದು ಆವಗ್ಗಳಿಕೆ ಕಪಿಗೆ ಚಪಲತೆ ಸಹಜಂ. ಇನ್ನೇನು ಆ ಅರ್ಜುನನ ರಥದಲ್ಲಿರ್ತಕ್ಕಂಥವನು ಆಂಜನೇಯ ಅಂತಂತೀಯ, ಅದೇನು ಅವನು ಗಾಳಿಗೆ ಹುಟ್ಟಿದವನು, ಶಂಕರಾಂಶ ಸಮುದ್ಭೂತ. ಇಂಥವನು ಕಪಿಗೆ ಚಪಲತೆ ಸಹಜವಾಗಿರೋದ್ರಿಂದ ಇವರು ಬಾವುಟಕ್ಕೆ ಬಂದು ಕೂತ್ಕೊಂಡ. ಕಪಿ ಆ ಮರ ಈ ಮರ ಆ ಕೋಡು ಈ ಕೋಡು ಆ ಕಾಂಪೌಂಡು ಈ ಸೂರು ಅಂತೆಲ್ಲ ಕೂತ್ಕೊಳ್ಳಂತೆ ಈ ಧ್ವಜದ ಮೇಲೆ ಬಂದು ಕೂತ್ಕೊಂಡ. ಅದೊಂದು ದೊಡ್ಡದೇ. ಅನುಜಯನಿತ್ತು ನರಂಗೆ ಆತನ ತನಯಂಗಿತ್ತು ತನ್ನ ಮಗಳಂ ತಾನ್ ಆತನ ರಥಮನ್ ಎಸಗಿ ಧರ್ಮಜನ ಅನುಜನ ನೆವದಿಂದಂ ಅರಸುಗೈವಂ ಕೃಷ್ಣಂ. ಇನ್ನವನು ಕೃಷ್ಣ ಇದ್ದಾನಲ್ಲ, ಅರ್ಜುನಿಗೆ ತನ್ನ ತಂಗಿಯನ್ನು ಕೊಟ್ಟ. ಕೆಲವು ಕಥೆಗಳ ಪ್ರಕಾರ ಸುಭದ್ರೇನ ದುರ್ಯೋಧನ ಮದುವೆ ಆಗಬೇಕಿತ್ತಂತೆ, ಬಲರಾಮನ ಪ್ರಪೋಸಲ್ಲು. ಕೃಷ್ಣ ಅಲ್ಲಿಯೇ ಶಾರ್ಟ್ ಸರ್ಕ್ಯೂಟ್ ಮಾಡಿಬಿಟ್ಟ. ಇನ್ನು ಅರ್ಜುನನ ಮಗನಿಗೆ ತನ್ನ ಮಗಳನ್ನು ಕೊಟ್ಟ. ತನ್ನ ಮಗಳು ಅಂದರೆ ಬಲರಾಮನ ಮಗಳು ವತ್ಸಲ, ಶಶಿರೇಖಾ, ಕನಕಾಂಗಿ ಅಂತ ಅನೇಕ ನಾಮಗಳುಂಟು. ಇವ್ಯಾವುದು ಮಹಾಭಾರತದ ಕಥೆ ಅಲ್ಲ, ಲೋಕರೂಢಿಯ ಕಥೆಗಳು. ಆಮೇಲೆ ತಾನಾತನ ರಥಮನ್ ಎಸಗಿ ಈಗ ಅವನ ರಥದಲ್ಲಿ ಕೂತ್ಕೊಂಡು ಅರ್ಜುನ ರಥದಲ್ಲಿ ಧರ್ಮಜನ ತಮ್ಮನಾದ ಅರ್ಜುನನನ್ನು ಕಾಪಾಡೋ ನೆವದಿಂದ ತಾನೇ ಅರಸೊತ್ತಿಗೆ ಮಾಡ್ತಾ ಇದ್ದಾನೆ. ಏನು, ತನ್ನ ತಂಗಿ ಇವರ ಮನೆಯವಳು, ತನ್ನ ಮಗಳು ಇವ್ರ ಮನೆ ಸೊಸೆ. ಹೀಗಾಗಿ ಇವರೆಲ್ಲರೂ ತನ್ನವರು, ತಾನು ಇವರವನು, ತಾನು ಪಾಂಡವರ ರಾಜ್ಯವನ್ನು ವರ್ಚುವಲ್ ಆಗಿ ಆಡ್ತಕ್ಕಂಥ ಬ್ಯಾಕ್ ಸೀಟ್ ಡ್ರೈವರ್. ಇವನು ಮುಂದಿನ ಫ್ರಂಟ್ ಸೀಟ್ ಡ್ರೈವರ್ ಆಗಿ ಸಾರಥಿಯಾಗಿ ಕೂತಿರೋದು, ಮಾಡ್ತಾ ಇರೋದು ಬ್ಯಾಕ್ ಸೀಟ್ ಡ್ರೈವಿಂಗು ಅಂತ. ಅನಿಮೇಷಾದ್ಯವತಾರಂ ತನಗಾಯಿತು ದಶಾವತಾರಂ ಅನಿತರೊಳ್ ಇರದ ಅರ್ಜುನನ ರಥಮನ್ ಎಸಪ 11ನೆಯ ಸೂತಾವತಾರಮಂ ಹರಿಗಾಯಿತೆ. ಮೀನಾದ, ಆಮೆಯಾದ, ಹಂದಿಯಾದ, ಹೀಗೆ ಬಗೆ ಬಗೆಯ ಅವತಾರದ ಜೊತೆಗೆ ಇದು 11ನೇ ಅವತಾರ ಸೂತ ಅವತಾರ, ಅಂದರೆ ರಥವನ್ನು ಓಡಿಸ್ತಕ್ಕಂಥ ಸಾರಥಿ ಅವತಾರ. ಇದೂ ಬಂತ ಹರಿಗೆ ಅಂತ ಬಿಟ್ಟಂತಾನೆ. ಆಮೇಲೆ ಸಮರಜಯಂ ದೈವಾಯತ್ನಂ ಅದರಿನ್ ನಾಂ ಪುರುಷಕಾರಂ ಎನಗಾಯ್ತಿಗಳ್ ಯಮನಂದನಾದಿಗಳೊಳ್ ಒಂದೇ ಮೈಯೊಳಂತ ಎರವೆನೆನ್ನ ಛಲಮಂ ಮೆರೆವೆಂ. ಪುರುಷಕಾರವೇ ಮುಖ್ಯ. ನಮ್ಮ ಮಾನುಷ ಪೌರುಷವೇ ತುಂಬ ದೊಡ್ಡದು. ದೈವಕ್ಕೆ ಸಂದದ್ದು ವಿಜಯ, ಜಯಾಪಜಯಗಳು ದೈವಾಧೀನ. ನಮ್ಮ ಸ್ವಾಧೀನವಾದದ್ದು ಪೌರುಷ. ಅದನ್ನೇ ನಾನು ಮಾಡ್ತೀನಿ. ಮೈ ಅಳಿಯುವವರೆಗೂ ನಾನು ಯುದ್ಧ ಮಾಡ್ತೀನಿ. ಸುರಸಿಂಧೂದ್ಭವ ಕುಂಭಜನ್ಮ ದಿನಕೃತ್ ಪುತ್ರಾದಿಗಳ್ ಸಾಯ ಸಂಗರದೊಳ್ ಪಾಂಡವರಂ ಗೆಲಲ್ ನೆರೆಯ ನಿನ್ನೇಕಾಕಿ ದುರ್ಯೋಧನಂ ಸೆರಗಂ ಪಾರ್ದಪ ನಿಂಗುಮೀಧರೆ ಭುಜಾದಂಡಂ ಗದಾದಂಡಮೆಂ ಬೆರಡುಂ ಸಂಜಯ ಮಜ್ಜೈಕ್ಯ ನೆರೆವಿಂ ಮತ್ತನ್ಯರಂ ಪಾರ್ವನೆ. ಈಗ ನಾನು ಸಂಧಿ ಮಾಡಿಕೊಂಡ್ರೆ ಜೀವಗಳನ್ನಾಗಿ ಸಂಧಿ ಮಾಡಿಕೊಂಡಂತಾರೆ, ಇಲ್ಲ ನಾನು ಮಾಡಿಕೊಳ್ಳಲ್ಲ, ನನ್ನ ಗದಾದಂಡ ಭುಜಾದಂಡ ಎರಡೇ ನನಗೆ, ಇನ್ಯಾವುದೂ ಇಲ್ಲ ಅಂತ. ಮಲ್ಲಿನಾಥ ಒಮ್ಮೆ ಮಹಾವ್ಯಾಖ್ಯಾನ ಶಿರೋಮಣಿ ಕಾಳಿದಾಸಾದಿಗಳ ಕಾವ್ಯಗಳಿಗೆ, ಪಂಚಮಹಾಕಾವ್ಯಗಳಿಗೆ ವ್ಯಾಖ್ಯಾನ ಮಾಡಿದ ಬಹುಶಾಸ್ತ್ರ ಕೋವಿದನಾದವನು. ಅವನೊಮ್ಮೆ ಸರ್ವಜ್ಞ ಸಿಂಹ ಭೂಪಾಲನನ್ನು ಕೊಂಡವೀಡಿನಲ್ಲಿದ್ದ ರಾಜನನ್ನು ನೋಡಕ್ಕೆ ಹೋದ. ಪಟ್ಟೆ ಸಾಮಾನ್ಯವಾಗಿತ್ತು, ಹರಿದೋಗಿತ್ತು. ಕೈಯಲ್ಲಿದ್ದ ದಂಡವು ಸೊಟ್ಟಂಪಟ್ಟವಾಗಿತ್ತು. ಯಾರೋ ಕೇಳಿದ್ರು, ಇದೇಮಿ ವಂಕರ ಟಿಕ್ಕರಿ ದಂಡವು ಚೀಕರಿ ಬಾಕಿರಿ ವಸ್ತ್ರಮು ಅಂತ. ಅದಕ್ಕೆ ಅವನು ಹೇಳಿದಂತೆ, ಕಿಂ ವಾಸಸ ಚೀಕಿರಿ ಬಾಕಿರೇಣ ಕಿಂ ದಾರುಣ ವಂಕರಿ ಟಿಂಕರೇಣ ಸರ್ವಜ್ಞ ಭೂಪಾಲ ವಿಲೋಕನಾರ್ಥಂ ವೈದುಷ್ಯಮೇಕಂ ವಿದುಷಂ ಸಹಾಯಂ. ಹರಿದ ಬಟ್ಟೆ ಆದರೆ ಏನು, ಡೊಂಕು ದೊಣ್ಣೆ ಆದರೆ ಏನು, ಸರ್ವಜ್ಞ ಸಿಂಹ ಭೂಪಾಲನ್ನು ನೋಡೋದಕ್ಕೆ ವಿದ್ವಾಂಸರಿಗೆ ವಿದ್ವತ್ತೆಯೇ ಸಹಾಯ, ಇನ್ಯಾವುದೂ ಅಲ್ಲ ಅಂತ.
ಹೇಳ್ತಾನಲ್ಲ, ಯಯಾತ ಕಿಮಪಿ ಪ್ರಧಾರ್ಯ ಹೃದಯಂ ಕಾಮಂ ಗತಾ ಏವತೆ ಯೇ ತಿಷ್ಟಂತಿ ಭವಂತು ತೇಪಿ ಗಮನೆ ಕಾಮಂ ಪ್ರಕಾಮೋದ್ಯಮಾಹ ಏಕಾ ಕೇವಲ ಮರ್ಥ ಸಾಧನವಿದೋ ಸೇನಾ ಶತೇಭ್ಯೋಧಿಕ ನಂದೋನ್ಮೂಲನ ದೃಷ್ಟ ವೀರ್ಯ ಮಹಿಮಾ ಬುದ್ಧಿಸ್ತು ಮಾಗಾನ್ ಮಮ ಅಂತ ಕೌಟಿಲ್ಯ. ಯಾರಿವತ್ತು ಓಡೋದ್ರು ಅವ್ರು ಓದೋರೇ ಹೊರಟೋಗ್ಲಿ, ಪಕ್ಷಾಂತರ ಮಾಡಿದವರು. ಇನ್ನು ಇರೋರು ಹಿಂದೆ ಹೋಗಲಿ. ಅಣ್ಣನವ್ರು ಹೇಳ್ತಾರಲ್ಲ, ನಾಳೆ ಬಪ್ಪುದು ಹಿಂದೆ ಬರಲಿ, ಹಿಂದೆ ಬಪ್ಪುದು ಈಗಲೇ ಬರಲಿ, ಆಯಿತು. ಅರೆ, ನಂದನ್ನೆಲ್ಲರನ್ನೂ ನಿರ್ಮೂಲನ ಮಾಡಿದ ಪರಾಕ್ರಮದ ಎವಿಡೆನ್ಸ್ನ ಈಗಾಗಲೇ ಕೊಟ್ಟಿರುವ ನನ್ನೊಂದು ಬುದ್ಧಿ ಮಾತ್ರ ಎಲ್ಲೂ ಹೋಗದೇ ಇರಲಿ ಅಂತ ಚಾಣಕ್ಯ ಹೇಳ್ತಾನಲ್ಲ, ಅದು ಒಂದು ಸಾಕು, ಇನ್ಯಾವುದು ಬೇಕಾಗಿಲ್ಲ ಅಂತ ಆ ಮಾತನ್ನು ದುರ್ಯೋಧನ ಹೇಳ್ತಾನೆ. ಪವನಾತ್ಮಜಂ ಮಹಾರಥನ್ ಅವನಿಪ ಸಮರಥನೆ ನೀನ್ ಅದಕ್ಕಧಿಕರೊಳ ಪವನಾತ್ಮಜನೊಳ್ ಮರೆ ಬದ್ಧವೈರಮಂ ಸಂಧಿ ಮಾಡ್ಪುದು ಉತ್ತಮ ಪಕ್ಷಂ. ಅಪ್ಪ, ಪವನಾತ್ಮಜ ಭೀಮಾದಿಗಳು ಅತಿರಥರು, ಮಹಾರಥರು, ಅವ್ರ ಜೊತೆ ನಿನಗೆ ಸಂಗ್ರಾಮ ಈಗ ಸರಿಯಲ್ಲ, ನೀನು ಒಂಟಿ, ಬೇಡ ಅಂತ ಸಂಜಯ್ ಹೇಳಿದ್ರೆ, ಅತಿರಥನಾಥಂ ಗಡ ಬಲಯುತನಾಂ ಸಮರ್ಥನೆ ಅಧಿಕ ಬಲವಂತಂ ಮಾರುತಿಗಡ ಮಹಾರಥಂ ಮಾರುತಿಯಂ ತದ್ರಥದ ಗಾಲಿಗಳು ದೊಡ್ಡಿದುವೆ. ಅವನು ಅತಿರಥ, ಅವನು ಮಹಾರಥ, ನಾನು ಅಸಮರಥ, ಇಷ್ಟೇ ತಾನೆ. ಏನು ಅವನ ರಥದ ಚಕ್ರಕ್ಕೆ ದೊಡ್ಡ ಗಾಲಿಗಳಿವೆಯಾ? ಮಹಾರಥ ಅಂದರೆ ದೊಡ್ಡ ರಥ ಅಂತಷ್ಟೇ ಅರ್ಥ. ಅವನು ಶಬ್ದದ ಅರ್ಥವನ್ನು ಬೇರೊಂದು ರೀತಿ ತಿರ್ಚೋದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಹೀಗೆ ದಬಾಯಿಸ್ತಾ ಇದ್ದರೆ ಎಂದೆಲ್ಲ ಹೇಳ್ತಾ ಇದ್ದಾಗ, ಮೌನಂ ಸರ್ವಾರ್ಥ ಸಾಧನಂ ಎಂಬುದು ಈತಂಗೆ ಅನುಕೂಲ ವೃತ್ತಿಯಂ ಸ್ವಚ್ಛಂದಾನುವೃತ್ತಿಯುಮಾಗಿ ಎಂತುಂ ಆರಾಧ್ಯಂ ನ ಪ್ರಕೋಪಯೇತೆಂದು ಮೌನಂಗೊಂಡು ಸಂಜಯ ಆರಾಧ್ಯರನ್ನು ನಾವು ಕೆರಳಿಸಬಾರದು, ಮೌನಂ ಸರ್ವಾರ್ಥ ಸಾಧನಂ ಅಂತಂದುಕೊಂಡು ಸುಮ್ಮನೆ ಇವನ ತಂದೆ ತಾಯಿಗಳ ಕಡೆಗೆ ಗಮನವನ್ನು ಹರಿಸುವಂತೆ ಮಾಡ್ತಾನೆ ಅಂತ ಆ ಭಾಗವನ್ನು ನಾಳೆ ನೋಡೋಣ. ನಮಸ್ಕಾರ.